IVM. ಜುಲೈ 17, 2020 ತನಕ ಭಾರತದಲ್ಲಿ 10 ಲಕ್ಷ ಜನಕ್ಕೆ ಕೋವಿಡ್-19 ಕಾಯಿಲೆ ಹರಡಿದೆ. ಕರ್ನಾಟಕದಲ್ಲಿ 50,000 ಜನಕ್ಕೆ ಕೋವಿಡ್ ಪಾಸಿಟಿವ್ ತೋರಿಸಿದೆ. ಮೇ ಮತ್ತು ಜೂನ್ ತಿಂಗಳಲ್ಲಿ ಡೆಲ್ಲಿ, ಮುಂಬೈ, ಚೆನ್ನೈಯಲ್ಲಿ ಕೊರೋನಾ ಕೇಸಸ್ ಜಾಸ್ತಿ ಆಗ್ತಾ ಇತ್ತು. ಜೂನ್ ಕೊನೆಯಿಂದ ಬೆಂಗಳೂರಲ್ಲೂ ಸ್ಪೈಕ್ ಶುರುವಾಗಿದೆ. ಈ ಒಂದು ಸಮಯದಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಮತ್ತು ನಮ್ಮ ಬೆಂಗಳೂರಿನ ಎಕ್ಸ್ಪರ್ಟ್ಸ್ ಈ ಪ್ಯಾಂಡೆಮಿಕ್ ಅನ್ನ ಹೇಗ್ ನೋಡ್ತಾ ಇದ್ದಾರೆ, ಹೇಗೆ ಮ್ಯಾನೇಜ್ ಮಾಡಲು ಪ್ಲಾನಿಂಗ್ ಮಾಡ್ತಾ ಇದ್ದಾರೆ, ಬನ್ನಿ ಕೇಳಿ ಡಾಕ್ಟರ್ ಪ್ರದೀಪ್ ಬಣಂದೂರ್ ಅವರ ಮಾತು. ಡಾಕ್ಟರ್ ಪ್ರದೀಪ್ ಅವರು ಎಪಿಡೆಮಿಯಾಲಜಿಸ್ಟ್ ಮತ್ತು ಪಬ್ಲಿಕ್ ಹೆಲ್ತ್ ಸ್ಪೆಷಲಿಸ್ಟ್ ಮತ್ತು ನಿಮ್ಹಾನ್ಸ್ನ ಸೆಂಟರ್ ಫಾರ್ ಪಬ್ಲಿಕ್ ಹೆಲ್ತ್ ಅಲ್ಲಿ ಫ್ಯಾಕಲ್ಟಿಯಾಗಿ ಸಂಶೋಧನೆ ಮತ್ತು ಕೆಲಸ ಮಾಡುತ್ತಾರೆ. ಡಾಕ್ಟರ್ ಪ್ರದೀಪ್ ಅವರು ಮೇ ತಿಂಗಳಿಂದ ಸರ್ಕಾರದ ಕೋವಿಡ್-19 ಟೆಕ್ನಿಕಲ್ ಅಡ್ವೈಸರಿ ಗ್ರೂಪ್ ಮೆಂಬರ್ ಆಗಿದ್ದಾರೆ. ಕೇಳುಗರೆ ನಮಸ್ಕಾರ. ಈ ವಾರದಿಂದ ನಮ್ಮ ತಲೆಹರಟೆ ಕನ್ನಡ ಪಾಡ್ಕಾಸ್ಟ್ನ ಹೊಸ ಎಪಿಸೋಡ್ಸ್ ಪ್ರತಿ ಶನಿವಾರ ಬರುತ್ತೆ, ಸ್ಯಾಟರ್ಡೇ ಮಾರ್ನಿಂಗ್ಸ್. ಕಳೆದ 3 ವಾರದ ಎಪಿಸೋಡ್ ಇರ್ರೆಗ್ಯುಲಾರಿಟಿಯನ್ನ ದಯವಿಟ್ಟು ಕ್ಷಮಿಸಿ. ಮತ್ತು ನಮ್ಮ ತಲೆಹರಟೆ ಕನ್ನಡ ಪಾಡ್ಕಾಸ್ಟ್ ತಕ್ಷಶಿಲಾ ಇನ್ಸ್ಟಿಟ್ಯೂಷನ್ ಮತ್ತು IPSMF ಇಂಡಿಪೆಂಡೆಂಟ್ ಪಬ್ಲಿಕ್ ಸ್ಪಿರಿಟೆಡ್ ಮೀಡಿಯಾ ಫೌಂಡೇಶನ್ ಅವರ ಸಹಾಯದಿಂದ ಸಾಧ್ಯ. ಅವರಿಗೆ ನಮ್ಮ ಧನ್ಯವಾದ. ತಲೆ ಉಪಯೋಗಿಸಿ ಮಾತಾಡೋಣ, ತಲೆಯೆಲ್ಲಾ ಮಾತಾಡೋಣ. ಬನ್ನಿ ಹರಟೆ ಹೊಡೆಯೋಣ. ನಾನು ಪವನ್. ನಾನು ಸೂರ್ಯ. ನಾನು ಗಣೇಶ್. ಸುಸ್ವಾಗತ ನಮ್ಮ ತಲೆ ಹರಟೆ ಪಾಡ್ಕಾಸ್ಟ್ಗೆ. ನಮಸ್ಕಾರ ಡಾಕ್ಟರ್ ಪ್ರದೀಪ್ ಬಣಂದೂರ್ ಅವರೇ, ಸುಸ್ವಾಗತ ನಮ್ಮ ತಲೆ ಹರಟೆ ಕನ್ನಡ ಪಾಡ್ಕಾಸ್ಟ್ಗೆ. ನಮಸ್ಕಾರ ಪವನ್, ತಮಗೂ ಸುಸ್ವಾಗತ. ಪ್ರದೀಪ್ ಅವರೇ, ನೀವು ನಿಮ್ಹಾನ್ಸ್ ಅಲ್ಲಿ ಸೆಂಟರ್ ಆಫ್ ಪಬ್ಲಿಕ್ ಹೆಲ್ತ್ ಅಲ್ಲಿ ಕೆಲಸ ಮಾಡ್ತೀರಾ. ನೀವು ಎಪಿಡೆಮಿಯಾಲಜಿಸ್ಟ್ ಟ್ರೈನಿಂಗ್ ಆಗಿದೆ. ಸಾಕಷ್ಟು ವರ್ಷದಿಂದ ಇದ್ರ ಮೇಲೆ ಇಂಡಿಯಾನಲ್ಲಿ, ಫಾರಿನ್ ನಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದೀರಾ. ಮತ್ತೆ ಈಗ ಈ ಕೋವಿಡ್ ಕಾಲದಲ್ಲಿ ನೀವು ನಮ್ಮ ಕರ್ನಾಟಕ ಕೋವಿಡ್ ಟಾಸ್ಕ್ ಫೋರ್ಸ್ ಅಲ್ಲೂ ಮೆಂಬರ್ ಆಗಿದ್ದೀರಾ. ದಿನಾಂಕ ಜುಲೈ 14 ಅಂಡ್ ನಮ್ಮ ಎಪಿಸೋಡ್ ಬರೋದು ಮೇ ಬಿ ಅರೌಂಡ್ ಜುಲೈ 19-20 ಈ ವೀಕೆಂಡ್ ಹೊತ್ತಿಗೆ ಬರುತ್ತೆ. ಆಗ್ಲೇ ನಾನು ನಮ್ಮ ರಾಜ್ಯದಲ್ಲಿ ನಾನು ಕೋವಿಡ್ ನಂಬರ್ಸ್ ನೋಡ್ಬೇಕು ಅಂದ್ರೆ 41,000 ಕೇಸಸ್ ದಾಟಿದೆ. ಬೆಂಗಳೂರಲ್ಲಿ ಆಲ್ಮೋಸ್ಟ್ 20,000 ಕೇಸ್ ಟಚ್ ಆಗಿದೆ. ನಮ್ಮ ಎಪಿಸೋಡ್ ಬರೋ ಹೊತ್ತಿಗೆ ಇದು 50,000 ಆಗಿರ್ಬೋದು, ಬೆಂಗಳೂರಲ್ಲಿ 25,000 ತನಕನೂ ಹೋಗಿರಬಹುದು ಜಸ್ಟ್ ಈ 4-5 ದಿನದಲ್ಲಿ. ಸೊ ಅಂಡ್ ಈ ಒಂದು ಸ್ಪೈಕ್ ಅಂತ ನಾವು ಹೇಳ್ತೀವಲ್ಲ, ಇದು ಆಲ್ಮೋಸ್ಟ್ ಮೇ ಬಿ ಜೂನ್ ಎಂಡ್ ಇಂದ ಒಂದಷ್ಟು ಶುರು ಆಗಿದೆ. ಸಿಂಪಲ್ ಒಂದು ಪ್ರಶ್ನೆ ಏನು ಅಂದ್ರೆ, ಕೇಸಸ್ ಜಾಸ್ತಿ ಆಗ್ತಾ ಇದೆಯಲ್ಲ, ಇದು ಬೆಂಗಳೂರಲ್ಲಿ, ಕರ್ನಾಟಕದಲ್ಲಿ ವಾಸ್ ಇಟ್ ಅ ಮ್ಯಾಟರ್ ಆಫ್ ವೆನ್ ಅಂಡ್ ನಾಟ್ ಇಫ್, ಯಾವಾಗ ಆಗತ್ತೆ ಅಂತ ನಾವು ಕಾಯ್ತಾ ಇದ್ವಾ, ಇಲ್ಲ ನಮ್ಮ ಬೇರೆ ಬೇರೆ ಎಫರ್ಟ್ಸ್ ಇಂದ ಇದು ಆಗೋದೇ ಇಲ್ಲ, ಆಗದೆ ಇರಬಹುದು ಅಂತ ಜನ ಕೆಲಸ ಮಾಡ್ತಾ ಇದ್ರ? ಸೊ ಇದೇನಂದ್ರೆ ಎರಡೂನು ಹೌದು. ಆದ್ರೆ ಆಸ್ ಎಪಿಡೆಮಿಯಾಲಜಿಸ್ಟ್ ನಮ್ಗೇನು ಗೊತ್ತಿತ್ತು ಅಂದ್ರೆ, ಯಾವ್ದೇ ಚಿಕಿತ್ಸೆ ಅಥವಾ ಯಾವ್ದೇ ವ್ಯಾಕ್ಸಿನ್ ಇಲ್ದಿರ ನಮ್ಗೆ ಇದನ್ನ ತಡೆಗಟ್ಟೋಕೆ ಸಾಧ್ಯನೇ ಇಲ್ಲ ಅನ್ನೋದು ಗೊತ್ತಿತ್ತು. ಆ ಲಾಕ್ ಡೌನ್ ನ ಏನ್ ಮಾಡಿದ್ವಿ ಅಂದ್ರೆ, ಬೇಸಿಕಲಿ ನಾವು ಪ್ರಿಪರೇಷನ್ಗೆ ಉಪಯೋಗಿಸ್ಕೊಂಡ್ವಿ. ಅದು ಉಪಯೋಗಿಸ್ಕೊಳ್ಳಿಕ್ಕೆ ಜೊತೆಗೆ ಒಂದ್ ರೀತಿ ಈ ಸಿಕ್ಕಾಪಟ್ಟೆ ಜನ ಮಹಾರಾಷ್ಟ್ರ ಮತ್ತೆ ತಮಿಳುನಾಡುಲಾದ ಹಾಗೆ ಇದ್ದಕ್ಕಿದ್ದಾಗೆ ಜಾಸ್ತಿ ಆಗ್ಬಿಟ್ಟು ನಾವು ಒದ್ದಾಡೋದು ಬೇಡ ಅಂತ ಹೇಳಿ ಆ ಒಂದು ಲಾಕ್ ಡೌನ್ ನ ಇಡೀ ಕರ್ನಾಟಕದಲ್ಲಿ ನಾವು ಪ್ರಾರಂಭ ಮಾಡಿದ್ವಿ. ರೀಸನ್ ಆ ಸ್ಪೈಕ್ ಗೆ ನಾವು ತಯಾರಿರ್ತೀವಿ, ಜೊತೆಗೆ ಆ ತಯಾರಿಲಿ ನಾವು ಸುಮಾರು ಮ್ಯಾನೇಜ್ ಮಾಡಬಹುದು ಅನ್ನೋದು ಮೂಲ ಕಾರಣ ಲಾಕ್ ಡೌನ್ಗಾಗಿದ್ದು. ಇದು ನಿಜ ಒಂದು. ಎರಡನೇದು, ಆ ಲಾಕ್ ಡೌನ್ ಮಾಡಿದ್ರಿಂದ ಸುಮಾರು ಜನಕ್ಕೆ ಇದರ ಬಗ್ಗೆ ಒಂದ್ ರೀತಿ ಅರಿವು ಮೂಡ್ತು. ಮಾಡಬಾರ್ದು, ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡ್ಬೇಕು, ಮಾಸ್ಕ್ ಖರೀದಿ ಮಾಡ್ಕೊಂಡು ಮಾಸ್ಕ್ ಉಪಯೋಗ ಮಾಡ್ಬೇಕು, ಇದೆಲ್ಲ ಬಂದಿದ್ರಿಂದ ಸಂಹೌ ನಮ್ದು ಈ ಸ್ಪೈಕ್ ಏನ್ ಆಕ್ಚುಲ್ ಬೈ ಡೆಫಿನೇಷನ್ ಹೇಳ್ತೀವಿ, ಸಡನ್ ಆಗಿ ಮೇಲೆ ಹೋಗ್ಬಿಟ್ಟು ಕೆಳಗ್ ಬರ್ಬೇಕು ಅನ್ನೋದನ್ನ ನಾವು ಸ್ವಲ್ಪ ನಿಧಾನ ಗ್ರಾಜುಯಲ್ ಆಗಿ ಮುಂದಕ್ಕೆ ಹೋಗಿ ಮೇಲ್ ಬಂದು ಆಮೇಲೆ ಕಡಿಮೆ ಮಾಡೋ ರೀತಿಲಿ ನೋಡ್ಕೊಳ್ಳೋಣ. ಆದ್ರೆ ಈ ಲಾಕ್ ಡೌನ್ ರಿಲೀಸ್ ಮಾಡಿದ ತಕ್ಷಣ ಏನಾಯ್ತು, ಸಮಥಿಂಗ್ ವಿಚ್ ವಿ ಡಿಂಟ್ ಅಕೌಂಟ್ ಫಾರ್, ಅಂದ್ರೆ ನಾವ್ ಏನ್ ಲೆಕ್ಕಕ್ಕೆ ತಗೊಳ್ಳಿಲ್ಲ ಅಂದ್ರೆ ಹ್ಯೂಮನ್ ಬಿಹೇವಿಯರ್. ಈಗ ಜನ ಹೇಗೆ ವರ್ತಿಸ್ತಾರೆ ಅನ್ನೋದನ್ನ ನಾವು ಲೆಕ್ಕಕ್ಕೆ ತಗೊಳ್ಳಿಲ್ಲ. ಲೆಕ್ಕಕ್ಕೆ ತಗೊಂಡ್ರು ನಂಬದ್ವಿ. ಏನಂತ, ಎಲ್ರು ಇನ್ನೂ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡ್ತಾರೆ, ಮಾಸ್ಕ್ ಹಾಕೊಳ್ತಾರೆ, ಹೆಚ್ಚೆಚ್ಚು ಜನ ಸೇರಲ್ಲ, ಸೋಷಿಯಲೈಸ್ ಮಾಡಲ್ಲ ಅನ್ನೋ ರೀತಿಲಿ ಅನ್ಕೊಂಡು ನಮ್ಮ ಈ ಅಡ್ವರ್ಟೈಸಿಂಗ್ ಆರ್ ಅರಿವು ಮೂಡಿಸುವಂತ ಕಾರ್ಯಕ್ರಮ ಏನ್ ಇಟ್ಕೊಂಡಿದ್ವಿ ಅದನ್ನ ಹಾಗೆ ಮುಂದುವರ್ಸಿದ್ವಿ. ಆದ್ರೆ ರಿಗರಸ್ ಆಗಿ ಮಾಡ್ಬೇಕು ಅನ್ನೋದು ಎಲ್ಲೋ ಒಂದ್ ಕಡೆ ನಾವು ಯೋಚಿಸ್ಲಿಲ್ಲ ಅಂತ ಕಾಣತ್ತೆ. ಲಾಕ್ ಡೌನ್ ರಿಲೀಸ್ ಆದ ತಕ್ಷಣ ಜನ ಏನ್ ಮಾಡಿದ್ರು,
ಇನ್ ಮುಗದೇ ಹೋಯ್ತು, ಕೋವಿಡ್ ಇನ್ ನಮಗ್ ಬರಲ್ಲ, ಕಮ್ಮಿ ಆಗೋಗುತ್ತೆ, ಅದಕ್ಕೆ ಸರ್ಕಾರ ಓಪನ್ ಮಾಡ್ಬಿಟ್ಟಿದೆ ಅನ್ನೋ ಲೆಕ್ಕದಲ್ಲಿ ಶುರು ಹಚ್ಕೊಂಡ್ರು. ಎಲ್ಲ ತುಂಬಾ ಹರಡಕ್ ಶುರು ಆಗೋಯ್ತು. ಸೊ ಹಾಗಾಗಿ ಆ ಸ್ಪೈಕ್ ನಾವು ಏನ್ ಅನ್ಕೊಂಡಿದ್ವಿ ಗ್ರಾಜುಯಲ್ ಆಗಿ ಇದ್ ಮಾಡ್ಬೇಕು ಅನ್ನೋದು ಸ್ವಲ್ಪ ಬೇಗನೆ ಹೆಚ್ಚಾದಂತ ಪರಿಸ್ಥಿತಿ ನಿರ್ಮಾಣ ಆಯ್ತು. ಅಂಡ್ ಅದೇ ಕಾರಣಕ್ಕೆ ಬಹುಶಃ ಈ ರೀತಿ ಆಗತ್ತೆ ಅನ್ನೋ ಲೆಕ್ಕಕ್ಕೆನೆ ಆಗಿದೆ ಅನ್ನೋ ಲೆಕ್ಕಕ್ಕೆನೆ ನಾವು ಮತ್ತೆ 1 ವಾರದ ಕಾಲ ಲಾಕ್ಡೌನ್ ನ ಈಗ ಪ್ರಾರಂಭ ಮಾಡಿದೀವಿ. ಸೊ ವೆನ್ ಅನ್ನೋದನ್ನ ನಾವು ಡಿಸೈಡ್ ಮಾಡಬಹುದಿತ್ತು, ಮಾಡಿದ್ವಿ. ಇಫ್ ಇಟ್ ಹ್ಯಾಪನ್ಸ್ ಅನ್ನೋದು ಇರ್ಲಿಲ್ಲ ಮೊದ್ಲಿಂದು. ಎಲ್ಲಾ ಗವರ್ಮೆಂಟ್ಸ್ಗೂ ಜಗತ್ತಿನಾದ್ಯಂತ ಎಲ್ಲಾ ಸರ್ಕಾರಗಳಿಗೂ ಗೊತ್ತಿತ್ತು ನಮ್ಮ ದೇಶದಲ್ಲಿ ಇದನ್ನ ತಡಿಲಿಕ್ಕೆ ಆಗಲ್ಲ. ಮಾತ್ರೆ ಅಂದ್ರೆ ಚಿಕಿತ್ಸೆ ಅಥವಾ ಒಂದ್ ಲಸಿಕೆ ವ್ಯಾಕ್ಸಿನ್ ಸಿಗೋ ತನಕ ಏನು ಮಾಡಕ್ಕಾಗಲ್ಲ ಅಂತ ಗೊತ್ತಿತ್ತು. ಜೊತೆಗೆ ಸೈಂಟಿಫಿಕ್ ಆಗಿ ಮೆಡಿಕಲ್ ರೀಸನ್ಸ್ ಗಲ್ದಿರ ನಾವು ಸೋಷಿಯಲ್ ರೀಸನ್ಸ್ ಗೆ, ಎಕಾನಮಿಕ್ ರೀಸನ್ಸ್ ಗೆ ಲಾಕ್ ಡೌನ್ ನ ತೆರವು ಮಾಡ್ಬೇಕಾಗ್ತದೆ. ಇದು ಹ್ಯೂಮನ್ ಬಿಹೇವಿಯರ್ ಅಲ್ಲಿ ದಿಸ್ ಇಸ್ ಹೌ ಇಟ್ ಹ್ಯಾಪನ್ಸ್. ನಮ್ ಮನೆಗೆ ಬರೋ ತನಕ ಕರೋನಾ ನನಗ್ ಬರಲ್ಲ ಅನ್ನೋ ಲೆಕ್ಕದಲ್ಲೇ ಇರ್ತೀವಿ ನಾವು. ನಾವು ಸ್ಕೂಟರ್ ಓಡಿಸೋವಾಗ್ಲೂ ಹಂಗೆ ಅಲ್ವಾ ಸರ್? ನಾನ್ 10,000 ಕಿಲೋಮೀಟರ್ ಓಡಿಸಿದೀನಿ, ನನಗೇನು ಆಕ್ಸಿಡೆಂಟ್ ಆಗಿಲ್ಲ. ಸುತ್ತಮುತ್ತ ಆಗ್ಬೋದು, ಆದ್ರೆ ನಾನ್ ಒಳ್ಳೆ ಡ್ರೈವರ್, ಸೊ ನನಗೇನ್ ಆಗೋಲ್ಲ ಅಂತ ಒಂದು ಕಲ್ಪನೆ ಇದ್ರೆ ಇಂಡಿವಿಜುವಲ್ ಎಕ್ಸೆಪ್ಷನಲಿಸಮ್ ಅಂತಾನು ಹೇಳ್ತೀವಲ್ವಾ, ನನಗಾಗಲ್ಲ. ಹೌದು, ಈ ತರ ಆಗತ್ತೆ. ಹ್ಯೂಮನ್ ಬಿಹೇವಿಯರ್ ನ ಟ್ಯೂನ್ ಮಾಡೋದು ಇಸ್ ನಾಟ್ ಅನ್ ಈಸಿ ಇದು. ಜೊತೆಗೆ ಈ ಹೊಸ ಸಹಜತೆ ಅಥವಾ ನ್ಯೂ ನಾರ್ಮಲ್ ಅಂತ ನಾವೇನ್ ಕರಿತೀವಿ, ಅದಕ್ಕೆ ಒಗ್ಗಿಕೊಳ್ಳಕ್ಕೆ ಜನ ನಾವು ಹೆಲ್ಮೆಟ್ ಹಾಕೊಂಡು ಓಡಾಡಿ ಅನ್ನೋದಕ್ಕೇನೆ ಇನ್ನು ವಿ ಹ್ಯಾವ್ ನಾಟ್ ಬೀನ್ ಸಕ್ಸಸ್ಫುಲ್. ಇನ್ನು ಈ ಮಾಸ್ಕ್ ಹಾಕೊಳ್ಳಿ, ಡಿಸ್ಟೆನ್ಸ್ ಮೇಂಟೈನ್ ಮಾಡಿ, ಸ್ಯಾನಿಟೈಸರ್ ಯೂಸ್ ಮಾಡಿ, ಅನವಶ್ಯಕವಾಗಿ ಮನೆ ಬಿಟ್ಟು ಹೊರಗೆ ಹೋಗ್ಬೇಡಿ, ಇದನ್ನೆಲ್ಲ ಮತ್ತೆ ಇಟ್ ಇಸ್ ಸಮಥಿಂಗ್. ಈಗ 70 ವರ್ಷದವರು, 60 ವರ್ಷದವರು, 40 ವರ್ಷದವರು ಹುಟ್ಟದಾರವಿಂದ ಏನು ಗೊತ್ತಿಲ್ಲ ಅವ್ರಿಗೆ. ಇದನ್ನೆಲ್ಲ ಮಾಡಿ ತಕ್ಷಣ ಮಾಸ್ಕ್ ಹಾಕೊಳ್ಳಿ ಅಂದ್ರೆ ಅದನ್ನ ಒಪ್ಕೊಳ್ಳೋಕ್ಕೂ ಸುಮಾರು ಟೈಮ್ ತಗೊಳುತ್ತೆ. ಆದ್ರೆ ಭಯ ಇದ್ದು, ಆತಂಕ ಇದ್ದು ಮಾಡಲ್ಲ ಅಂದ್ರೆ ದರ್ ಇಸ್ ರಿಯಲಿ ಸಮಥಿಂಗ್ ರಾಂಗ್ ಇನ್ ದಿ ಸೊಸೈಟಲ್ ಬಿಹೇವಿಯರ್ ಅಂತ ನಾನು ಹೇಳ್ಬೋದು. ಸಾಮಾಜಿಕವಾಗಿ ನಾವೆಲ್ಲೋ ಒಂದ್ ಕಡೆ ಎಡವ್ತಿದೀವಿ. ಒಂದ್ ರೀತಿ ಸಮಂಜಸವಾದ ವರ್ತನೆ ಅಲ್ಲ ಅಂತ ನನ್ನ ಅಭಿಪ್ರಾಯ. ನಮ್ಮ ಬೆಂಗಳೂರಲ್ಲಿ ಈಗ ಕೇಸಸ್ ಮೇ ತಿಂಗಳಲ್ಲಿ ಜೂನ್ ಎಂಡ್ ತನಕ ಬೆಂಗಳೂರಲ್ಲಿ ತುಂಬಾ ಕಡಿಮೆ ಕೇಸ್, ಅಟ್ಲೀಸ್ಟ್ ಪಾಸಿಟಿವ್ ಟೆಸ್ಟ್ ಬಂದಿತ್ತು. ಎಷ್ಟು ಒಂದು 1,500 ಕಡಿಮೆನೆ ಇತ್ತು. ಅಂಡ್ ಆದ್ರೆ ಈಗ ಕಳೆದ ಒಂದು 15 ದಿನ 20 ದಿನದಲ್ಲಿ ಆ ನಂಬರ್ ತುಂಬಾನೇ ಜಾಸ್ತಿ ಆಗ್ತಾ ಇದೆ. ಮುಂಚೆ ನಮ್ಮ ಕರ್ನಾಟಕ ರಾಜ್ಯ ಅಂದ್ರೆ ಇವಾಗ ಬೆಂಗಳೂರಿನ ಜನಸಂಖ್ಯೆ ಮೇ ಬಿ ನಮ್ಮ ರಾಜ್ಯದಲ್ಲಿ ಒಂದು 20% ಅಂತ ನಾವು ಹೇಳ್ಬೋದು. ರಾಜ್ಯ 6.5 ಕೋಟಿ, ಬೆಂಗಳೂರಲ್ಲಿ 1.5 ಕೋಟಿ ಜನ ಇರ್ಬೋದು ಅಷ್ಟೇ. ಸೊ ಮೊದಲು ನಾವು ಕೋವಿಡ್ ಕೇಸಸ್ ನೋಡ್ತಾ ಇದ್ದಾಗ ಅಫ್ಕೋರ್ಸ್ ನಮ್ಮ ಅರ್ಬನ್ ಏರಿಯಾಸ್ ಅಲ್ಲಿ ಎಲ್ಲಿ ಜಾಸ್ತಿ ಜನಾಂಗ ಇದಾರೋ, ಎಲ್ಲಿ ಡೆನ್ಸಿಟಿ ಇದೆಯೋ ಅಲ್ಲಿ ಹರಡೋ ಚಾನ್ಸು ಜಾಸ್ತಿ. ಆದ್ರೆ ಬೆಂಗಳೂರಲ್ಲಿ ನಮ್ಮ ರಾಜ್ಯದ ಕೇಸಸ್ ನೋಡಿದ್ರೆ ಮೇ ಬಿ 30%, 20% ಕೇಸಸ್ ಮಾತ್ರ ಇತ್ತು. ಇವತ್ ನೋಡಕ್ ಹೋದ್ರೆ ಆಲ್ಮೋಸ್ಟ್ 50% ಕೇಸಸ್ ಬೆಂಗಳೂರಲ್ಲಿ ಆಗೋಗಿದೆ. ಸೊ ಬೆಂಗಳೂರಲ್ಲಿ ಸ್ಪೈಕ್ ಜಾಸ್ತಿ ಆಗ್ತಾ ಇದೆ ಹೇಳ್ಬೋದು. ಅದೇ ನಾನು ಜಸ್ಟ್ ಜುಲೈ 12 ಆತರ ಕಂಪೇರ್ ಮಾಡ್ಬೇಕು ಅಂದ್ರೆ ನಮ್ಮ ಬೆಂಗಳೂರಲ್ಲಿ 20,000 ಕೇಸ್ ಟೋಟಲ್ ಇದೆ, ಇಲ್ಲ 19,000 ಇದೆ ಅಂದ್ರೆ ಅದು ಕಂಪೇರ್ ಮಾಡಿದ್ರೆ ಡೆಲ್ಲಿನಲ್ಲಿ ಈಗ 1,00,000 ಮೇಲೆ ಪಾಸಿಟಿವ್ ಟೆಸ್ಟ್ ಆಗಿದೆ. ಮುಂಬೈಯಲ್ಲಿ ಆಲ್ಮೋಸ್ಟ್ 90,000 ಜನ ಟಚ್ ಮಾಡಿದ್ದಾರೆ, ಚೆನ್ನೈಯಲ್ಲಿ ಅಷ್ಟು. ಅಂಡ್ ಇಂದು ಬೇಗನೆ ಶುರು ಆಯ್ತು. ಮೇ ತಿಂಗಳಲ್ಲೇ ಇಲ್ಲ ಜೂನ್ ಬಿಗಿನಿಂಗ್ ಹೊತ್ತಿಗೆನೆ ನಾವು ಮುಂಬೈ, ಡೆಲ್ಲಿ, ಚೆನ್ನೈಯಲ್ಲೆಲ್ಲ ಸ್ಪೈಕ್ ಕಾಣಿಸ್ತು. ಬೆಂಗಳೂರಲ್ಲಿ ನಮಗೆ ಎಕ್ಸ್ಟ್ರಾ ಸಮಯ ನಮಗ್ ಇದಕ್ಕೆ ಒಂದು ಕಾರಣ ಹುಡುಕ್ಬೋದಾ ನಾವು? ಏನ್ ಸರಿ ಮಾಡಿದ್ವಿ, ಇಲ್ಲ ಬರೀ ಇದು ಅದೃಷ್ಟನ ನಮ್ದು? ಇಲ್ಲ, ಏನಂದ್ರೆ ನಮ್ದು ಲಾಕ್ ಡೌನ್ ಮೆಜರ್ಸ್ ತುಂಬಾ ಚೆನ್ನಾಗಿ ಮಾಡಿದ್ರು. ಜೊತೆಗೆ ಜನನು ಆ ಟೈಮ್ ಅಲ್ಲಿ ತುಂಬಾ ಹೆದರ್ಕೊಂಡು ಮನೆ ಒಳಗೆ ಇದ್ದಿದ್ದು ಇನ್ನೊಂದು ಕಾರಣ. ಆಮೇಲೆ ನಮ್ ಇಂಟರ್ನ್ಯಾಷನಲ್ ಟ್ರಾವೆಲರ್ಸ್ ನಾವು ಚೆನ್ನಾಗಿ ಮ್ಯಾನೇಜ್ ಮಾಡಿದ್ವಿ. ಆಮೇಲೆ ನಮ್ ಏರ್ಪೋರ್ಟ್ಸ್ ಅಲ್ಲಿ ನಾವು ಸ್ಕ್ರೀನಿಂಗು, ನಮ್ದು ಫಸ್ಟ್ ಕೇಸ್ ಮಾರ್ಚ್ 10 ಯಾವಾಗ ಡಿಟೆಕ್ಟ್ ಆಯ್ತೋ ಅದಕ್ಕೆ 1 ವಾರ ಮುಂಚೆನೆ ನಾವು ಏರ್ಪೋರ್ಟ್ ಅಲ್ಲಿ ಸ್ಟ್ರಿಂಜೆಂಟ್ ಆಗಿ ಸ್ಕ್ರೀನಿಂಗ್ ಮಾಡ್ಕೊಂಡು, ಜೊತೆಗೆ ಕ್ವಾರಂಟೈನ್ ಮೆಜರ್ಸ್ ನ ಭಾರಿ ಎಫೆಕ್ಟಿವ್ ಆಗಿ ಮಾಡಿದ್ರಿಂದ ಈ ಇನ್ಫೆಕ್ಷನ್ ಸೀಡ್ಲಿಂಗ್ ಕೊಡ್ತಕ್ಕಂಥವ್ರು ಅಂದ್ರೆ ಸೋಂಕು ಇನ್ಫೆಕ್ಟ್ ಮಾಡತಕ್ಕಂತ ಜನರು ಕಡಿಮೆ ಇದ್ರು. ಅದು ಒಂದ್ ಕಡೆ. ಇನ್ನೊಂದ್ ಕಡೆ ಏನಾಯ್ತು, ಲಾಕ್ ಡೌನ್ ನ ನೀವು ಗಮನಿಸಿದ್ರೆ ನಮ್ ಸರ್ಕಾರ ಅನೌನ್ಸ್ಡ್ ಇಟ್ ಫಸ್ಟ್, ದೆನ್ ದಿ ಗವರ್ಮೆಂಟ್ ಆಫ್ ಇಂಡಿಯಾ ಅನೌನ್ಸ್ಡ್ ಇಟ್. ಸೊ ಆ ಲಾಕ್ ಡೌನ್ ನ ಏನು ಮಾಡಿದ್ರು, ಅದಕ್ ಮುಂಚೆ ಎಕ್ಸಾಮ್ಸ್ ನ ಪೋಸ್ಟ್ ಪೋನ್ ಮಾಡಿದ್ದು, ಇದೆಲ್ಲ ದೀಸ್ ಆಲ್ ಮೇಡ್ ಎ ಲಾಟ್ ಆಫ್ ಡಿಫರೆನ್ಸ್.
ಆಕ್ಚುಲಿ. ಸೊ ಆ ಇನಿಷಿಯಲ್ ಎಫರ್ಟ್ ಅಲ್ಲಿ ಇದೆಲ್ಲ ನಾವು ಎಕ್ಸ್ಪೋನೆನ್ಷಿಯಲ್ ಗ್ರೋತ್ ಅಂತ ಹೇಳ್ತೀವಲ್ಲ, ಅದು 1ರಿಂದ ಶುರು ಆದ್ರೆ 10 ದಿನದಲ್ಲಿ ಅದು 1000 ಆಗ್ಬೋದು. ಆ ತರ ಒಂದು ಬೆಳೆಯುವಾಗ ಈ ಅರ್ಲಿ ಎಫರ್ಟ್ ಅದು 1 ವಾರ ವ್ಯತ್ಯಾಸ ಇಲ್ಲ ಸ್ವಲ್ಪ ಎಫರ್ಟ್ ವ್ಯತ್ಯಾಸದಲ್ಲೂ ತುಂಬಾ ಎಫೆಕ್ಟ್ ಆಗುತ್ತೆ ಅಂತೀರಾ? ಕರೆಕ್ಟ್ ಖಂಡಿತ ಆಗತ್ತೆ ಇನಿಷಿಯಲ್ ಫೇಸಸ್ ಅಲ್ಲಿ. ಬಟ್ ಎಲ್ಲೋ ಒಂದ್ ಕಡೆ ವೇರ್ ವಿ ಲಾಸ್ಟ್ ಇಟ್ ವಾಸ್ ವಿ ಅಲೋಡ್ ದ ಮೈಗ್ರೆಂಟ್ಸ್ ಟು ಗೋ ಫಾರ್ ಹೋಮ್ ಕ್ವಾರಂಟೈನ್. ದಿನ 20,000 30,000 ಬರೀ ಕಲಬುರ್ಗಿ ಒಂದೇ ಜಿಲ್ಲೆಯಲ್ಲಿ ಬರೋದು. ನಮ್ ಕರ್ನಾಟಕದಲ್ಲಿ ಬೆಂಗಳೂರಿಗೆ ಬರೋರು ಮೈಗ್ರೆಂಟ್ಸ್ ದೇ ಹ್ಯಾವ್ ಟು ಎಂಟರ್ ಥ್ರೂ ಸಮ್ ಅದರ್ ಡಿಸ್ಟ್ರಿಕ್ಟ್. ಸೊ ಬೇರೆ ಫಾರ್ ಎಕ್ಸಾಂಪಲ್ ಚಿಕ್ಕಬಳ್ಳಾಪುರದಿಂದ ಎಂಟರ್ ಆಗ್ಬೇಕು, ಹೊಸೂರಿಂದ ಎಂಟರ್ ಆಗ್ಬೇಕು, ಅಥವಾ ಮುಂಬೈ ಕರ್ನಾಟಕ ಇಂದ ಬರ್ಬೇಕಂದ್ರೆ ಕಲಬುರ್ಗಿ, ಬೆಳಗಾಮು, ಬಾಗಲಕೋಟೆ ಈ ಕಡೆಯಿಂದ ಎಂಟ್ರಿ ಆಗ್ಬೇಕು. ಅಲ್ಲೆಲ್ಲ ಬಹಳ ಹಿಂಸೆ ಆಯ್ತು ಜನಕ್ಕೆ. ಹೆಂಗೆ ಒಂದೇ ದಿನಕ್ಕೆ 16-20,000 ಜನ ಬಂದ್ರೆ ಹೇಗ್ ಹ್ಯಾಂಡಲ್ ಮಾಡೋದು ಅಂತ. ಸೊ ಅಲ್ಲಿ ನಾವೇನ್ ಮಾಡಿದ್ವಿ, ಎಲ್ರು ಹೋಮ್ ಕ್ವಾರಂಟೈನ್ ಮಾಡೋಣ, ಸಿಂಪ್ಟಮ್ಯಾಟಿಕ್ಸ್ ಮಾತ್ರ ಟೆಸ್ಟ್ ಮಾಡೋಣ ಅಂತ ಮಾಡೋದಲ್ಲ. ಸೊ ಅವಾಗ ಅವ್ರು ಎಲ್ಲಾ ಕಡೆ ಓಡಾಡಕ್ ಶುರು ಮಾಡ್ಬಿಟ್ರು. ದಟ್ ಈಸ್ ವೇರ್ ಸಮ್ವೇರ್ ನಾವು ಸ್ವಲ್ಪ ಎಡವದ್ವೇನು ಅಂತ ನನ್ಗೆ ಅನಿಸಿಕೆ. ಅಂಡ್ ಇವತ್ತಿಗೂ ಗೊತ್ತು ನಮ್ಗೆ ಎಡವದ್ವಿ ಅಂತ. ಬಟ್ ಅದು ಇನ್ ಎ ವೇ ಇಟ್ ಈಸ್ ಗುಡ್. ಎಷ್ಟ್ ದಿನ ಅಂತ ನಾವು ಅಡಕ್ಕೊಂಡ್ ಕೂತ್ಕೊಳಕ್ಕಾಗತ್ತೆ. ಸೊ ಒಂದಷ್ಟು ಜನ ಇನ್ಫೆಕ್ಟ್ ಆಗ್ಬಿಟ್ಟು 95% ಆಫ್ ದೆಮ್ ವಿಲ್ ರಿಕವರ್. ಇನ್ ಮಿಕ್ಕಿದ 5% ಅಲ್ಲಿ 3 ಜನ ಅವರು ರಿಕವರ್ ಆಗ್ತಾರೆ, ಸ್ವಲ್ಪ ಕಷ್ಟ ಬಿದ್ದು ರಿಕವರ್ ಆಗ್ತಾರೆ. ಸೊ ಇನ್ನಿಬ್ರಿಗೆ ವಿ ಹ್ಯಾವ್ ಟು ಒಂಥರ ಹೋರಾಟ ಮಾಡ್ಬೇಕು. ಅಂಡ್ ಅನ್ಫಾರ್ಚುನೇಟ್ ಔಟ್ಕಮ್ಸ್ ಆಗತ್ತೆ ಅಕ್ರಾಸ್ ದ ಬೋರ್ಡ್, ಅಕ್ರಾಸ್ ದಿ ವರ್ಲ್ಡ್ ಇದು ಇದೆ. ಆದ್ರೆ ನಮ್ಮಲ್ಲಿ ಡೆತ್ ರೇಟ್ಸ್ ತುಂಬಾ ಕಮ್ಮಿ ಇದೆ ಕಂಪೇರ್ ಟು ಆಲ್ ಅದರ್ ಪ್ಲೇಸಸ್. ಇನ್ಫ್ಯಾಕ್ಟ್ ಕರ್ನಾಟಕ ಹೋಲಿಕೆ ಮಾಡಿದ್ರೆ ಬೆಂಗಳೂರಲ್ಲಿ ಕಡಿಮೆ ಇದೆ. ಆಲ್ದೋ ಸ್ಟ್ಯಾಟಿಸ್ಟಿಕಲಿ ಸಿಗ್ನಿಫಿಕೆಂಟ್ ಅಂತ ಹೇಳಲಿಕ್ಕಾಗಲ್ಲ. ಕರ್ನಾಟಕದಲ್ಲಿ 1.8 ಇದೆ, ನಮ್ದು ಬೆಂಗಳೂರ್ದು 1.6 ಇದೆ. ಬೇರೆ ಎಲ್ಲಾ ಕಡೆ ಆಲ್ಮೋಸ್ಟ್ 3%, ಚೈನಾಲ್ 6%, ಇಟಲಿ 9%, ಅಮೆರಿಕದಲ್ಲಿ ಆಲ್ಮೋಸ್ಟ್ 8-10% ಇದೆ. ಸೊ ಅದಕ್ಕೆಲ್ಲ ಕಂಪೇರ್ ಮಾಡ್ಕೊಂಡ್ರೆ ವಿ ಹ್ಯಾವ್ ಬೀನ್ ವೆರಿ ಎಫೆಕ್ಟಿವ್ಲಿ ಡೂಯಿಂಗ್ ದಿಸ್ ಮ್ಯಾನೇಜ್ಮೆಂಟ್ ಮೆಜರ್ಸ್ ಆಲ್ಸೋ. ಡೆತ್ ರೇಟ್ ನೋಡುವಾಗ ಅದರಲ್ಲಿ 2 ಪ್ರಶ್ನೆ. ಒಂದು, ನಾವು ಒಂದಷ್ಟು ಡೆತ್ಸ್ ಅನ್ನ ಮಿಸ್ ಮಾಡಿರೋ ಚಾನ್ಸ್ ಇದೆಯಾ? ಯಾಕಂದ್ರೆ ತುಂಬಾ ಜನ ನಾವು ಕಥೆಗಳೇನ್ ಕೇಳಿದೀವಿ, ಪೇಪರ್ ಅಲ್ಲೇನ್ ಓದಿದೀವಿ, ತುಂಬಾ ಸತಿ ಜನ ಅವ್ರಿಗೆ ಇನ್ಫೆಕ್ಷನ್ ಬಂದು ಆಲ್ಮೋಸ್ಟ್ ಮರಣದ ಬಾಗಿಲಲ್ಲಿ ನಿಂತಾಗ ಮೇ ಬಿ ಆಸ್ಪತ್ರೆಗೆ ಸೇರಿದ್ರು. ಸೊ ಆ ತರ ಮಾಡಿ ಪೋಸ್ಟ್ ಡೆತ್ ಟೆಸ್ಟಿಂಗ್ ಮಾಡಿದ್ವಾ? ಸೊ ಅಲ್ಲಿ ಮಿಸ್ ಮಾಡೋಕ್ ಚಾನ್ಸ್ ಇದೆಯಾ? ಪ್ಲಸ್ ಇನ್ನೊಂದು, ಸದ್ಯಕ್ಕೆ ಅಟ್ಲೀಸ್ಟ್ ನಮ್ಮ ಜುಲೈ ತಿಂಗಳ ಮುಂಚೆ ಕೇಸಸ್ ಇನ್ನು ಕಡಿಮೆ ಇದ್ದಾಗ, ಹಾಸ್ಪಿಟಲ್ ಕೆಪಾಸಿಟಿ ಜಾಸ್ತಿ ಇದ್ದಾಗ, ಅದಕ್ಕೋಸ್ಕರ ನಮ್ಮ ಡೆತ್ ರೇಟ್ ಸ್ವಲ್ಪ ಕಡಿಮೆ ಆಯ್ತಾ? ಯಾಕಂದ್ರೆ ನ್ಯೂಯಾರ್ಕ್ ಅಲ್ಲಿ ಬೇರೆ ಕಡೆ ಎಲ್ಲ ನಾವು ಜಾಸ್ತಿ ಡೆತ್ ರೇಟ್ ನೋಡುವಾಗ ಅವರ ಹಾಸ್ಪಿಟಲ್ ಸಿಸ್ಟಮ್, ಪಬ್ಲಿಕ್ ಹೆಲ್ತ್ ಸಿಸ್ಟಮ್ ಎಲ್ಲ ಮೀರಿ ಕೇಸಸ್ ಜಾಸ್ತಿ ಆಗಿತ್ತು. ಸೊ ಬೇರೆ ಜನಕ್ಕೆ ಟ್ರೀಟ್ಮೆಂಟ್ ಸಿಗ್ತಾ ಇರ್ಲಿಲ್ಲ. ಸೊ ಈ 2 ಕಾರಣದಿಂದ ನಮ್ಮ ರೇಟ್ ಇನ್ನು ಕಡಿಮೆ ಆಗಿರ್ಬೋದಾ? ಅದನ್ನ ಇಲ್ಲ ಅಂತ ಹೇಳಲಿಕ್ಕಾಗಲ್ಲ, ಇದ್ರೂ ಇರ್ಬೋದು. ಈಗ ಇದೊಂದ್ ರೀತಿ ಈ ಪ್ಯಾಂಡಮಿಕ್ ಸಿಚುವೇಶನ್ ಹೇಗೆ ಅಂದ್ರೆ ರಾಗಿ ಕಾಳನ್ನ ಕೈಯಲ್ಲಿ ಇಟ್ಕೊಂಡ ಹಾಗೆ. ಈಗ ರಾಗಿ ಕಾಳು ಒಂದ್ ಮುಷ್ಟಿಲ್ ಹಿಡಿತಿದ್ದಂಗೆ 1-2 ಕೆಳಗ್ ಬೀಳುತ್ತಲ್ಲ, ಆ ರೀತಿ ಆಗಿರೋ ಸಾಧ್ಯತೆ ಇದೆ. ಆದ್ರೂನು ಇನ್ಫೆಕ್ಷನ್ ಏನಕ್ಕೆ ಜಾಗ ಸಿಕ್ತಿಲ್ಲ, ಹಿಡ್ಕೊಂಡು ಹೋಗ್ಬಿಡ್ತಾರೆ 14 ದಿನ ಅನ್ನೋ ರೀತಿಗೆ ಮುಚ್ಚಿಟ್ಕೊಂಡು ಕೆಲವು ಎಸಿಂಪ್ಟಮ್ಯಾಟಿಕ್ಸ್ ಹಂಗೆ ಬಂದು ಹೋಗಿರ್ಬೋದು. ಡೆತ್ಸ್ ನನ್ ಪ್ರಕಾರದಲ್ಲಿ ಹಂಗ್ ಮಿಸ್ ಆಗೋಕ್ ಸಾಧ್ಯ ಇಲ್ಲ. ಕಾರಣ ಒಂದು, ಎನಿ ಡೆತ್ ಡಿಟೆಕ್ಟ್ ಆಗಿಲ್ದೇ ಇದ್ರೆ, ಕೋವಿಡ್ ಟೆಸ್ಟಿಂಗ್ ಆಗಿಲ್ದಿರ ಡೆತ್ ಆಗಿದ್ರೆ ಅದನ್ನೀಗ ಡೆಡ್ ಬಾಡೀಸ್ ಗೆ ಇಮಿಡಿಯೇಟ್ ಆಗಿ ರ್ಯಾಪಿಡ್ ಟೆಸ್ಟಿಂಗ್ ಮಾಡ್ಬಿಟ್ಟು ಕೋವಿಡ್ ಪಾಸಿಟಿವ್ ನೆಗೆಟಿವ್ ಅಂತ ನೋಡೋ ವ್ಯವಸ್ಥೆನೂ ಇದೆ. ಕೋವಿಡ್ ಪಾಸಿಟಿವ್ ಆದ್ರೆ ಸರ್ಕಾರನೇ ಸಂಸ್ಕಾರ ಮಾಡುವಂತಹ ಪರಿಸ್ಥಿತಿ ಇದೆ. ನೆಗೆಟಿವ್ ಆದ್ರೆ ಮನೆಯವರೇ ಸಂಸ್ಕಾರ ಮಾಡ್ತಕ್ಕಂತ ಒಂದು ಅವಕಾಶ ಇದೆ. ಈಗ ಅದು ಯಾಕೆ ಆಗಲ್ಲ, ಮಿಸ್ ಆಗಲ್ಲ ಅನ್ನೋದಕ್ಕೆ ಇದು ಕಾರಣ. ಮನೆಯವರು ಡೆತ್ ಆದ್ರೆ ಸಂಸ್ಕಾರ ಮಾಡ್ಲಿಕ್ಕೆ ಮನೆಯವರಾಗ್ಲಿ ಸುತ್ತಮುತ್ತಲಿನ ಜನ ಆಗ್ಲಿ ಮುಟ್ಟೋಕ್ಕೂ ಒಪ್ಪಲ್ಲ, ಅನ್ಲೆಸ್ ಕೋವಿಡ್ ನೆಗೆಟಿವ್ ಅಂತ ಬಂದಿರ್ಲಿಕ್ಕೆ. ಸೊ ಡೆತ್ಸ್ ಮಿಸ್ ಆಗಿರ್ಲಿಕ್ಕೆ ಅನ್ಲೈಕ್ಲಿ, ಇನ್ಫೆಕ್ಷನ್ಸ್ ಮಿಸ್ ಆಗಿರಬಹುದು. ಕಾರಣ ಎಸಿಂಪ್ಟಮ್ಯಾಟಿಕ್ ಇದ್ದು ಗೊತ್ತಿಲ್ದಿರಾ ಕ್ವಾರಂಟೈನ್ ಅಲ್ಲಿ ಮನೇಲಿದ್ದು ಸಿಂಪ್ಟಮ್ಸ್ ಬರ್ದೇ ಇದ್ರೆ ಟೆಸ್ಟ್ ಮಾಡೋದೇ ಇಲ್ಲ ನಾವು. ಸೊ ಹಾಗಾಗಿ ಎಸಿಂಪ್ಟಮ್ಯಾಟಿಕ್ಸ್ ಇನ್ಫೆಕ್ಷನ್ಸ್ ಮಿಸ್ ಆಗಿರ್ಬೋದು, ಬಟ್ ಡೆತ್ ಮಿಸ್ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ಸಣ್ಣ ಪ್ರಶ್ನೆ ಇಲ್ಲ, ಏನಂದ್ರೆ ಇದರಲ್ಲಿ ಒಂದು ಪಾಸಿಬಿಲಿಟಿ ಇದೆಯಾ, ನಾವು
ಬೆಂಗಳೂರಲ್ಲಿ ನಾವು ನೋಡ್ತಾ ಇದ್ವಿ, ಚೆನ್ನೈಯಲ್ಲಿ ಕೇಸಸ್ ಸ್ಪೈಕ್ ಆಗ್ತಾ ಇದೆ, ಮುಂಬೈಯಲ್ಲಿ ಆಗ್ತಾ ಇದೆ, ಡೆಲ್ಲಿಲಿ ಆಗ್ತಾ ಇದೆ. ಇಡೀ ಜೂನ್ ತಿಂಗಳು ಸಿಕ್ತು, ಮೇ ತಿಂಗಳು ಸಿಕ್ತು. ನಾವೀಗ ಜುಲೈಯಲ್ಲಿ ಇನ್ನೂ ತಯಾರಾಗಿರ್ತಾ ಇದ್ವಾ? ಈ ಕೇಯಾಸ್ ಏನಿತ್ತು, ಬೆಡ್ ಸಿಗ್ತಾ ಇಲ್ಲ, ಆಸ್ಪತ್ರೆ ಮುಂದೆನೆ ಸುಮಾರು ಹೊತ್ಕಾದ್ರು 15-16 ಕಡೆ ಓಡಾಡ್ಕೊಂಡ್ ಬಂದ್ರು. ಇದನ್ನೆಲ್ಲ ಖಂಡಿತ ಅವಾಯ್ಡ್ ಮಾಡಬಹುದಾಗಿತ್ತು. ಕಮ್ಯುನಿಟಿ ಐಸೋಲೇಷನ್ ನ ನಾವು ಮುಂದೆ ತಂದಿದ್ರೆ, ಹೋಮ್ ಐಸೋಲೇಷನ್ ನ ನಾವು ಮುಂದೆ ತಂದಿದ್ರೆ, ನಾವು ಸರ್ಕಾರದಲ್ಲಿ ಅಥವಾ ಎಪಿಡಿಮಿಯಾಲಜಿಸ್ಟ್ ಆಗಿ, ಸೋಷಿಯಾಲಜಿಸ್ಟ್ ಆಗಿ ನಾವು ಏನ್ ಅನ್ಕೊಂಡ್ವಿ, ಇಟ್ ಕುಡ್ ಬಿ ಮ್ಯಾನೇಜಬಲ್ ಓವರ್ ಟೈಮ್ ಅಂತ ಅನ್ಕೊಂಡ್ವಿ. ನಾವು ಕೋವಿಡ್ ಕೇರ್ ಸೆಂಟರ್ಸ್ ನ ಎಸ್ಟಾಬ್ಲಿಷ್ ಮಾಡಿದ್ವಿ. ಈ ಇನ್ಸ್ಟಿಟ್ಯೂಷನಲ್ ಕ್ವಾರಂಟೈನ್ ಸೆಂಟರ್ಸ್ ಅಂತ ಏನಿತ್ತೋ ಅದನ್ನೆಲ್ಲ ಕೋವಿಡ್ ಕೇರ್ ಸೆಂಟರ್ಸ್ ಆಗಿ ಇವೆಂಚುಯಲಿ ಶಿಫ್ಟ್ ಆಗತ್ತೆ ಅಂತಾನು ಅನ್ಕೊಂಡಿದ್ವಿ. ಬಟ್ ಈ ಇನಿಷಿಯಲ್ ಫೇಸ್ ಅಲ್ಲಿ ಏನಾಯ್ತು, ಕ್ವಾರಂಟೈನ್ ಅಲ್ಲಿ ಇದ್ದವ್ರು ಸ್ವಲ್ಪ ಜನ ಇದ್ರು. ಸೊ ಆದಷ್ಟು ನಮ್ಗೆ ಕ್ವಾರಂಟೈನ್ ಇಂದ ಅವ್ರು ಹೊರಗೆ ಬರೋ ತನಕ ಇವ್ರಿಗೆ ಸ್ಥಳಾವಕಾಶ ಇಲ್ಲದೆ ಇದ್ದಿದ್ರಿಂದ ಇದೊಂಚೂರು ಅಸ್ತವ್ಯಸ್ತ ಆಯ್ತು ಅಂತ ಒಪ್ಕೊಳ್ಳೇಬೇಕು ನಾವು. ಬಟ್ ಸ್ಟಿಲ್ ವಿ ವರ್ ಏಬಲ್ ಟು ಮ್ಯಾನೇಜ್. ಅಷ್ಟರಲ್ಲಿ ಜನ ಪ್ಯಾನಿಕ್ ಆಗಿ ಮೀಡಿಯಾ ತುಂಬಾ ಪಬ್ಲಿಸೈಸ್ ಮಾಡಿ, somewhere it gave a wrong notion that government is not prepared, or ಎಲ್ಲೋ ಒಂದ್ ಕಡೆ ಸರಿ ಹೋಗ್ತಿಲ್ಲ, ಈ ತರ ಒಂದು ಮನಸ್ಥಿತಿಗೆ ಬಂದ್ಬಿಟ್ಟು ಜನ ಪ್ಯಾನಿಕ್ ಆಗೋ ಪರಿಸ್ಥಿತಿ ಆಯ್ತು. ಹಾಗಾಗಿ ಅದೊಂದು ಕಾನ್ಫಿಡೆನ್ಸ್ ಬರ್ಲಿ ಅನ್ನೋ ಲೆಕ್ಕಕ್ಕೆ ನಾವು ಈ ಒಂದು ಲಾಕ್ಡೌನ್, ಇನ್ನೊಂದು ಇದನ್ನೆಲ್ಲ ಈ ಕ್ವಾರಂಟೈನ್ ಅಲ್ಲಿ ಇರೋರ್ನೆಲ್ಲ ನಾವು ಈಗ ಹೋಮ್ ಕ್ವಾರಂಟೈನ್ ಮಾಡ್ಬಿಡ್ತೀವಿ. ದೇರ್ ಇಸ್ ನೋ ಇನ್ಸ್ಟಿಟ್ಯೂಷನಲ್ ಕ್ವಾರಂಟೈನ್ ಅಟ್ ಆಲ್. ಈಗ ಇಟ್ ವಿಲ್ ಆಲ್ ಬಿ ಹೋಮ್ ಕ್ವಾರಂಟೈನ್, ಬಿಕಾಸ್ ಇವಾಗ ಈ ಎಪಿಡೆಮಿಕ್ ನಲ್ಲಿ ಈ ಸ್ಟೇಜ್ ಅಲ್ಲಿ ಇದೀವಿ ನಾವು. ಡಾಕ್ಟರ್ ಪ್ರದೀಪ್ ಅವರೇ, ಒಂದ್ ಸ್ವಲ್ಪ ಹೆಜ್ಜೆ ನಾವು ಹಿಂದೆ ತಗೊಳ್ಳೋಣ. ನೀವು COVID-19 ಟಾಸ್ಕ್ ಫೋರ್ಸ್ ಮೆಂಬರ್ ಆದ್ರಿ. ನೀವೇ ಹೇಗೆ ಟಾಸ್ಕ್ ಫೋರ್ಸ್ ಬಂದ್ರಿ? ಟಾಸ್ಕ್ ಫೋರ್ಸ್ ನ ಕೆಲಸ ಏನು? ನೀವ್ ಯಾರ ಜೊತೆ ಕೆಲಸ ಮಾಡ್ತೀರಾ ಅಂತ ಸ್ವಲ್ಪ ಹೇಳ್ತೀರಾ? ನಮ್ಮ ಟಾಸ್ಕ್ ಫೋರ್ಸ್ ಟುವರ್ಡ್ಸ್ ಮಿಡ್ ಮೇ ಕಾನ್ಸ್ಟಿಟ್ಯೂಟ್ ಆಗಿದ್ದು, ಅಲ್ಲಿ ಒಂದು 4 ಜನ ಎಪಿಡಿಮಿಯಾಲಜಿಸ್ಟ್ ಇದೀವಿ, ನಂಬರ್ 1. ಎರಡನೇದು 2 ಪಲ್ಮನಾಲಜಿಸ್ಟ್, ಒಬ್ರು ಫಿಸಿಷಿಯನ್ ಒಬ್ರಿದ್ದಾರೆ. ಅಂದ್ರೆ ಶ್ವಾಸಕೋಶ ತಜ್ಞರೊಬ್ರು ಮತ್ತೆ ಫಿಸಿಷಿಯನ್ ಒಬ್ರು. ಅವರಿಬ್ರು ದೇ ಗಿವ್ ಕೇರ್, ಮ್ಯಾನೇಜ್ಮೆಂಟ್ ಇದ್ರ ಬಗ್ಗೆ ಇನ್ಪುಟ್ಸ್ ಕೊಡ್ತಾರೆ. 2 ವೈರಾಲಜಿಸ್ಟ್ ಇದಾರೆ, ವೈರಸ್ ಬಗ್ಗೆ ಏನೇ ಬೇಕಿದ್ರು ಅವರಿಬ್ರು ವೈರಾಲಜಿಸ್ಟ್ ಇನ್ಪುಟ್ಸ್ ಕೊಡ್ತಾರೆ. ನಾವು 4 ಜನ ಏನ್ ಎಪಿಡಿಮಿಯಾಲಜಿಸ್ಟ್ ಇದೀವಿ, ನಾವು ಈ ಪ್ಯಾಂಡಮಿಕ್ ಮ್ಯಾನೇಜ್ಮೆಂಟ್ ಹೇಗ್ ಮಾಡ್ಬೇಕು, ಏನೇನು ಈಗ ಪ್ರತಿ ದಿವಸನೂ ದೇರ್ ಇಸ್ ಎ ಚಾಲೆಂಜ್ ಆರ್ ಎ ಕ್ವೆಶ್ಚನ್ ವಿಚ್ ಇಸ್ ಪೋಸ್ಡ್. ಅಂತದಕ್ಕೂ ವಿ ಆರ್ ವರ್ಕಿಂಗ್ ಆನ್ ಮೆನಿ ಥಿಂಗ್ಸ್. ಸೊ ಹೀಗೆ ಇಟ್ ಈಸ್ ಎ ಹೆಟಿರೋಜಿನಸ್ ಗ್ರೂಪ್, ಅಂದ್ರೆ ವಿದ್ಯತೆಯಿಂದ ಕೂಡಿರ್ತಕ್ಕಂತ ಒಂದು ಕಮಿಟಿ ಇದು. ಇದನ್ನ ಟೆಕ್ನಿಕಲ್ ಅಡ್ವೈಸರಿ ಗ್ರೂಪ್ ಆರ್ ಕಮಿಟಿ ಅಂತ ಕರಿತೀವಿ. ಪ್ರತಿ ದಿವಸ ಕೇಸಸ್ ಏನ್ ಬರುತ್ತೆ, ಆ ಕೇಸಸ್ದು ಇಡೀ ಜಾತಕ ಅಂತ ಕರಿಬಹುದು. ಈ ತಲೆ ಹರಟೆ ಆದ್ರಿಂದ ಆ ರೀತಿ ಹೇಳ್ತೀನಿ. ಇಡೀ ಇದು ಡೀಟೇಲ್ಸ್, ಪ್ರತಿಯೊಂದು ಡೀಟೇಲ್ಸ್ ಆ ಕೇಸ್ ಬಗ್ಗೆ ನಮ್ಗೆ ಬರುತ್ತೆ. ಪ್ರತಿ ದಿವಸವೂ ನಾವು ಅದನ್ನ ಚೆಕ್ ಮಾಡ್ಕೊಂಡು, ಒಂದು ಕೇಸ್ ಮ್ಯಾನೇಜ್ಮೆಂಟ್ ಅಲ್ಲಿ ಏನಾದ್ರು ವ್ಯತ್ಯಾಸ ಆಗ್ತಿದ್ಯಾ, ಡೆತ್ಸ್ ಅಥವಾ ಔಟ್ಕಮ್ಸ್ ಅಲ್ಲಿ ಏನಾದ್ರು ವ್ಯತ್ಯಾಸ ಆಗ್ತಿದ್ಯಾ, ಅಥವಾ ಸಿಂಪ್ಟಮ್ಸ್ ಅಲ್ಲಿ ಏನಾದ್ರು ವ್ಯತ್ಯಾಸ ಆಗ್ತಿದ್ಯಾ, ಈ ರೀತಿ ಬೇರೆ ಬೇರೆ ಪ್ರಶ್ನೆಗಳಿರುತ್ತೆ. ನಾನಾ ಕಡೆಯಿಂದ ಬರುತ್ತೆ. ಕೆಲವು ಸಮಯ DC-ಗಳಿಂದ ಪ್ರಶ್ನೆ ಬರ್ಬೋದು, ಕೆಲವು ಸಮಯ ಟ್ರೀಟ್ಮೆಂಟ್ ಕೊಡ್ತಾ ಇರೋ ಜಗತ್ತಿನಿಂದ ಬರ್ಬೋದು. ಈ ರೀತಿ ಪ್ರಶ್ನೆಗಳು ಬಂದಾಗ ಆ ಡೇಟಾ ನೋಡ್ಕೊಂಡು ದಿಸ್ ಇಸ್ ಹೌ ಇಟ್ ನೀಡ್ಸ್ ಟು ಬಿ ಮ್ಯಾನೇಜ್ಡ್, ಈ ರೀತಿ ಇದನ್ನ ನೋಡ್ಬೇಕು ಮಾಡ್ಬೇಕು ಅನ್ನೋದನ್ನ ನಾವು ಇನ್ಪುಟ್ಸ್, ಅಡ್ವೈಸು, ಎಕ್ಸ್ಪರ್ಟ್ ಅಡ್ವೈಸು ಸರ್ಕಾರಕ್ಕೆ ಕೊಡ್ತೀವಿ. 1-2-3 ಉದಾಹರಣೆ ಮಾಡ್ಬೇಕು ಅಂದ್ರೆ, ಈಗ SLC ಎಕ್ಸಾಮ್ ಹೇಗ್ ಕಂಡಕ್ಟ್ ಮಾಡ್ಬೇಕು, ಅದಕ್ಕೆ ಏನ್ ನಾರ್ಮ್ಸ್, ಎಲ್ಲೆಲ್ಲಿ ಕಂಡಕ್ಟ್ ಮಾಡ್ಬೇಕು. ಈಗ ಕೋವಿಡ್ ಪಾಸಿಟಿವ್ ಇದ್ದವನ್ಗೆ ಎಕ್ಸಾಮ್ ಬರೀಲಿಕ್ಕೆ ಅವಕಾಶ ಮಾಡ್ಕೊಡ್ಬೇಕಾ ಬೇಡವಾ? ಕೋವಿಡ್ ಪಾಸಿಟಿವ್ ಇದ್ದವನು ಬಂದು ಬರಿಬೇಕಾದ್ರೆ ಪೇರೆಂಟಲ್ ಆಂಗ್ಸೈಟಿ ಹೆಂಗ್ ಹ್ಯಾಂಡಲ್ ಮಾಡ್ಬೇಕು, ಅಥವಾ ಬರೀತಿರುವಾಗ ಒಬ್ರಿಗೋ ಇಬ್ಬರಿಗೋ ಸೋಂಕು ಉಂಟಾದ್ರೆ ಅದನ್ನ ಹೇಗ್ ಮ್ಯಾನೇಜ್ ಮಾಡ್ಬೇಕು. ಈ ರೀತಿ ನಾನಾ ಪ್ರಶ್ನೆಗಳು ಸರ್ಕಾರಕ್ಕೆ ಬರುತ್ತೆ. ಅದಷ್ಟನ್ನು ನಾವು ಟೆಕ್ನಿಕಲ್ ಆಗಿ ನೋಡಿ, ಟೆಕ್ನಿಕಲ್ ಆಗಿ ಯೋಚನೆ ಮಾಡಿ ಸರ್ಕಾರಕ್ಕೆ ಅಡ್ವೈಸ್ ಮಾಡಿ ಮುಂದುವರಿತಿದ್ವಿ. ಹಾಗೆ ಡೆಡ್ ಬಾಡಿ ಮ್ಯಾನೇಜ್ಮೆಂಟ್ ಹೇಗೆ, ಆಮೇಲೆ ಸುಮಾರು SOPs, ದೇರ್ ಆರ್ ಅಬೌಟ್ 400+ SOPs ಫಾರ್ ಡಿಫ್ರೆಂಟ್ ಪ್ಲೇಸಸ್. ವರ್ಕ್ ಪ್ಲೇಸ್ ಇರ್ಬೋದು, ಒಂದ್ ವಾರ್ಡ್ ಇರ್ಬೋದು, ಒಂದ್ ಯಾವ್ದೋ ರೆಸಿಡೆಂಟ್ ವೆಲ್ಫೇರ್ ಅಸೋಸಿಯೇಷನ್ ಇರ್ಬೋದು, ಸೆಕ್ಯೂರಿಟಿ ಗಾರ್ಡ್ ಇರ್ಬೋದು. ಈ ತರ ಸುಮಾರು SOPs ಇದೆ. ಅದಷ್ಟು SOPs ನ ಬರ್ದಿರೋದ್ನ ವೆಟ್ ಮಾಡಿ ಫೈನಲೈಸ್ ಮಾಡಿದ್ದು ನಮ್ ಕಮಿಟಿ. ಇದಲ್ಲದೆ ಫೀವರ್ ಕ್ಲಿನಿಕ್ಸ್ ಎಲ್ಲೆಲ್ಲಿ ಎಸ್ಟಾಬ್ಲಿಷ್ ಮಾಡ್ಬೇಕು,
ಆಮೇಲೆ ಲ್ಯಾಬ್ ಸೆಟಪ್. ಟೆಕ್ನಿಕಲ್ ಅಡ್ವೈಸರಿ ಗ್ರೂಪ್ ಅಂದ್ರೆ ನೀವು ಯಾರ ಜೊತೆ ಕೆಲಸ ಮಾಡ್ತೀರಾ? ನೀವು ಹೆಲ್ತ್ ಡಿಪಾರ್ಟ್ಮೆಂಟ್ ಪ್ರಿನ್ಸಿಪಲ್ ಸೆಕ್ರೆಟರಿ ಅವ್ರ ಜೊತೆ ಮಾತಾಡ್ತೀರಾ, ಇಲ್ಲ ಇವಾಗ ಸರ್ಕಾರದಲ್ಲಿ ಹೈ ಲೆವೆಲ್ ಗ್ರೂಪ್ ಅಂತ ಮಾಡಿದಾರ? ಆ ಒಂದು ಬ್ಯೂರೋಕ್ರಾಟಿಕ್ ಸ್ಟ್ರಕ್ಚರ್ ಬಗ್ಗೆ ದಯವಿಟ್ಟು ಸ್ವಲ್ಪ ಹೇಳ್ತೀರಾ? ಈ ಕಮಿಟಿ ವಾಸ್ ಕಾನ್ಸ್ಟಿಟ್ಯೂಟೆಡ್ ಬೈ ದಿ ಅಡಿಷನಲ್ ಚೀಫ್ ಸೆಕ್ರೆಟರಿ. ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಗಳು ಅಂತ ಏನ್ ಕರಿತೀವಿ, ಅವರು ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಇಂದ ಕಾನ್ಸ್ಟಿಟ್ಯೂಟ್ ಆಗಿದ್ದು. ಇದರಲ್ಲಿ ಮೆಂಬರ್ ಸೆಕ್ರೆಟರಿ ಆಗಿ ಜಾಯಿಂಟ್ ಡೈರೆಕ್ಟರ್ ಕಮ್ಯುನಿಕಬಲ್ ಡಿಸೀಸಸ್ ಅಂದ್ರೆ ಜಂಟಿ ನಿರ್ದೇಶಕರು ಕಮ್ಯುನಿಕಬಲ್ ಡಿಸೀಸಸ್ ಇರ್ತಾರೆ. ಅವ್ರು ಯಾವಾಗ್ಲೂ ಈ ಕಮಿಟಿ ಮೀಟಿಂಗ್ಸ್ ನ ಕಾನ್ಸ್ಟಿಟ್ಯೂಟ್ ಮಾಡೋದು. ಇದಕ್ಕೆ ಆಲ್ವೇಸ್ ಇನ್ವೈಟೆಡ್ ಮೆಂಬರ್ಸ್ ಯಾರ್ಯಾರು ಇರ್ತಾರೆ, ಕಮಿಷನರ್ ಹೆಲ್ತ್ ಇರ್ತಾರೆ, ಜೊತೆಗೆ ಅಡಿಷನಲ್ ಚೀಫ್ ಸೆಕ್ರೆಟರಿ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್, ಪ್ರಿನ್ಸಿಪಲ್ ಸೆಕ್ರೆಟರಿ ಮೆಡಿಕಲ್ ಎಜುಕೇಶನ್, ಮತ್ತೆ ಡೈರೆಕ್ಟರ್ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್. ಇವರಿಷ್ಟು ಜನ ಇನ್ವೈಟೆಡ್ ಮೆಂಬರ್ಸ್ ಆಲ್ವೇಸ್ ಅವರು ಬರ್ತಾರೆ. ಜೊತೆಗೆ ಈ ಕಮಿಟಿ ವಿಲ್ ಆಲ್ಸೋ ವರ್ಕ್ ವಿತ್ ರಾಜೀವ್ ಗಾಂಧಿ ಯೂನಿವರ್ಸಿಟಿಯಲ್ಲಿ ಒಂದು ಟ್ರೀಟ್ಮೆಂಟ್ಗೆ ಅಂತಾನೆ ಒಂದು ಟಾಸ್ಕ್ ಫೋರ್ಸ್ ಇದೆ. ಸೊ ಅಲ್ಲಿ ನಮ್ ಮೆಂಬರ್ ನಮ್ ಚೇರ್ಮನ್ ಇರ್ತಾರೆ, ನಮ್ ಕಮಿಟಿ ಚೇರ್ಮನ್. ಜೊತೆಗೆ ಈ ಸಿಎಂ ಗೆ ಟಾಸ್ಕ್ ಫೋರ್ಸ್ ಇದೆ, ಒಂದ್ 4 ಟಾಸ್ಕ್ ಫೋರ್ಸ್ ಇದೆ. ಆ ಟಾಸ್ಕ್ ಫೋರ್ಸ್ ಅಲ್ಲಿ ನಮ್ ಚೇರ್ಮನ್, ನಮ್ ವೈರಾಲಜಿಸ್ಟ್ ವಿಲ್ ಆಲ್ಸೋ ಬಿ ದೇರ್. ಸೊ ಇಟ್ಸ್ ಕೈಂಡ್ ಆಫ್ ಹೆಂಗೆ ಅಂದ್ರೆ ಸಿಎಂ ಜೊತೆ ಇರ್ತಕ್ಕಂತ 4 ಅಡ್ವೈಸರಿ ಗ್ರೂಪ್ಸ್ ಆರ್ ಎಕ್ಸ್ಪರ್ಟ್ ಕಮಿಟೀಸ್ ಏನಿದೆ, ಅಲ್ಲಿರೋ ಮೆಂಬರ್ಸ್ ವಿಲ್ ಬಿ ಪಾರ್ಟ್ ಆಫ್ ದೀಸ್ ಡಿಫರೆಂಟ್ ಅದರ್ ಕಮಿಟೀಸ್ ಆಲ್ಸೋ. ನಾವು ಮೂಲತಃ ಪ್ರಮುಖವಾಗಿ ಆರೋಗ್ಯ ಇಲಾಖೆ ಜೊತೆನೆ ಇರ್ತೇವೆ. ಆಗಾಗ ಕೆಲವು ಟೈಮು ಈ ಇಂಡಸ್ಟ್ರೀಸ್ನವರು ಒಂದೊಂದಷ್ಟು ಪ್ರಶ್ನೆ ಕಳಿಸ್ತಾರೆ, ಕಾಮರ್ಸ್ನವ್ರು ಒಂದಷ್ಟು ಪ್ರಶ್ನೆ ಕಳಿಸ್ತಾರೆ. ಅದಕ್ಕೂ ಉತ್ತರ ಕೊಡ್ತಕ್ಕಂತ ಎಕ್ಸ್ಪರ್ಟ್ ಅಡ್ವೈಸ್ ಕೊಡ್ತಕ್ಕಂತ ಕೆಲಸನೂ ಈ ಕಮಿಟಿ ಮಾಡುತ್ತೆ. ಅಂಡ್ ನಿಮ್ಮ ಗ್ರೂಪ್ ತರ ಟ್ರೀಟ್ಮೆಂಟ್ ಗೆ ಅಂತ ಪ್ರಾಕ್ಟಿಸಿಂಗ್ ಡಾಕ್ಟರ್ಸ್, ಅವರು ಹಾಸ್ಪಿಟಲ್ ಮ್ಯಾನೇಜರ್ಸ್, ಅದು ಬೇರೆ ಗ್ರೂಪು ಇದೆ. ಕರೆಕ್ಟ್. ಅವರು ದೇ ಗಿವ್ ಟೆಕ್ನಿಕಲ್ ಅಡ್ವೈಸ್ ಆನ್ ಓನ್ಲಿ ಕ್ಲಿನಿಕಲ್ ಮ್ಯಾನೇಜ್ಮೆಂಟ್. ಇಡೀ ಕರ್ನಾಟಕದಲ್ಲಿ ಒಂದು ಕೋವಿಡ್ ಕೇಸ್ ಬಂದ್ರೆ ಅದನ್ನ ಹೇಗೆ ಕ್ಯಾಟಗರೈಸ್ ಮಾಡಬೇಕು, ಯಾವ ಟ್ರೀಟ್ಮೆಂಟ್ ಕೊಡ್ಬೇಕು, 3 ಕ್ಯಾಟಗರಿ ಇದೆ, ಎ, ಬಿ ಅಂಡ್ ಸಿ ಅಂತ. ಆ ಎ, ಬಿ ಅಂಡ್ ಸಿ ಕೆಳಗೆ ಏನೇನ್ ಟ್ರೀಟ್ಮೆಂಟ್ ಕೊಡ್ಬೇಕು ಅನ್ನೋದು ನೀಟಾಗಿ ಅವರೆಲ್ಲ ರಿಸರ್ಚ್, ನಮ್ಮ ಡೇಟಾ ಎಲ್ಲ ಯೂಸ್ ಮಾಡಿಕೊಂಡು ದೇ ಹ್ಯಾವ್ ಕಮ್ ಅಪ್ ವಿತ್ ಗೈಡ್ ಲೈನ್ಸ್. ಈವನ್ ಪ್ರೈವೇಟ್ ಎಸ್ಟಾಬ್ಲಿಷ್ಮೆಂಟ್ ನವರು ಆ ಗೈಡ್ ಲೈನ್ಸ್ ನೇ ಫಾಲೋ ಮಾಡಬೇಕು. ಥ್ಯಾಂಕ್ ಯು ಡಾಕ್ಟರ್ ಪ್ರದೀಪ್ ಅವರೇ. ಒಂದು ಸಣ್ಣ ಬ್ರೇಕ್ ತಗೊಂಡು ನಮ್ಮ ಕೋವಿಡ್-19 ಚರ್ಚೆ ಮುಂದುವರಿಸೋಣ. ಕೇಳುಗರೆ, ಕೋವಿಡ್-19 ಮೇಲೆ ಇದು ನಮ್ಮ ತಲೆಹರಟೆಯ 4ನೇ ಎಪಿಸೋಡ್. ಎಪಿಸೋಡ್ 64 ಶಶಿ ತೂತುಪಳ್ಳಿ ಮತ್ತೆ ನಾನು ಗಣೇಶ್ ಚಕ್ರವರ್ತಿ ಅವ್ರ ಜೊತೆ ಕೋವಿಡ್-19 ವೈರಸ್ ಬಯಾಲಜಿ, ಇಮ್ಯುನಿಟಿ, ಡ್ರಗ್ ಮತ್ತು ವ್ಯಾಕ್ಸಿನ್ ಡೆವಲಪ್ಮೆಂಟ್ ಬಗ್ಗೆ ಮಾತಾಡಿದ್ವಿ. ಎಪಿಸೋಡ್ 62ರಲ್ಲಿ ವಿಶ್ವೇಶ ಗುತ್ತಲ್ ಅವರ ಜೊತೆ ಈ ತರ ಪ್ಯಾಂಡಮಿಕ್ ಅನ್ನ ಹೇಗೆ ಮಾಡೆಲ್ ಮಾಡಿ ಪ್ಲಾನಿಂಗ್ ಮಾಡಬಹುದು ಅಂತ ಚರ್ಚಿಸಿದ್ವಿ. ಮತ್ತು ಎಪಿಸೋಡ್ 61ರಲ್ಲಿ ಡಾಕ್ಟರ್ ಶ್ರೀನಂದ್ ಶ್ರೀನಿವಾಸ್ ಅವರ ಜೊತೆ ಮಾರ್ಚ್ ತಿಂಗಳಲ್ಲಿ ಒಬ್ಬ ಬೆಂಗಳೂರಿನ ಜನರಲ್ ಫಿಸಿಷಿಯನ್ ಹೇಗೆ ಈ ಪ್ಯಾಂಡಮಿಕ್ ಅನ್ನ ನೋಡ್ತಾರೆ ಅಂತ ಹರಟೆ ಹೊಡೆದಿದ್ವಿ. ಮುಂಚೆ ಕೇಳಲಿಲ್ಲ ಅಂದ್ರೆ ದಯವಿಟ್ಟು ಕೇಳಿ. ಕನ್ನಡದಲ್ಲಿ ಈ ಮಾತು ನಿಮಗೆ ಬೇರೆ ಎಲ್ಲೂ ಸಿಗಲ್ಲ. Hey everybody, welcome to another great week on the IVM Podcast Network. If you haven't been following us on social media, please do. We're IVM Podcast on Twitter, Facebook, and Instagram. I'd like to thank our sponsors this week, Paytm Money and Intel. Their support is much appreciated. Before I tell you about some of the shows that we have for you this week, I really wanted to kind of really point out the incredible efforts of our host and our team. We've been able to maintain most of our production schedule in this lockdown, which is going into 4 months now. And I couldn't be happier with the fact that our hosts and team have been able to kind of just get all of this stuff out so incredibly well. So I just really wanted to kind of call them out for that and thank them for their support in this time. And since I spent so much time talking about that, I don't want to get you out of here quickly. Let me give you a quick update on a few shows that you should check out this week. On Siders, we had Amish Tripathi, really interesting discussion, both of them dive deep into history. Monty Panesar was on Edges and Sledges, another really cool show. On Advertising is Dead, Tanmay Bhatt showed up. That was a cool episode. Malini Agarwal, also probably better known as Miss Malini, showed up on Absolutely Right. It's just been an absolutely gangbusters week in terms of like the kind of guests we've had and the conversations we've had on the network. Please do check some stuff out. And with that, let's get you back to your show. ನಮಸ್ಕಾರ ಮತ್ತು ವೆಲ್ಕಮ್ ಬ್ಯಾಕ್. ಡಾಕ್ಟರ್ ಪ್ರದೀಪ್ ಅವರೇ, ವರ್ಲ್ಡ್ ಓವರ್ ಮತ್ತು ನಮ್ಮ ದೇಶದಲ್ಲಿ ಕೂಡ ಕೋವಿಡ್-19 ಮ್ಯಾನೇಜ್ಮೆಂಟ್ ಸ್ಟ್ರಾಟಜಿನ ಮೂಲ ಅಂಶಗಳು ಟೆಸ್ಟಿಂಗ್, ಟ್ರೇಸಿಂಗ್ ಮತ್ತು ಐಸೋಲೇಷನ್, ಕ್ವಾರಂಟೈನ್.
ನಮ್ಮ ಎಪಿಸೋಡಿನ 2ನೇ ಭಾಗದಲ್ಲಿ ಇವನ್ನ ಒಂದೊಂದಾಗಿ ತಗೊಂಡು ಮಾತಾಡೋಣ. ಮೊದಲು ಹೇಳಿ, ಕರ್ನಾಟಕದಲ್ಲಿ ನೀವು ಟೆಸ್ಟಿಂಗ್ ಮತ್ತು ಟೆಸ್ಟಿಂಗ್ ಕೆಪಾಸಿಟಿಯನ್ನು ಹೇಗ್ ನೋಡ್ತಾ ಇದ್ದೀರಾ? ಕರ್ನಾಟಕ ಇವತ್ತು ವಿ ಹ್ಯಾವ್ ದ ಲಾರ್ಜೆಸ್ಟ್ ನಂಬರ್ ಆಫ್ ಲ್ಯಾಬ್ಸ್ ಇನ್ ದ ಹೋಲ್ ಕಂಟ್ರಿ. ನಮ್ ಟೆಸ್ಟಿಂಗ್ ಕೆಪಾಸಿಟಿ ಏನಿದೆ, ವಿ ಹ್ಯಾವ್ ಇಟ್ ದ ಮೋಸ್ಟ್. ಸೊ ಬಿಕಾಸ್ ಆಫ್ ಅವರ್ ಕಮಿಟಿ ಏನು ನಾವು ಭಾರಿ ಫಾಸ್ಟ್ ಆಗಿ ಲ್ಯಾಬ್ಸ್ ನ ಎಸ್ಟಾಬ್ಲಿಷ್ ಮಾಡಿದ್ವಿ. ಈ 3 ಲ್ಯಾಬ್ ಇದ್ದಿದ್ದು ಮೇ 15th ಟೈಮ್ ಅಲ್ಲಿ, ಬೈ ಮೇ 25th ನಾವು 40 ಲ್ಯಾಬ್ಸ್ ಬಂದಿದ್ವಿ. ಬೈ ಜೂನ್ 2nd ವಿ ಹ್ಯಾಡ್ 70 ಲ್ಯಾಬ್ಸ್ ಇನ್ ದ ಸ್ಟೇಟ್. ಈಗ ನನ್ನ ಲೆಕ್ಕದಲ್ಲಿ 70ಕ್ಕಿಂತ ಹೆಚ್ಚು ಲ್ಯಾಬ್ ಇರಬಹುದು, ಬಟ್ ಅದೊಂದು 80 ತನಕ ಹೋಗ್ಬೋದಷ್ಟೇ. ಬಟ್ 70 ಈಸ್ ಸಫಿಶಿಯಂಟ್ ಅಂತ ಹೇಳಿ ನಾವು ಅನ್ಕೊಂಡಿದ್ದು. ಆ 70 ಲ್ಯಾಬ್ ಕೆಪಾಸಿಟೀಸ್ ಆರ್ ವೆರಿ ಗುಡ್. ಟುಡೇ ನೀವು ಹೇಳಿದಾಗೆ ಹತ್ತತ್ರ 15ರಿಂದ 20,000 ಪರೀಕ್ಷೆಗಳನ್ನ ಮಾಡ್ತಾ ಇದೀವಿ. ಮೊನ್ನೆಯಿಂದ ರ್ಯಾಪಿಡ್ ಟೆಸ್ಟಿಂಗ್ ಒಂದು ಶುರು ಆಗಿದೆ. ಇದು ಆಂಟಿಬಾಡಿ ಟೆಸ್ಟ್ ಆಗತ್ತಲ್ವಾ? ಆಂಟಿಜೆನ್ ಟೆಸ್ಟ್. ಇದು ಆಂಟಿಬಾಡಿ ಟೆಸ್ಟಿಂಗ್ ಇನ್ನು ಅಷ್ಟು ಹೆಚ್ಚಾಗಿ ಮಾಡ್ತಿಲ್ಲ. ರೀಸನ್ನು ನಮ್ಗೆ ಈಗ ಕ್ಯೂರ್ ಆಗಿರ್ತಕ್ಕಂಥವ್ರು ಅಥವಾ ರ್ಯಾಂಡಮ್ ಟೆಸ್ಟಿಂಗ್ ಗೆ ಒಂದು ಸರ್ವೆ ನಡಿಬೇಕು, ಅದನ್ನ ಮಾಡ್ತಾರೆ. ಸೊ ಇನ್ನು ಅಷ್ಟು ಪ್ರವರ್ಧಮಾನಕ್ಕೆ ಅದು ಆಂಟಿಬಾಡಿ ಟೆಸ್ಟಿಂಗ್ ಬಂದಿಲ್ಲ. ಸೊ ಈ ಆಂಟಿಜೆನ್ ಟೆಸ್ಟಿಂಗ್ ನಾವು ಡೆಲ್ಲಿಲಿ ನೋಡಿದ್ವಿ, ಬೇರೆ ಕಡೆನೂ ಅಡಾಪ್ಟ್ ಆಗ್ತಾ ಇದೆ ಅಲ್ವಾ? ಆಂಟಿಜೆನ್ ಅಂದ್ರೆ ಈಗ ಒಂದು ವೈರಸ್ ಒಳಗ್ ಬಂದ್ರೆ, ಒಬ್ಬ ಮನುಷ್ಯನ ದೇಹಕ್ಕೆ ಬಂದ್ರೆ ಅದರದ್ದು ರೆಸ್ಪಾನ್ಸ್ ಜನರೇಟ್ ಆಗತ್ತೆ. ಆಂಟಿಬಾಡೀಸ್ ನೀವೇನ್ ಹೇಳ್ತಿದ್ದೀರಿ, IgG, IgE, ಆಮೇಲೆ IgM, ಅದೆಲ್ಲ ಆಂಟಿಬಾಡೀಸ್. ದಟ್ಸ್ ಆಲ್ಸೋ ಇಮ್ಯೂನ್ ರೆಸ್ಪಾನ್ಸ್. ಈ ವೈರಲ್ ಇದಕ್ಕೇನೆ ಅದು ಆಂಟಿಜೆನ್ ಅಂತ ಕರಿತೀವಿ. ಅದಿದ್ಯಾ ಅಂತ ತುಂಬಾ ಮುಂಚೆನೆ ನಾವು ಪಾಸಿಟಿವ್ ಸೋಂಕಿದ್ಯಾ ಇಲ್ವಾ ಅಂತ ಕಂಡುಹಿಡಿಯುವಂತ ಒಂದು ಪ್ರಕ್ರಿಯೆ ಇದು ಆಂಟಿಜೆನ್ ಟೆಸ್ಟಿಂಗ್. RT-PCR ಏನಾಗುತ್ತೆ, ನಮ್ಗೆ 5-6 ದಿನ ಆದ ನಂತರ ಆಗತ್ತೆ. ಆದ್ರೆ ಈ ರ್ಯಾಪಿಡ್ ಆಂಟಿಜೆನ್ ಟೆಸ್ಟಿಂಗ್ 3ನೇ ದಿವಸದಿಂದಾನೇ ನಾವು ಕಂಡ್ಕೋಬಹುದು ಸೋಂಕು ಉಂಟಾಗಿದ್ಯಾ ಇಲ್ಲ ಅಂತ. ಸದ್ಯಕ್ಕಿರೋ ಟೆಸ್ಟ್ ಅಲ್ಲಿ ಆಂಟಿಜೆನ್ ಟೆಸ್ಟ್, ಆ PCR ಟೆಸ್ಟ್ ಅಷ್ಟು ಕ್ವಾಲಿಟಿ ಇಲ್ಲ, ಇನ್ನು ಸ್ವಲ್ಪ ಕನ್ಸರ್ನ್ಸ್ ಇದೆ ಅಂತ ಹೇಳ್ತಾ ಇದಾರಲ್ವಾ? ಇವಾಗ ಡೆಲ್ಲಿನಲ್ಲಂತೂ ಈಗ ರಿಪೋರ್ಟ್ ಮಾಡುವಾಗ ಈ ಆಂಟಿಜೆನ್ ಟೆಸ್ಟಿನ ರಿಸಲ್ಟ್ ಮತ್ತೆ ನಮ್ಮ PCR ಟೆಸ್ಟಿನ ರಿಸಲ್ಟ್ ಒಟ್ಟಿಗೆ ಸೇರಿಸಿ ತೋರಿಸ್ತಾ ಇದ್ದಾರೆ. ಸೊ ಅದರಿಂದ ಒಂದೊಂದ್ಸತಿ ಕಷ್ಟ ಆಗತ್ತಲ್ವಾ? ಫಾಲ್ಸ್ ನೆಗೆಟಿವ್, ಫಾಲ್ಸ್ ಪಾಸಿಟಿವ್ ಅಂತ ಹೇಳ್ತೀವಲ್ಲ, ಅದ್ರಲ್ಲಿ ಏನಾದ್ರೂ ಸ್ವಲ್ಪ ತೊಂದರೆ ಬರಬಹುದಾ? ಇದಕ್ಕೋಸ್ಕರನೇ ಪ್ರತಿ ಸಲಿನೂ ಒಂದು ಲ್ಯಾಬ್ಗೆ ಒಂದು ಕನ್ಸೈನ್ಮೆಂಟ್ ಅಂತ ಬಂದಾಗ RT-PCR ಗೆ ವ್ಯಾಲಿಡೇಟ್ ಮಾಡ್ತೀವಿ ನಾವು. RT-PCR ಮಟ್ಟಕ್ಕೆ ಇದು ನೋಡುತ್ತಾ ಇಲ್ವಾ ಅಂತ. ಗುಡ್ ಸಬ್ಸ್ಟಿಟ್ಯೂಟ್ ಫಾರ್ RT-PCR, ಬಟ್ ಡೆಫಿನೆಟ್ಲಿ ನಾಟ್ ಎ ರೀಪ್ಲೇಸ್ಮೆಂಟ್ ಅಂತ ಕರಿತೀವಿ. RT-PCR ನ ಕಂಪ್ಲೀಟ್ ಆಗಿ ತೊಡೆದು ಹಾಕ್ಬಿಟ್ಟು ಮಾಡ್ಲಿಕ್ಕಾಗಲ್ಲ. ಯಾಕಂದ್ರೆ ಈ ರ್ಯಾಪಿಡ್ ಆಂಟಿಜೆನ್ ಟೆಸ್ಟ್ ಅಲ್ಲಿ ಒಂದು ಇಂಡಿಟರ್ಮಿನೇಟ್ ಅಂತ ಬರುತ್ತೆ, ಅಂದ್ರೆ ಪಾಸಿಟಿವ್ ಅಲ್ಲ ನೆಗೆಟಿವ್ ಅಲ್ಲ ಅನ್ನೋ ರೀತಿ. ಸರ್, ಸೊ ನೀವ್ ಹೇಳಿದ ತರ ನಾವು ಟೆಸ್ಟಿಂಗ್ ಒಂದಷ್ಟು ರ್ಯಾಂಪ್ ಅಪ್ ಮಾಡಿದೀವಿ. RT-PCR ಜೊತೆ ಸ್ಟೇಟ್ ಅಲ್ಲಿ 20,000 ಟೆಸ್ಟ್ ಮಾಡಕ್ ನಮಗ್ ಶಕ್ತಿ ಇದೆ ಒಂದ್ ದಿನದಲ್ಲಿ. ಬೆಂಗಳೂರಲ್ಲಿ ಒಂದು 5,000, 6,000 ಟೆಸ್ಟ್ ತನಕ ನಾವು ಹೋಗಿದೀವಿ. ಆದ್ರೆ ಈಗ ಬೆಂಗಳೂರಲ್ಲಿ ಪಾಸಿಟಿವ್ ಟೆಸ್ಟ್ ನೋಡ್ತಾ ಇದ್ರೆ ನಂಬರ್ ತುಂಬಾ ಜಾಸ್ತಿ ಆಗ್ತಾ ಇದೆ. ಸೊ ಒಂದು ದೇಶದಲ್ಲಿ ಎಲ್ಲಾ ಕಡೆ ಟೆಸ್ಟ್ ಪಾಸಿಟಿವಿಟಿ ರೇಟ್ ಅಂತ ನೋಡ್ತಾರಲ್ವಾ? ಸೊ ಇವಾಗ ಬೆಂಗಳೂರಲ್ಲಿ ಆಲ್ಮೋಸ್ಟ್ 30% ಎಲ್ಲ 30% ದಾಟಿರ್ಬೋದು. ಅಷ್ಟು ಪಾಸಿಟಿವ್ ಬಂದಾಗ ಅದೊಂದು ನಮಗೆ ಇಂಡಿಕೇಟರ್ ಆಗ್ಬೋದಲ್ವಾ, ನಾವ್ ಇನ್ನೂ ಟೆಸ್ಟಿಂಗ್ ಮಾಡ್ಬೇಕಾಗತ್ತೆ, ಇಲ್ಲ ಅಂದ್ರೆ ತುಂಬಾ ಜನ ಮಿಸ್ ಆಗೋಗ್ತಾರೆ ಅಂತ. ಈಗ ಏನಾಗುತ್ತೆ ಅಂದ್ರೆ, ನೀವ್ ಹೇಳಿದ ರೀತಿಲಿ ಟೆಸ್ಟ್ ಪಾಸಿಟಿವಿಟಿ ನಿನ್ನೆ ಲೆಕ್ಕಕ್ಕೆ ಅರೌಂಡ್ 11% ಇತ್ತು. ಸೊ 11% ಈಗ 2 ತರ ಟೆಸ್ಟ್ ಪಾಸಿಟಿವಿಟಿ ಇನ್ಕ್ರೀಸ್ ಆದ್ರೆ 2. ಒಂದು, ಸೋಂಕು ನಿಜವಾಗ್ಲೂ ಹೆಚ್ಚಾಗಿ ಹರಡ್ತಾ ಇರ್ಬೋದು ಅನ್ನೋದು ಒಂದು, ಅಥವಾ 2ನೇದು ವಿ ಆರ್ ಟೆಸ್ಟಿಂಗ್ ದ ರೈಟ್ ಪೀಪಲ್ ಅಂತ. ಈಗ ಮೀನ್ ಎಲ್ಲಿರುತ್ತೋ ಜಾಸ್ತಿ ಅಲ್ಲಿ ಬಲೆ ಹಾಕಿದ ರೀತಿಲಿ ಈಗ ILI ಸಾರಿ ಅಥವಾ ಸೋಂಕಿರ್ತಕ್ಕಂತ ಸಾಧ್ಯತೆ ಹೆಚ್ಚಿರೋರ್ನ ನಾವು ಹಿಡಿದು ಅವ್ರನ್ನ ಟೆಸ್ಟ್ ಮಾಡ್ತಾ ಇದೀವಿ. ಆದ್ರಿಂದ ಪಾಸಿಟಿವಿಟಿ ಬರ್ತಾ ಇದೆ ಅಂತಾನು ನೋಡ್ಬೋದು. ಸೊ ಇನ್ಕ್ರೀಸಿಂಗ್ ಟೆಸ್ಟ್ ಪಾಸಿಟಿವಿಟಿ ಏನಾಗುತ್ತೆ, ಟೆಸ್ಟ್ ಪಾಸಿಟಿವಿಟಿ ಜಾಸ್ತಿ ಆದ್ರೆ ಈಸ್ ಅನ್ ಇಂಡಿಕೇಟರ್ ಆಫ್ ಈವನ್
ಆರ್ ವಿ ಟೆಸ್ಟಿಂಗ್ ದ ರೈಟ್ ಪೀಪಲ್, ಸರಿಯಾದವ್ರನ್ನ ನಾವು ಟೆಸ್ಟ್ ಮಾಡ್ತಿದೀವಾ ಅನ್ನೋದಕ್ಕೆ ಒಂದು ಇಂಡಿಕೇಟರ್. ಎರಡನೇದು ಸೋಂಕು ಜಾಸ್ತಿ ಆಗ್ತಿದ್ಯಾ ಸಮುದಾಯದಲ್ಲಿ ಅನ್ನೋದಕ್ಕೂ ಇಂಡಿಕೇಟರ್. ಬಟ್ ನನ್ನ ಕೇಳಿದ್ರೆ ಈಗ ಇಟ್ ಈಸ್ ಎ ಎಫಿಷಿಯನ್ಸಿ ಆಫ್ ಕಾಂಟ್ಯಾಕ್ಟ್ ಟ್ರೇಸಿಂಗ್ ಇಂಡಿಕೇಟರ್, ಪಾಸಿಟಿವಿಟಿ ಇರ್ತಕ್ಕಂಥದ್ದು. ಈಗ ಎಲ್ರು ಹೇಳ್ತಾರೆ ಫೇಸ್ 3 ಗೊಟ್ಟೋಯ್ತಾ, ಫೇಸ್ 3 ಗೊಟ್ಟೋಯ್ತಾ ಅಂತ. ಇನ್ನು ನನ್ನ ಪ್ರಕಾರ ಫೇಸ್ 3 ಹೋಗ್ತಿಲ್ಲ. ನಾನು ಐ ಆಮ್ ನಾಟ್ ಸೇಯಿಂಗ್ ದಿಸ್ ಫಾರ್ ಪೊಲಿಟಿಕಲ್ ರೀಸನ್ಸ್ ಆರ್ ನಾನು ಟೆಕ್ನಿಕಲ್ ಅಡ್ವೈಸರಿ ಕಮಿಟಿಲಿ ಇದ್ದೀನಿ ಅದಕ್ಕೆ ಹೇಳ್ತಿಲ್ಲ. ನಿಜವಾಗ್ಲೂ ಇನ್ನು ಫೇಸ್ 3 ಹೋಗಿಲ್ಲ. ಫೇಸ್ 3 ಇಟ್ ಇಸ್ ನಾಟ್ ಲೈಕ್ ಸೋಂಕು ಯಾರಿಂದ ಬಂತು ಅಂತ ಪತ್ತೆ ಆಗದಿದ್ರೆ ಫೇಸ್ 3 ಅಂತ ಅನ್ಕೊಂಬಿಟ್ಟಿದೀವಿ. ದಟ್ ಈಸ್ ನಾಟ್ ದ ಕ್ರೈಟೀರಿಯಾ. ಯಾಕೆ ಪತ್ತೆ ಆಗಕ್ ಸಿಗ್ತಿಲ್ಲ ಅಂದ್ರೆ ಸೋಂಕು ಪಾಸಿಟಿವ್ ಆದಂತ ವ್ಯಕ್ತಿಗಳು ಡಿಸ್ಕ್ಲೋಸ್ ಮಾಡ್ತಿಲ್ಲ, ನಾನು ಯಾರನ್ನ ಮೀಟ್ ಮಾಡ್ದೆ ಇದ್ ಮಾಡ್ದೆ ಅನ್ನೋದು. ಹಾಗಾಗಿ ಇದು ನಮ್ಗೆ ಸಿಕ್ತೆ ಇಲ್ದೆ ಇರೋದ್ರಿಂದ ವಿ ಕಾಂಟ್ ಸೇ ದಟ್ ದಿಸ್ ಈಸ್ ಫೇಸ್ 3. ಸೊ ಈ ಟೆಸ್ಟಿಂಗ್ ಮತ್ತೆ ವಾಪಸ್ ಬರ್ತೀನಿ ನಾನು. ಇನ್ನೂ ನಂಬರ್ಸ್ ಜಾಸ್ತಿ ಆಗತ್ತೆ. ಕಾರಣ ನಾವು ರ್ಯಾಪಿಡ್ ಆಂಟಿಜನ್ ಟೆಸ್ಟ್ ಇಂದ 1 ಗಂಟೆಲಿ ನಾವು 50ರಿಂದ 100 ಪರೀಕ್ಷೆ ಸಹ ಮಾಡಬಹುದು. ಸೊ ಹಾಗಾಗಿ ಟೆಸ್ಟಿಂಗ್ ಕೆಪಾಸಿಟೀಸ್ ಡೆಫಿನೆಟ್ಲಿ ಇನ್ಕ್ರೀಸ್ ಆಗಿದೆ ಈಗ. ಅಂಡ್ ಇದಕ್ಕೂ ಮೀರಿ ಇನ್ನೂ ಮಾಡ್ಬೇಕು ಅನ್ನೋದು ನನ್ನ ಅಭಿಪ್ರಾಯದಲ್ಲಿ ಐ ಡೋಂಟ್ ಥಿಂಕ್ ಇಟ್ ಇಸ್ ರಿಕ್ವೈರ್ಡ್. ಸೊ ಹಂಗಾಗಿ ನಮ್ಗೆ ದಿನ 20,000-30,000 ತನಕನೂ ಟೆಸ್ಟಿಂಗ್ ಕೆಪಾಸಿಟೀಸ್ ಇವತ್ತಿದೆ. ಹಾಗಾಗಿ ಟೆಸ್ಟಿಂಗ್ ಅಲ್ಲಿ ವಿ ಡೋಂಟ್ ನೀಡ್ ಎನಿ ಇದು. ಸರಿ ಸರ್. ಸೊ ಈಗ ಕರ್ನಾಟಕ ನಂಬರ್ 1, ಬೆಂಗಳೂರಲ್ಲಿ ಅಂದ್ರೆ ನಿಮ್ ಪ್ರಕಾರ ಎಲ್ಲಿ ತನಕ ಒಂದು ನಾವು ಟಾರ್ಗೆಟ್ ನಂಬರ್ ಆಫ್ ಟೆಸ್ಟ್ ಪರ್ ಡೇ ಅಂತ ಒಂದು ಏಮ್ ಮಾಡ್ಬೇಕಾಗತ್ತೆ? PCR ನೀವ್ ಹೇಳ್ತಾರ ರ್ಯಾಪಿಡ್ ಟೆಸ್ಟ್ 2 ಸೇರಿಸಿ ನೋಡಿದ್ರೇನು ಸದ್ಯಕ್ಕೆ ನಾವಿನ್ನು 5,000-6,000 ಇದೀವಲ್ವಾ? ಹೌದು, ನನ್ನ ಲೆಕ್ಕದಲ್ಲಿ ಇನ್ನು ಪ್ರಾಬಬ್ಲಿ ಒಂದು 10,000 ಎಕ್ಸ್ಟ್ರಾ ಮಾಡ್ಬೋದು. ಅಂದ್ರೆ 15,000-20,000 ತನಕನೂ ಹೋಗ್ಬೋದು. 10,000 ಟೆಸ್ಟಿಂಗ್ ಮಾಡಿದ್ರೆ ಐ ಥಿಂಕ್ ಇಟ್ ಇಸ್ ಅಡಿಕ್ವೇಟ್. ಓಕೆ, ದಿಸ್ ಇಸ್ ಪರ್ ಡೇ. ಹೌದು, ಸೇರ್ಕೊಂಡು ಹೋಗುತ್ತೆ. ನೌ ದ ಟೈಮ್ ಈಸ್ ಟು ಇನ್ಕ್ರೀಸ್ ದ ನಂಬರ್ ಆಫ್ ಬೆಡ್ಸ್ ಇನ್ ಟರ್ಮ್ಸ್ ಆಫ್ ಕೋವಿಡ್ ಕೇರ್ ಸೆಂಟರ್ ಬೆಡ್ಸ್ ಏನಿದೆ ಅದನ್ನ ನಾವು ಮಾಡ್ಬೇಕು. ಕೆಲವರಿಗೆ ನಮ್ಮಲ್ಲಿ ಗವರ್ಮೆಂಟ್ ಸಿಸ್ಟಮ್ ಅಲ್ಲಿ ಬೆಡ್ಸ್ ಇಲ್ಲದೆ ಇದ್ರೆ ಪ್ರೈವೇಟ್ ಗೆ ಹೇಗೆ ಅನುಕೂಲ ಮಾಡ್ಕೊಡೋದು ಅನ್ನೋ ಲೆಕ್ಕದಲ್ಲಿ ವಿ ಸ್ಟಾರ್ಟೆಡ್ ದಿಸ್ ಬೆಡ್ ಅಲೋಕೇಶನ್ ಸಿಸ್ಟಮ್. ಅದಕ್ಕೋಸ್ಕರ ನಿನ್ನೆ ತಾನೇ ಒಂದು ಆಪ್ ಕೂಡ ರೆಡಿ ಆಗಿದೆ. ಅಂಡ್ ರಿಯಲ್ ಟೈಮ್ ಅಲ್ಲಿ ಬೆಡ್ಸ್ ಎಲ್ಲೆಲ್ಲಿ ಅವೈಲೇಬಲ್ ಇದೆ ಏನಿದೆ ಅನ್ನೋದು ಎಲ್ರಿಗೂ ಗೊತ್ತಾಗತ್ತೆ. ಅದು ನಮ್ಮ BBMP ಕಮಿಷನರ್ ಅನಿಲ್ ಕುಮಾರ್ ಅವರು ಅವ್ರ ಟ್ವಿಟರ್ ಅಲ್ಲಿ ಹಂಚ್ಕೊಂಡಿದ್ದಾರೆ. ಸೊ ಅಲ್ಲಿ ನೋಡಿದ್ರೆ ನಮ್ಗೆ ನೀಟಾಗಿ ಯಾವ ಆಸ್ಪತ್ರೆಗಳೇ ಇದೆ, ಅಲ್ಲಿ ಎಷ್ಟು ಬೆಡ್ಸ್ ಕೋವಿಡ್ಗೋಸ್ಕರ ಅಲೋಕೇಟೆಡ್ ಇದೆ, ಅದರಲ್ಲಿ ಗವರ್ಮೆಂಟ್ ಕೋವಿಡ್ ಎಷ್ಟು ಅಲೋಕೇಟೆಡ್ ಇದೆ, ಎಷ್ಟು ಅವೈಲೇಬಲ್ ಇದೆ, ಇದಿಷ್ಟು ಗೊತ್ತಾಗತ್ತೆ. ಆ ಲೆಕ್ಕದಲ್ಲಿ ಒಂದು ರೌಂಡ್ ಆಫ್ ಪ್ಯಾನಿಕ್ ಏನಿತ್ತು, ಕೇಯಾಸ್ ಏನಿತ್ತು, ಅದನ್ನ ಕಮ್ಮಿ ಮಾಡಿದೀವಿ ನಾವು. ಕೋವಿಡ್ ಹೆಲ್ತ್ ಸೆಂಟರ್ ಮತ್ತೆ ಡೆಡಿಕೇಟೆಡ್ ಕೋವಿಡ್ ಹಾಸ್ಪಿಟಲ್ ಬೆಡ್ಸ್ ಅಡಿಕ್ವೇಟ್ ಆಗಿದೆ ನಮ್ಗೆ. ಅಲ್ಲಿ ಇರ್ತಕ್ಕಂತ ಯಾರು ಮೈಲ್ಡ್ ಕೇಸಸ್ ಇರ್ತಾರೋ ಆ ಮೈಲ್ಡ್ ಕೇಸಸ್ ನ ಕೋವಿಡ್ ಕೇರ್ ಸೆಂಟರ್ಸ್ ಗೆ ನಾವು ಅಕಾಮಡೇಟ್ ಮಾಡಕ್ ಶುರು ಮಾಡಿದ್ರೆ ವಿ ವಿಲ್ ಬಿ ಫೈನ್. ಅದ್ರ ಮಧ್ಯದಲ್ಲಿ ಎಲ್ಲಿ ನಾವು ರಿಯಲೈಸ್ ಮಾಡ್ಲಿಲ್ಲ ಅಂದ್ರೆ 80% ಆಫ್ ದೆಮ್ ಕ್ಯಾನ್ ಸ್ಟೇ ಹೋಮ್, ಮನೇಲೆ ಇದ್ಕೊಂಡು ಆರಾಮಾಗಿ ಐಸೋಲೇಟ್ ಹಾಕೊಂಡು ಎಲ್ಲೆಲ್ಲಿ ಸಾಧ್ಯವೋ, ಕೆಲವು ಮನೆಗಳಲ್ಲಿ ಒಂದ್ ರೂಮ್ ಸಹ ಇರಲ್ಲ, ಅಂತ ಮನೆಗಳಲ್ಲಿ ಬೇರೆ ವ್ಯವಸ್ಥೆ ಮಾಡ. ಆದ್ರೆ ಎಲ್ರಿಗೂ ಟ್ರೀಟ್ಮೆಂಟ್, ಎಲ್ರೂ ಬೆಡ್ ಅಲ್ಲಿ ಹೋಗಿ ಮಲ್ಕೋಬೇಕು ಅಂತ ಅಂದ್ರೆ ಐ ಡೋಂಟ್ ಥಿಂಕ್ ಇಟ್ಸ್ ದ ರೈಟ್ ವೇ ಆಫ್ ಡೂಯಿಂಗ್ ಇಟ್. ಯಾರಿಗ್ ಚಿಕಿತ್ಸೆ ಬೇಕೋ ಅವ್ರು ಮಾತ್ರ ಆಸ್ಪತ್ರೆಗೆ ಕರ್ಕೊಂಡು ಹೋಗೋ ವ್ಯವಸ್ಥೆ. ಹಾಗಾಗಿ ಇದು ಹೋಮ್ ಐಸೋಲೇಷನ್ಗೆ ಒಂದು ಗೈಡ್ ಲೈನ್ಸ್ ತಂದಿದೀವಿ. ರೀಸೆಂಟ್ ಆಗಿ ಮೊನ್ನೆ 10ನೇ ತಾರೀಕು ಕಮ್ಯುನಿಟಿ ಐಸೋಲೇಷನ್ ಫೆಸಿಲಿಟಿ ಅಂತಾನು ಮಾಡಿದೀವಿ. ಈಗ ರೆಸಿಡೆಂಟ್ ವೆಲ್ಫೇರ್ ಅಸೋಸಿಯೇಷನ್ಸ್, ಆಮೇಲೆ ಒಂದು ಸ್ಲಮ್ ಇದ್ರೆ ಅಲ್ಲಿರೋ ಕಲ್ಯಾಣ ಮಂಟಪ ಆಗಿರ್ಬೋದು, ಕಮ್ಯುನಿಟಿ ಹಾಲ್ ಇರ್ಬೋದು, ಅಥವಾ ಒಂದ್ ಸ್ಕೂಲ್ ಇರ್ಬೋದು, ಅಲ್ಲೇನೆ ಈ ಕಮ್ಯುನಿಟಿನವ್ರೆ ಒಂದ್ 10 ಬೆಡ್ ಸೆಟಪ್ ಮಾಡಿದ್ರೆ, ಒಂದ್ ಪಲ್ಸ್ ಆಕ್ಸಿಮೀಟರ್ ಇಟ್ಕೊಂಡು ಒಂದ್ ಥರ್ಮಲ್ ಸ್ಕ್ಯಾನರ್ ಯೂಸ್ ಮಾಡಿದ್ರೆ ಎಷ್ಟೋ ಜನ ಅದೇ ಕಮ್ಯುನಿಟಿನವ್ರನ್ನ ಸೇರಿಸ್ಕೊಂಡು ಇಫ್ ದೇ ಕ್ಯಾನ್ ಮ್ಯಾನೇಜ್ ಇಟ್, ದಟ್ ವಿಲ್ ಹೆಲ್ಪ್ ಲಾಟ್ ಆಫ್ ಥಿಂಗ್ಸ್. ಒಂದು ಬೆಡ್ ಇಲ್ಲ ಅನ್ನೋ ಒಂದು ಇದು ನೀಗತ್ತೆ. ಇನ್ನೊಂದು ಯಾರಿಗ್ ನಿಜವಾಗ್ಲೂ ಚಿಕಿತ್ಸೆ ಬೇಕೋ ಅವ್ರನ್ನ ಮಾತ್ರ ನಾವು ದೊಡ್ಡ ದೊಡ್ಡ ಆಸ್ಪತ್ರೆಗಳಿಗೆ ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಕೊಡ್ತಕ್ಕಂಥದ್ದು ಬೇಕಾಗತ್ತೆ. 80% ಏನು ಮಾಡ್ದಿರಾ ಸುಮ್ನೆ ಅವ್ರ ಪಾಡ್ಗವರು ಮನೇಲಿ ಒಂದ್ 4 ತರ ಮಾತ್ರೆ ಇದೆ. ಆ 4 ತರ ಮಾತ್ರೆ ವ್ಯವಸ್ಥಿತವಾಗಿ ಸಮಯಕ್ಕೆ ಸರಿಯಾಗಿ ತಗೊಂಡ್ರೆ
about 5 to 6 days they will be able to come out of it. ಇನ್ನ 15% ಜನಕ್ಕೆ ಸ್ವಲ್ಪ ತಲೆನೋವು ಜಾಸ್ತಿ, ಮೈಕೈ ನೋವು, ಕೆಮ್ಮು, ನೆಗಡಿ ಎಲ್ಲ ಬರುತ್ತೆ. ಒಂದ್ ಹಂತಕ್ಕೆ ಆಕ್ಸಿಜನ್ ಬೇಕಾಗ್ಬೋದು. ಇನ್ನು 5% ಏನಿದ್ದಾರೆ ಸಿವಿಯರ್ ಇವ್ರು ಇರ್ತಾರೆ, ಅವ್ರಿಗೆ ಆಕ್ಸಿಜನ್ ಬೇಕಾಗ್ಬೋದು. ಅದ್ರಲ್ಲೂ ಹೈ ಫ್ಲೋ ಆಕ್ಸಿಜನ್ ಅಂತ ಕರಿತೀವಿ ಅದು. ಜೊತೆಗೆ ವೆಂಟಿಲೇಟರ್ ಬೇಕಾಗ್ಬೋದು, ICU ಟ್ರೀಟ್ಮೆಂಟ್ ಬೇಕಾಗ್ಬೋದು. ಇಂಥವ್ರಿಗೆ ಮಾತ್ರ ನಾವು ಮೀಸಲಿಟ್ರೆ ಅವಾಗ ರಿಸೋರ್ಸಸ್ ನಾವು ಹೆಚ್ಚು ಪರಿಣಾಮಕಾರಿಯಾಗಿ ಯುಟಿಲೈಸ್ ಮಾಡ್ಕೋಬಹುದು ಅನ್ನೋದು ನನ್ನ ಅಭಿಪ್ರಾಯ. ಸೊ ಈ ನಿಮ್ಮ ತಲೆ ಹರಟೆ ಮೂಲಕ ನಾನು ಕೇಳೋದೇನಂದ್ರೆ, ಆದಷ್ಟು ಮನೇಲಿ ಐಸೋಲೇಟ್ ಮಾಡ್ಲಿಕ್ಕೆ ವ್ಯವಸ್ಥೆ ಈಗ್ಲಿಂದಾನೇ ರೆಡಿ ಮಾಡ್ಕೊಳ್ಳಿ. ಇನ್ನೊಂದು, ನಿಮ್ ಕಮ್ಯುನಿಟಿಲಿ ಈಗ ಅಪಾರ್ಟ್ಮೆಂಟ್ ಅಲ್ಲಿ ಕ್ಲಬ್ ಹೌಸ್ಗಳಿರುತ್ತೆ, ಇನ್ಯಾವುದೋ ಪಾರ್ಟಿ ಹಾಲ್ ಇರುತ್ತೆ, ಅಲ್ಲಿ ಒಂದು 100 ಅಥವಾ 150 ಮನೆ ಇರೋ ಅಪಾರ್ಟ್ಮೆಂಟ್ ನಲ್ಲಿ 60ರಿಂದ 70 ಮನೆಗಳಲ್ಲಿ ಹೋಮ್ ಐಸೋಲೇಷನ್ ವಿಲ್ ಬಿ ದೇರ್. 2-3 ರೂಮ್ಸ್ ಇರುತ್ತೆ. ಮಿಕ್ಕಿದವ್ರು ಅನಿವಾರ್ಯವಾಗಿ ಹೊರಗೆ ಇರ್ಬೇಕು ಅನ್ನೋರಿಗೆ 100ರಿಂದ 150 ಮನೆ ಇದ್ರೆ ಒಂದು 6ರಿಂದ 8 ಬೆಡ್ ಸಾಕಾಗತ್ತೆ. ನಾವು ರೆಡಿ ಇದೀವಿ. ನಿಮ್ಯಾನ್ಸ್ ನ ಜನ ಆರೋಗ್ಯ ಕೇಂದ್ರದಿಂದ ಇರ್ಬೋದು ಅಥವಾ BBMP ಇಂದ ಇರ್ಬೋದು, ಯಾವುದೇ ರೀತಿ ಟೆಕ್ನಿಕಲ್ ಸಪೋರ್ಟ್ ಕೊಡ್ಲಿಕ್ಕೆ ವಿ ಆರ್ ರೆಡಿ. ಸೊ ಅದನ್ನ ನೀವು ಯಾರು ಕೇಳಗರಿದಿರೋ ಅದನ್ನ ಮುಂದೆ ಬಂದ್ರೆ ಪವನ್ ಮೂಲಕ ನಮ್ ಕಾಂಟ್ಯಾಕ್ಟ್ಸು ಸಿಗುತ್ತೆ. ಅಥವಾ ಹತ್ರದ BBMP ಆಫೀಸ್ಗೆ ಹೋಗಿ ಹೇಳಿದ್ರೆ ಅವ್ರು ಬಂದು ಈ ಜಾಗ ಸೂಕ್ತ ಅಂತ ಹೇಳ್ತಾರೆ, ಅಲ್ಲಿ ವ್ಯವಸ್ಥೆ ಮಾಡಬಹುದು. ಇಲ್ಲೂ ಅಷ್ಟೇ, ಅಪಾರ್ಟ್ಮೆಂಟ್ ಗಳಲ್ಲಿ ಏನಾಗುತ್ತೆ, ಇನಿಷಿಯಲಿ ಇನ್ಫೆಕ್ಟ್ ಮಾಡ್ಬಿಡ್ತೀರಿ, ಹಂಗಾಗ್ಬಿಡುತ್ತೆ, ಹಿಂಗಾಗ್ಬಿಡುತ್ತೆ, ಇಲ್ಲಿ ಬೇಡ ಅಲ್ಲೇ ಹೋಗ್ಲಿ, ಇದೆಲ್ಲ ಬರುತ್ತೆ ರೆಸಿಸ್ಟೆನ್ಸ್. ಎಲ್ಲಿ ಸಾಮಾನ್ಯವಾಗಿ ಬರುತ್ತೆ ಅಂದ್ರೆ, ಯಾವ ಅಪಾರ್ಟ್ಮೆಂಟ್ ನಲ್ಲಿ ಇನ್ನೂ ಒಂದು ಕೇಸು ಬಂದಿಲ್ವೋ ಅಂತ ಅಪಾರ್ಟ್ಮೆಂಟ್ ಗಳಲ್ಲಿ ಈ ತರ ಸಹಜ. ಒಂದು ಕೇಸ್ ಬಂದ ತಕ್ಷಣ ಎಲ್ಲ ಸರಿ ಹೋಗ್ಬಿಡುತ್ತೆ. ಸೊ ಹಾಗಾಗಿ ಒಂದು ವ್ಯವಸ್ಥೆಯನ್ನ 100 ಮನೆಯಲ್ಲಿ 1-2 ಮನೆಯವ್ರು ರೆಸಿಸ್ಟ್ ಮಾಡಿದ್ರು ಸಹ ಇನ್ನು ಮಿಕ್ಕಿದವರೆಲ್ಲ ಸೇರಿ ದಯಮಾಡಿ ನೀವು ಆ ವ್ಯವಸ್ಥೆಯನ್ನ ಮಾಡ್ಕೊಳ್ಳಿ. ತುಂಬಾ ಅನುಕೂಲ ಆಗತ್ತೆ. ವರ್ಸ್ಟ್ ಕೇಸ್ ಸಿನಾರಿಯೋಲಿ ಬೆಡ್ ವೆಯ್ಟ್ ಮಾಡ್ತಿರ್ಬೇಕಾರೆ ಯಾವ್ದೋ ಒಂದು ಆಸ್ಪತ್ರೆಯಲ್ಲಿ ನೀವು ಮಾತಾಡ್ಕೊಂಡು BBMP ಬೆಡ್ ಅಲೋಕೇಟ್ ಮಾಡೋ ತನಕ ಆದ್ರೂ ಆ ಕ್ಲಬ್ ಹೌಸ್ ನಲ್ಲಿ ಒಂದು ಆಕ್ಸಿಜನ್ ಕಾನ್ಸಂಟ್ರೇಟರ್ ಇವತ್ತೆಲ್ಲ ಒಂದು 5,000 ರೂಪಾಯಿ ರೆಂಟಲ್ ಒಂದ್ ತಿಂಗಳಿಗೆ. ಅದನ್ನ ತಗೊಂಡಿಟ್ಕೊಂಡು ಆ ಆಕ್ಸಿಜನ್ ಕೊಟ್ರೆ ಎಷ್ಟೋ ಬದುಕುಳಿಯುವ ಸಾಧ್ಯತೆ ಕೂಡ ಇರುತ್ತೆ. ಹಾಗಾಗಿ ನೀವು ಪ್ಲೀಸ್ ಆರ್ಗನೈಸ್ ದಿಸ್. ಏನಾರು ಇದ್ರೆ ನಮ್ಮನ್ನ ಕೇಳಿ. ನಮ್ಮನ್ನ ಅಂದ್ರೆ ನನ್ನನ್ ಮಾತ್ರ ಅಲ್ಲ, ನಮ್ BBMP ಹೆಲ್ತ್ ಅಫಿಷಿಯಲ್ಸ್ ಕೇಳಿ. ಅದಕ್ಕೆ ಗೈಡ್ ಲೈನ್ಸ್ ಇದೆ, ಆಮೇಲೆ ಪವನ್ ಹತ್ರ ಶೇರ್ ಮಾಡ್ತೀನಿ. ಇಫ್ ಪಾಸಿಬಲ್ ಈ ಪಾಡ್ಕಾಸ್ಟ್ ಮೂಲಕ ಅದನ್ನು ಶೇರ್ ಮಾಡ್ಕೊಂಡ್ರೆ, ಆ ಗೈಡ್ ಲೈನ್ಸ್ ಏನು ಇಲ್ಲ, ವೆರಿ ಸಿಂಪಲ್. ಬೆಡ್ ಇರ್ಬೇಕು, ಅದ ಕಾರ್ಡ್ಸ್ ಅವ್ರ ಮನೆಯಿಂದಾನೇ ತಂದ್ರು ನಡೆಯುತ್ತೆ. ಸೊ ಬಹಳ ಅಕಾಮಡೇಟಿವ್. ಇನ್ನೊಂದು ಅಡ್ವಾಂಟೇಜ್ ಏನಂದ್ರೆ, ಅಲ್ಲೇ ಮನೆ ಇರುತ್ತೆ, ಕ್ಲಬ್ ಹೌಸಿಗೆ ಮನೆಯವರು ಊಟ ತಿಂಡಿ ನಿಮ್ಗೆ ಯಾವ್ದು ಬೇಕೋ ಅದನ್ನ ಮಾಡಿ ತಂದ್ಕೊಡ್ಬೋದು. ಅಲ್ಲಿ ಕ್ಲಬ್ ಹೌಸ್ ಅಲ್ಲಿ ಇರ್ತಕ್ಕಂತ ಟಾಯ್ಲೆಟ್, ಶವರ್ ಏನಿರುತ್ತೋ ಅದನ್ನೇ ನಿಮ್ಮ ಸ್ನಾನದ ಮನೆಯಾಗಿ ಉಪಯೋಗಿಸ್ಕೋಬಹುದು. ನಿಮ್ ಬಟ್ಟೆ ನೀವೇ ಒಕ್ಕೋಬಹುದು. ಇಲ್ವಾ ಒಂದು ವಾರದ ಮಟ್ಟಕ್ಕೆ ನಿಮ್ ಬಟ್ಟೆನ ಸಂಪೂರ್ಣ ತಗೊಂಡೋಗಿ ವಾಪಸ್ ಬಂದು ನಿಮ್ ಮನೇಲಿ ಒಕ್ಕೊಳ್ಳಿ. ಸೊ ಡಾಕ್ಟರ್ ಪ್ರದೀಪ್ ಅವರೇ, ಇದರ ಎಲ್ಲಾ ಲಿಂಕ್ಸ್ ನಮ್ಮ ಎಪಿಸೋಡ್ ಜೊತೆ ಎಪಿಸೋಡ್ ಶೋ ನೋಟ್ಸ್ ಅಂತ ಅದ್ರಲ್ಲೆಲ್ಲ ಕಳಿಸ್ತೀವಿ. ಈ ಎಪಿಸೋಡ್ಗೆ ಕೇಳಿದ್ರೆ ನೀವು ಯಾವ್ದೇ ಒಂದು ಪಾಡ್ಕಾಸ್ಟ್ ಆಪ್ ಅಲ್ಲಿ ಎಲ್ಲಾದ್ರೂ ಕೇಳ್ತಾ ಇದ್ರೆ ದಯವಿಟ್ಟು tinyurl.com/harate71 ಅಲ್ಲಿಗೆ ಹೋದ್ರೆ ನಿಮಗೆ ಎಲ್ಲಾ ಈ ಲಿಂಕ್ಸ್ ಖಂಡಿತ ಕೊಡ್ತೀವಿ. ಅಂಡ್ ನಮ್ ಎಪಿಡೆಮಿಕ್ ನಮ್ ಪ್ರಕಾರ ಪೀಕ್ ಆಗ್ತಕ್ಕಂಥದ್ದು ಸೆಪ್ಟೆಂಬರ್-ಅಕ್ಟೋಬರ್ ಅಲ್ಲಿ. We will be able to manage it also. So that is where we stand as of today. ಕಾಂಟ್ಯಾಕ್ಟ್ ಟ್ರೇಸಿಂಗ್ ಬರ್ತೀನಿ ಸರ್. ಸೊ ನಮ್ಮ ಸೌತ್ ಇಂಡಿಯನ್ ಸ್ಟೇಟ್ಸ್ ಅಲ್ಲಿ, ಕರ್ನಾಟಕ ಆಗ್ಲಿ, ತಮಿಳುನಾಡು ಆಗ್ಲಿ, ಕೇರಳನಲ್ಲಿ ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟ್ಸ್ ಎಸ್ಪೆಷಲಿ ರೂರಲ್ ಏರಿಯಾಸ್ ಅಲ್ಲಿ, ಮೇ ಬಿ ಅರ್ಬನ್ ಗಿಂತ ಜಾಸ್ತಿ ಸಿಸ್ಟಮ್ಸ್ ಇದೆ, ಬೇರೆ ಬೇರೆ ಲೆವೆಲ್ ಅಲ್ಲಿ ಹೆಲ್ತ್ ವರ್ಕರ್ಸ್ ಇದ್ದಾರೆ. ಸೊ ಒಂದಷ್ಟು ಮ್ಯಾನುವಲ್ ಕಾಂಟ್ಯಾಕ್ಟ್ ಟ್ರೇಸಿಂಗ್ ನಡೀತಾ ಬಂತು. ಅದರಿಂದ ಮೇ ಬಿ ನಮ್ಮ ಇನಿಷಿಯಲ್ ಸ್ಪ್ರೆಡ್ ಅನ್ನು ನಾವು ಸ್ವಲ್ಪ ಟ್ರ್ಯಾಕ್ ಮಾಡಬಹುದಾಯ್ತು, ಜನರ ಹತ್ರ ಮಾತಾಡೋಕಾಯ್ತು. ಸೊ ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ನೀವು ಹೇಳಿದಾಗೆ ರೂರಲ್ ಏರಿಯಾಸ್ ಅಲ್ಲಿ ಇಟ್ ಈಸ್ ಈಸಿ ಟು ಡು. ಯಾಕಂದ್ರೆ ಪ್ರತಿಯೊಬ್ರು ಒಬ್ರಲ್ಲ ಒಬ್ರು ಗೊತ್ತಿರ್ತಾರೆ. ಒಂದ್ಸಲಿ ಒಂದ್ ಹಳ್ಳಿಗೆ ಹೋಗಿ ಅಲ್ಲಿ ಈ ಮನೆಯವರು ಹೋಮ್ ಐಸೋಲೇಟ್ ಆಗಿದ್ದಾರೆ ಅಥವಾ ಕ್ವಾರಂಟೈನ್ ಆಗಿದ್ದಾರೆ ಅಂತ ಹೇಳಿ ಬಿಟ್ರೆ, ಅವರು ಇಡೀ ಹಳ್ಳಿನೇ ಅವ್ರನ್ನ ನೋಡ್ಕೊಳತ್ತೆ. ಆಚೆ ಬರ್ಬೇಡ, ನಿನ್ಗೇನ್ ದಿನಸಿ ಪದಾರ್ಥ ಏನ್ ಬೇಕೋ ತಂದು ಕೊಡ್ತೀವಿ ಅನ್ನೋ ರೀತಿಲಿ ಒಡನಾಟ ಇದ್ದು
ಅಲ್ಲಿ ಇಟ್ ಈಸ್ ಈಸಿಯರ್ ಟು ಡೂ. ಜೊತೆಗೆ ಅವರು ಕಾಂಟ್ಯಾಕ್ಟ್ ಆಗೋದು ಭಾರಿ ಮಿನಿಮಲ್, ಅಂದ್ರೆ ನಂಬರ್ ಆಫ್ ಪೀಪಲ್. ನಮ್ಮಂಗೆ ಬಸ್ಸಲ್ಲಿ ಓಡಾಡಿ ಅಥವಾ ಇನ್ನೆಲ್ಲೋ ಒಂದು ದಿನಸಿ ಮಾರ್ಕೆಟ್ ಅಲ್ಲಿ ನಿಂತ್ಕೊಂಡು ಅವಾಗ ಜನರನ್ನ ಕಾಂಟ್ಯಾಕ್ಟ್ ಟ್ರೇಸ್ ಮಾಡಕ್ ಕಷ್ಟ ಆಗತ್ತೆ ಅನ್ನೋ ಪರಿಸ್ಥಿತಿ ಕಡಿಮೆ. ಆದ್ರೂ ಇಟ್ ಈಸ್ ಚಾಲೆಂಜಿಂಗ್, ಬಟ್ ಅಂತ ಸವಾಲ್ ಏನಾಗಲ್ಲ ಬೆಂಗಳೂರಲ್ಲಿ ಆಗೋ ರೀತಿಲಿ. ಆದ್ರೆ ಬೆಂಗಳೂರಲ್ಲಿ ಪ್ರಾಬ್ಲಮ್ ಏನಂದ್ರೆ ನಮ್ಗೆ ಸಹಜವಾಗಿ ಒಂಥರ ನಮ್ ಪಾಡ್ ನಾವು, ನಮ್ ಜೀವನ ನಮ್ದು, ನಮ್ ಮನೆಯವರು ಅಷ್ಟೇ ಅನ್ನೋ ಲೆಕ್ಕದಲ್ಲಿ ಅಕ್ಕಪಕ್ಕದ ಮನೆಯವ್ರು ಸಹ ಗೊತ್ತಿರೋದು, ಗುರ್ತು ಸಿಗೋದು, ಅದು ಒಂದ್ ರೀತಿಲಿ ಕಳ್ಕೊಂಬಿಟ್ಟಿದೀವಿ ನಾವು ಬೆಂಗಳೂರಲ್ಲಿ. ಅದು ಸ್ವಲ್ಪ ಚಾಲೆಂಜ್ ಆಗ್ತಿದೆ. ಆದ್ರೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸ್ ಇಂದಾನು ಕರ್ಕೊಂಡಿದ್ದಾರೆ ಟು ವರ್ಕ್. ಈ ಎಲೆಕ್ಷನ್ ನಲ್ಲಿ ಹೇಗೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸ್ ನಿಂದ ಕರೆದು ಕೆಲಸ ಮಾಡಿಸ್ತಾರೋ ಆ ರೀತಿ ಬೇರೆ ಎಲ್ಲಾ ಡಿಪಾರ್ಟ್ಮೆಂಟ್ಸ್ ನಿಂದಾನು ಕರೆಸಿ ಕಮ್ಯುನಿಟಿ ಮೊಬಿಲೈಸೇಷನ್ ಮಾಡ್ತಿದ್ದಾರೆ, ಕಾಂಟ್ಯಾಕ್ಟ್ ಟ್ರೇಸಿಂಗ್ ಮಾಡ್ತಿದ್ದಾರೆ, ಇದನ್ನೆಲ್ಲ ಮಾಡ್ತಿದ್ದಾರೆ. ಒಂದು ಗ್ಯಾಪ್ ಏನಿತ್ತು ಅಂದ್ರೆ ಈ ಕಾಂಟ್ಯಾಕ್ಟ್ ಟ್ರೇಸಿಂಗ್ ಆಗೋದು ಒಬ್ರು ಪಾಸಿಟಿವ್ ಆದ ನಂತರ, ಬಟ್ ಈ ಟೆಸ್ಟ್ ಗೆ ಸ್ಯಾಂಪಲ್ ತಗೊಂಡು ರಿಸಲ್ಟ್ ಬರಕ್ಕೆ 1-2-3 ದಿನ ಆಗೋದು ಈ RT-PCR ಮಾತ್ರ ಇದ್ದಂತ ಪಕ್ಷದಲ್ಲಿ. ಆ 2-3 ದಿನದಲ್ಲಿ ಏನ್ ಮಾಡ್ಬಿಡೋರು ಇವರು ತಂಪಾಡಕ್ ತಾವು ಓಡಾಡ್ಕೊಂಡು, ಎಸ್ಪೆಷಲಿ ಸಿಂಪ್ಟಮ್ಸ್ ಇಲ್ದೇ ಇರ್ತಕ್ಕಂಥವ್ರು, ಸಿಂಪ್ಟಮ್ಯಾಟಿಕ್ ಅಥವಾ ಪ್ರೀ ಸಿಂಪ್ಟಮ್ಯಾಟಿಕ್ ಅಂತ ನಾವೇನ್ ಕರಿತೀವಿ ಅಂತವ್ರು ಓಡಾಡ್ಬಿಟ್ಟು ಸುಮಾರು ಜನಕ್ಕೆ ಮತ್ತಷ್ಟು ಹರಡಿ ಆಮೇಲೆ ಪಾಸಿಟಿವ್ ಬಂದ್ಮೇಲೆ ಮನೇಲಿ ಕೂತ್ಕೊಳ್ಳೋರು, ಇಲ್ಲ ಆಸ್ಪತ್ರೆ ಸೇರ್ಕೊಳ್ಳೋರು. ಆ ಗ್ಯಾಪ್ ನ ಈಗ ಏನ್ ಮಾಡ್ತಿದೆ, ರ್ಯಾಪಿಡ್ ಆಂಟಿಜೆನ್ ಟೆಸ್ಟ್ ಇಸ್ ಫಿಲ್ಲಿಂಗ್ ದಟ್ ಗ್ಯಾಪ್. ಸೊ ಆ ಲೆಕ್ಕದಲ್ಲಿ ನಾವು ಟೆಸ್ಟಿಂಗ್ ಕೆಪಾಸಿಟೀಸ್ ಇಂದ ಕಾಂಟ್ಯಾಕ್ಟ್ ಟ್ರೇಸಿಂಗ್ ಇಂಪ್ರೂವ್ ಮಾಡಿದೀವಿ. ಕಾರಣ ಈ 3 ದಿನ ಏನ್ ಓಡಾಡ್ತಾನೋ ಅದರ ಲೆಕ್ಕನೂ ಸಿಗೋದಷ್ಟು ನಾವು ಲೆಕ್ಕ ಹುಡ್ಕೋದೇ ಬೇಕಿಲ್ಲ. ಯಾಕಂದ್ರೆ ಇಮಿಡಿಯೇಟ್ ಆಗಿ ನಾವು ನೋಡ್ಬಿಟ್ಟು ಹಿಂದಿನ 14 ದಿನದಲ್ಲಿ ಯಾರ್ಯಾರಿದ್ರಪ್ಪ ಅಂತ ಲಿಸ್ಟ್ ತಗೊಂಡ್ಬಿಟ್ಟು ಫೈನಲೈಸ್ ಮಾಡ್ಕೊಂಡ್ಬಿಟ್ರೆ ಆಗೋಗುತ್ತೆ. ಬಟ್ ದೇರ್ ಆರ್, ಈಗ ನೀವೇ ನೋಡ್ದಾಗೆ ಝೋನ್ ವೈಸ್ ಮಿನಿಸ್ಟರ್ಗಳು IAS ಆಫೀಸರ್ಸ್ ನ ಕಾನ್ಸ್ಟಿಟ್ಯೂಟ್ ಮಾಡಿ ಕಾಂಟ್ಯಾಕ್ಟ್ ಟ್ರೇಸಿಂಗ್ ಗೆ ಕಮಿಟಿ ಮಾಡಿ ಅಲ್ಲಿಂದ ವಾಲಂಟಿಯರ್ಸ್ ನ ಇದು ಒಂಥರ ಡಿಸೆಂಟ್ರಲೈಸ್ ಮಾಡಿದ್ದಾರೆ. ಸೊ ಆ ಲೆಕ್ಕದಲ್ಲಿ ಈಗ ಕಾಂಟ್ಯಾಕ್ಟ್ ಟ್ರೇಸಿಂಗ್ ಉತ್ತಮವಾಗಿ ಆಗ್ಬೇಕು ಅಂದ್ರೂ ಸುಮಾರು ಚಾಲೆಂಜಸ್ ಇದೆ. ಇದೇನಾಗತ್ತೆ, ಒಂದೊಂದ್ಸಲಿ ಹೋದ್ರೆ ಮುಲಾಜಿಗೆ ಸುಮ್ನಿರ್ತಾರೆ, ಇದೆಲ್ಲ ಆಗತ್ತೆ. ವಾಲಂಟಿಯರ್ಸ್ ಏನಪ್ಪಾ ನಮಗ್ ಗೊತ್ತು, ಎಲ್ಲೋ ಕರ್ಕೊಂಡೋಗಿ ಇದ್ ಮಾಡ್ಬಿಡ್ತೀಯ ಅಂತ ಪರಿಸ್ಥಿತಿಗಳು ಆಗತ್ತೆ, ಆಗದೆ ಇಲ್ಲ ಅಂತಿಲ್ಲ. ಬಿಕಾಸ್ ವಿ ಆರ್ ಡೀಲಿಂಗ್ ವಿತ್ ಹ್ಯೂಮನ್ ಬೀಯಿಂಗ್ಸ್, ಸೊ ವಿ ಕಾಂಟ್ ಬಿ ಸ್ಟ್ರಿಕ್ಟ್, ಅಟ್ ದ ಸೇಮ್ ಟೈಮ್ ವಿ ಕಾಂಟ್ ಬಿ ವೆರಿ ಲೀನಿಯಂಟ್. ಅದಂತರ ಎರಡನ್ನೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು. ಸೊ ಈ ರೀತಿ ನಡೀತಿದೆ. ಡಾಕ್ಟರ್ ಪ್ರದೀಪ್ ಅವರೇ, ಒಂದು ಅಂದಾಜ್ ಕೊಡ್ತೀರಾ ಎಷ್ಟು ಜನ ಇರಬಹುದು ಅಂತ? ಸರ್ಕಾರದಲ್ಲಿ ನೀವು ಹೇಳಿದ್ರಲ್ಲ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಇಂದಾನು ಬಂದಿದ್ದಾರೆ ಅಂತ. ಸೊ ಇವಾಗ ಬೆಂಗಳೂರಲ್ಲಿ ಒಂದ್ ದಿನದಲ್ಲಿ 1500 ಪಾಸಿಟಿವ್ ಟೆಸ್ಟ್ ರಿಸಲ್ಟ್ಸ್ ಬಂತು ಅಂದ್ರೆ ಒಂದ್ ದಿನದಲ್ಲಿ ಅಷ್ಟು ಜನ ಇದಾರ? ಎಷ್ಟು ಜನ ನೋಡ್ತಾರೆ ಅವ್ರ ಹತ್ರ ಹೋಗಿ ಮಾತಾಡೋದಕ್ಕೆ, ಈ ತರ ಈ ಕಾಂಟ್ಯಾಕ್ಟ್ ಟ್ರೇಸಿಂಗ್ ಈ 14 ದಿನದ ಲಿಸ್ಟ್ ತಗೊಳೋದಕ್ಕೆ? ಇದು ಒಂದು ವಾರ್ಡ್ಗೆ 150-200 ಜನ ಇದ್ದಾರೆ. They are doing all this work, ಕಾಂಟ್ಯಾಕ್ಟ್ ಟ್ರೇಸಿಂಗ್, ಆಮೇಲೆ ಹೋಗಿ ಮಾತಾಡೋದು, ಅವ್ರಿಗೆ ಗೈಡ್ ಲೈನ್ಸ್ ಹೇಳೋದು, ಹೋಮ್ ಐಸೋಲೇಷನ್ ಅಲ್ಲಿ ಮನೆ ಸೂಟೇಬಲ್ ಇಲ್ವಾ ಅಂತ ನೋಡಿ ಹೋಮ್ ಐಸೋಲೇಟ್ ಮಾಡ್ಬೇಕಾ ಬೇಡವಾ, ಇದಕ್ಕೆಲ್ಲ ಇದಾರೆ. 150-200 ಜನ ಸರ್ಕಾರದಿಂದಾನೇ ಇದಾರೆ, ಇನ್ಕ್ಲೂಡಿಂಗ್ ವಾಲಂಟಿಯರ್ಸ್. ಈಗ ಜನಪ್ರತಿನಿಧಿಗಳು ಸೇರಿರೋದ್ರಿಂದ ಜನಪ್ರತಿನಿಧಿಗಳು ಅವ್ರ ಜೊತೆಲಿ ಇರ್ತಕ್ಕಂತ ಕಮ್ಯುನಿಟಿ ಲೀಡರ್ಸ್ ನೆಲ್ಲ ವಾಲಂಟಿಯರ್ಸ್ ಮಾಡ್ಕೊಂಡಿರೋದ್ರಿಂದ ಈಗ ಅದು ನಂಬರ್ಸ್ ಇನ್ನೂ ಹೆಚ್ಚಾಗಿದೆ. ಬಹುಶಃ 500-600 ಜನ ಅಂತೂ ಇರ್ಬೋದು ಅನ್ನೋದು ನನ್ ಲೆಕ್ಕ. ಬಟ್ 150-200 ಜನ ಅಂತೂ ಡೆಫಿನೆಟ್ ಆಗಿದ್ದಾರೆ ಪ್ರತಿ ವಾರ್ಡಿಗೂ. ಅದಷ್ಟನ್ನು ಮಾಡ್ತಿದ್ದಾರೆ ಈಗ. ಅಂಡ್ ದಟ್ ಈಸ್ ದ ರೀಸನ್ ಕೆಲವು ವಾರ್ಡ್ಗಳಲ್ಲಿ ನಿಮ್ಗೆ ಜಾಸ್ತಿ ಕೇಸಸ್ ಡಿಟೆಕ್ಟ್ ಆಗ್ತಿರೋದು ಸಹ. ನನ್ ಲೆಕ್ಕದಲ್ಲಿ ಎಪಿಡೆಮಿಕ್ ಜಾಸ್ತಿ ಆಗಿದೆ ಅನ್ನೋದು ಒಂದು ಸತ್ಯ. ಆದ್ರೆ ಇನ್ನೊಂದು ಸತ್ಯ, ನಮ್ ಕಾಂಟ್ಯಾಕ್ಟ್ ಟ್ರೇಸಿಂಗು ಇಂಪ್ರೂವ್ ಆಗಿದೆ, ಟೆಸ್ಟಿಂಗು ಇಂಪ್ರೂವ್ ಆಗಿದೆ. ಆ ಕಾರಣದಿಂದವೂ ಇದು ಕೇಸಸ್ ಜಾಸ್ತಿ ಕಾಣುತ್ತಿದೆ ನಮ್ಗೆ. ಓಕೆ ಸರ್, ನಿಮ್ಗೆ ಬರೋ ಮಾಹಿತಿಯಿಂದ ನೀವು ಏನ್ ನೋಡ್ತಾ ಇದ್ದೀರಾ? ಸೊ ಇವಾಗ ಒಬ್ರು ಟೆಸ್ಟ್ ಹೋಗಿದ್ದಾರೆ, ಏನೋ ಸಿಂಪ್ಟಮ್ಸ್ ತೋರಿಸ್ತಾ ಇರಬಹುದು, ಟೆಸ್ಟ್ ಪಾಸಿಟಿವ್ ಆಗಿದೆ ಅಂದ್ರೆ ಒಂದ್ ಅಂದಾಜಲ್ಲಿ ಎಷ್ಟು ಜನ ಅವ್ರಿಗೆ ಪ್ರೈಮರಿ ಕಾಂಟ್ಯಾಕ್ಟ್ ಆಗ್ಬೋದು? ನೀವ್ ಯಾರನ್ನ ಪ್ರೈಮರಿ ಕಾಂಟ್ಯಾಕ್ಟ್ ಇಲ್ಲ ಸೆಕೆಂಡರಿ ಕಾಂಟ್ಯಾಕ್ಟ್ ಅಂತ ನೀವು ಕ್ಲಾಸಿಫೈ ಮಾಡ್ತೀರಾ? ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಒಬ್ರು ಪೇಷಂಟ್ ಆದ್ರೆ ನಾವು ನೋಡಿರೋ ನಮ್ ಡೇಟಾ ಪ್ರಕಾರ ಅವ್ರು ಫುಲ್ 41,000 ಡೇಟಾ ಇಲ್ಲ. ಐ ಹ್ಯಾವ್ ಅಬೌಟ್ 38,800 ಅಂದ್ರೆ 12th ಜುಲೈ ಲೆಕ್ಕಕ್ಕೆ ಡೇಟಾ ಇದೆ ನನ್ನ ಹತ್ರ. ಇಟ್ ಈಸ್ ಎನಿವೇರ್ ಬಿಟ್ವೀನ್ 4 to
100 ಪೀಪಲ್ ಕಾಂಟ್ಯಾಕ್ಟ್ಸ್ ಅಲ್ಲಿ ಇರ್ತಾರೆ. ಓಹೋ. ಬಟ್ ಸಾಮಾನ್ಯವಾಗಿ ಆವರೇಜ್ ಏನಿದೆ ನಮ್ಗೆ ಇಟ್ ಇಸ್ ಅರೌಂಡ್ 5.5 to 6 ಅಲ್ಲಿದೆ ಕಾಂಟ್ಯಾಕ್ಟ್ಸ್. ಬೇರೆ ಬೇರೆ ಕಡೆ ಮಾಧ್ಯಮದಲ್ಲಿ ಇದು ಮಾಡೋ ತರ ಸೂಪರ್ ಸ್ಪ್ರೆಡರ್ಸ್ ಇದಾರೆ, ಆತರ ಎಲ್ಲ ಕಡಿಮೆ. ಇನಿಷಿಯಲಿ ಎಪಿಡೆಮಿಕ್ ಅಲ್ಲಿ ಇತ್ತು. ಈಗ ದಾವಣಗೆರೆಯಲ್ಲಿ ಒಂದು ಸ್ಟಾಫ್ ನರ್ಸ್ ಇಂದ ಸುಮಾರು ಜನಕ್ಕೆ ಬಂದಿದ್ದು ಅದೆಲ್ಲ ಇತ್ತು. ಈಗೇನಾಗಿದೆ, ಇಟ್ ಹಸ್ ಕಮ್ ಡೌನ್ ಟು 5.5 to 6. ರೀಸನ್ ಬೀಯಿಂಗ್ ಸಮ್ ಆಫ್ ದೆಮ್ ಆರ್ ಐಸೋಲೇಟೆಡ್, ಸಮ್ ಆಫ್ ದೆಮ್ ಟ್ರೈ ಟು ರಿಮೈನ್ ಹೋಮ್. ಇದೆಲ್ಲ ಹೇಗೆ ಇವರು ಕೇಳ್ತಾರೆ ಪ್ರಶ್ನೆಗಳು ಅಂದ್ರೆ, ಯಾರನ್ನ ಭೇಟಿ ಆಗಿದ್ರಿ ಅಂತ ನೇರವಾಗಿ ಹೇಳಲ್ಲ. ಫಸ್ಟ್ ಅವರೇ ಹೇಳ್ಬಿಡ್ತಾರೆ, ಇವರು ನಮ್ಮನೆಯವರು, ಇವರೆಲ್ಲ ನನ್ ಕಾಂಟ್ಯಾಕ್ಟ್ಸ್, ನನ್ಗ ಆಫೀಸ್ ಇದೆಲ್ಲ ನನ್ ಕಾಂಟ್ಯಾಕ್ಟ್ಸ್, ಇವ್ರನ್ನ ನನ್ ಫ್ರೆಂಡ್ಸ್ ಮಾತಾಡ್ಸಿದೀನಿ, ವಾಕಿಂಗ್ ಹೋಗಿದೀನಿ, ಇದನ್ನೆಲ್ಲ ಹೇಳ್ಬಿಡ್ತಾರೆ. ಬಟ್ ಅದಾದ ನಂತರ ನಮ್ಮವ್ರು ಏನೇನ್ ಪ್ರಶ್ನೆ ಕೇಳ್ತಾರೆ ಅಂದ್ರೆ, 15 ದಿವಸದಲ್ಲಿ ನೀವು ಎಲ್ಲಾದ್ರೂ ದಿನಸಿ ತಗೊಳ್ಲಿಕ್ ಹೋಗಿದ್ರಾ, ಸಂತೆಗೆ ಹೋಗಿದ್ರಾ, ಅಥವಾ ತರಕಾರಿ ತಗೊಳ್ಲಿಕ್ ಹೋಗಿದ್ರಾ, ಇನ್ಯಾವ್ದಾರು ಅಂಗಡಿಗೆ ಹೋಗಿದ್ರಾ, ಏನಾರು ಹೊಸದಾಗಿ ತಗೊಂಡ್ರ, ಈ ಎಲ್ಲ ಪ್ರಶ್ನೆಗಳನ್ನೂ ಕೇಳ್ತಾರೆ. ನೀವು ಆಫೀಸ್ ಇದ್ರೆ ಆ ಆಫೀಸಲ್ಲಿ ಸಹ ಡೇಟಾ ಇರುತ್ತೆ. ಇವ್ರು ಬಂದಿದ್ರು, ಇವ್ರ ಟೆಂಪರೇಚರ್ ಎಷ್ಟಿತ್ತು, ಇವ್ರನ್ನೇ ಭೇಟಿ ಆಗಕ್ ಬಂದಿದ್ರು. ಸೊ ಆ ಮೂಲಕನೂ ಕಾಂಟ್ಯಾಕ್ಟ್ ಟ್ರೇಸಿಂಗ್ ನಡೆಯುತ್ತೆ. ಸೊ ನೇರವಾಗಿ ಯಾರ್ಯಾರನ್ನ ಭೇಟಿ ಆಗಿದ್ರಿ ಅನ್ನೋ ಒಂದೇ ಒಂದು ಪ್ರಶ್ನೆ ಅಲ್ದಿರವು, ಎಲ್ಲೆಲ್ಲಿ ಹೋಗಿದ್ರಿ ಅಂತ ಕೇಳಿದ್ರು ನಮ್ಗೆ ಕಾಂಟ್ಯಾಕ್ಟ್ಸ್ ಗೊತ್ತಾಗ್ತಾ ಹೋಗುತ್ತೆ. ಆಮೇಲೆ ಈ ಪ್ರೈಮರಿ ಕಾಂಟ್ಯಾಕ್ಟ್ಸ್, ಸೆಕೆಂಡರಿ ಕಾಂಟ್ಯಾಕ್ಟ್ಸ್ ಅಂತ ಆಕ್ಚುಲಿ ಸೈಂಟಿಫಿಕಲಿ ಇಲ್ಲ. ಹೈ ರಿಸ್ಕ್ ಕಾಂಟ್ಯಾಕ್ಟ್ಸ್ ಅಂಡ್ ಲೋ ರಿಸ್ಕ್ ಕಾಂಟ್ಯಾಕ್ಟ್ಸ್ ಅಂತ ಇರೋದು. ಅದೇನು ಹೈ ರಿಸ್ಕ್ ಕಾಂಟ್ಯಾಕ್ಟ್ ಅಂದ್ರೆ, ನೀವೇನ್ ಪ್ರೈಮರಿ ಕಾಂಟ್ಯಾಕ್ಟ್ಸ್ ಅಂತೀರೋ ಅದನ್ನ ಹೈ ರಿಸ್ಕ್ ಕಾಂಟ್ಯಾಕ್ಟ್ ಅಂತ ಸೈಂಟಿಫಿಕಲಿ ಕರೆಯೋದು. ಏನು, ಯಾರಾದ್ರೂ ಒಬ್ಬ ವ್ಯಕ್ತಿ ಸೋಂಕು ಉಂಟಾದ್ರೆ ಅವನ ಜೊತೆ ಮಾಸ್ಕು, ಸೋಷಿಯಲ್ ಡಿಸ್ಟೆನ್ಸಿಂಗು ಮೇಂಟೈನ್ ಮಾಡ್ದಿರಾ 15 ನಿಮಿಷಕ್ಕಿಂತ ಹೆಚ್ಚು ಕಾಲ ಕಳೆದಿದ್ದಂತ ಪಕ್ಷದಲ್ಲಿ ಅವನನ್ನ ಹೈ ರಿಸ್ಕ್ ಕಾಂಟ್ಯಾಕ್ಟ್ ಅಂತ ಕರಿತೀವಿ ನಾವು. ಸೊ ಈಗ ಮನೆಯಲ್ಲಿ ಮಾಸ್ಕ್ ಯೂಸ್ ಮಾಡಲ್ಲ, ಸಾಮಾನ್ಯವಾಗಿ ಮಕ್ಕಳು ಇಂಥವ್ರೆಲ್ಲ ಹತ್ತಿರದಲ್ಲೇ ಓಡಾಡ್ತಿರ್ತಾರೆ, ಮಕ್ಕಳು ಮೈ ಮೇಲೆ ಬೀಳ್ತಿರ್ತಾರೆ, ಇಂಥವ್ರೆಲ್ಲ ನಾವು ಮಾಸ್ಕ್ ಹಾಕೊಂಡಿರಲ್ಲ, ಹಂಗಾಗಿ ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಆಗಿರಲ್ಲ, ಅವ್ರನ್ನ ಹೈ ರಿಸ್ಕ್ ಕಾಂಟ್ಯಾಕ್ಟ್ ಅಂತ ಕರಿತೀವಿ. ಹೆಲ್ತ್ ಕೇರ್ ವರ್ಕರ್ಸ್ ಅವ್ರು PPE ಕಿಟ್ಟು, ಮಾಸ್ಕು ಇಂಥದ್ನೆಲ್ಲ ಹಾಕೊಳ್ದಿರಾ ಪರೀಕ್ಷೆ ಮಾಡಿದ್ರೆ ಅವ್ರನ್ನ ಹೈ ರಿಸ್ಕ್ ಕಾಂಟ್ಯಾಕ್ಟ್ ಅಂತ ಕರಿತೀವಿ. ಈ ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡಿದ್ದಾರೆ, ಮತ್ತೆ ಮಾಸ್ಕ್ ಯಾವಾಗ್ಲೂ ಹಾಕೊಂಡಿದ್ದಾರೆ, ಸ್ಯಾನಿಟೈಸರ್ ಉಪಯೋಗಿಸಿ ಯೂಸ್ ಮಾಡಿಕೊಂಡು ಎಲ್ಲಾ ಪ್ರಿಕಾಷನ್ಸು ತಗೊಂಡಿದ್ದಾರೆ ಅಂದ್ರೆ ಅವ್ರನ್ನ ಹೈ ರಿಸ್ಕ್ ಕಾಂಟ್ಯಾಕ್ಟ್ ಅಂತ ನಾವು ಪರಿಗಣಿಸಲ್ಲ. ಹಾಗಾಗಿ ಎಷ್ಟೋ ಸಲಿ ನಾವು ಜನಕ್ಕನ್ಸತ್ತೆ ಹೈ ರಿಸ್ಕ್ ಇವರು ಆದ್ರೂ ಟೆಸ್ಟ್ ಮಾಡ್ಲಿಲ್ಲ ಅಂತ, ಬಟ್ ಅವರು ಬೈ ಡೆಫಿನೇಷನ್ ಲೋ ರಿಸ್ಕ್ ಇರ್ತಾರೆ. ಸೊ ಈ ಹೈ ರಿಸ್ಕ್ ನಾನು ಏನ್ ಡೆಫಿನೇಷನ್ ಹೇಳಿದ್ನೋ ಅದು ಬಿಟ್ಟು ಮಿಕ್ಕವ್ರೆಲ್ರು ಲೋ ರಿಸ್ಕ್ ಕಾಂಟ್ಯಾಕ್ಟ್ಸ್ ಅಂತಾನೆ ಬರೋದು. ಹೈ ರಿಸ್ಕ್ ನವ್ರಿಗೆ ಏನ್ ಮಾಡ್ತೀವಿ, ಇಮಿಡಿಯೇಟ್ ಆಗಿ ಒಂದು ಟೆಸ್ಟಿಂಗು, 5ರಿಂದ 7ನೇ ದಿನಕ್ಕೆ ಒಂದು ಟೆಸ್ಟಿಂಗ್ ಮಾಡ್ತೀವಿ. ಅವರಿಗೆ ಸೋಂಕಿನ ಗುಣಲಕ್ಷಣ ಇದೆಯೋ ಇಲ್ವೋ. ಆದ್ರೆ ಲೋ ರಿಸ್ಕ್ ನವರು ಗುಣಲಕ್ಷಣ ಬಂದ್ರೆ ಮಾತ್ರ ಟೆಸ್ಟ್ ಮಾಡ್ತೀವಿ. ಸೊ ಇದನ್ನ ಸುಮಾರು ಜನ ನಮ್ಮಲ್ಲಿ ಅರ್ಥ ಮಾಡ್ಕೊಳ್ದಿರಿ, ಸರ್ಕಾರ ಏನು ಮಾಡ್ತಿಲ್ಲ, ಅಥವಾ ಟೆಸ್ಟಿಂಗ್ ಸರಿ ನಡೀತಿಲ್ಲ, ಅಥವಾ ಏನೋ ಆತಂಕ ಆಗ್ಬಿಡೋದು, ಇದೆಲ್ಲ ಆಗ್ಲಿಕ್ಕೆ ಈ ಒಂದು ಕಮ್ಯುನಿಕೇಶನ್ ಗ್ಯಾಪ್ ಕಾರಣ ನನ್ನ ಲೆಕ್ಕದಲ್ಲಿ. ಸೊ ದಿಸ್ ಇಸ್ ಹೌ ಕಾಂಟ್ಯಾಕ್ಟ್ ಟ್ರೇಸಿಂಗ್ ಇಸ್ ಡನ್. ಸೊ ಇದಕ್ಕೆಲ್ಲ ಟೈಮ್ ಬೇಕಾಗತ್ತಲ್ವಾ? ಒಬ್ರು ಯಾರಾದ್ರೂ ಪಾಸಿಟಿವ್ ಟೆಸ್ಟ್ ಆದ್ರೆ ಅವ್ರ ಹತ್ರ ಹೋಗಿ ಮಾತಾಡಿ ಫುಲ್ ಲಿಸ್ಟ್ ಎಲ್ಲ ತಗೊಳೋದು ಒಂದು ಕೆಲ್ಸ. ಅದಕ್ಕಾಮೇಲೆ ಯಾರ್ಯಾರು ಕಾಂಟ್ಯಾಕ್ಟ್ಸ್ ಇದಾರೋ, ಇದು ಹೈ ರಿಸ್ಕ್ ಲೋ ರಿಸ್ಕ್, ಅವ್ರ ಹತ್ರ ಎಲ್ಲ ಒಂದ್ಸತಿ ಮಾತಾಡಿ ಇಲ್ಲ ಭೇಟಿಯಾಗಿ ಮೇ ಬಿ ಸಿಂಪ್ಟಮ್ಸ್ ಚೆಕ್ ಮಾಡಿ ಅದಕ್ಕೆಲ್ಲ. ಸೊ ಒಬ್ಬೊಬ್ರು ಪಾಸಿಟಿವ್ ಬಂದ್ರೇನು ಅದ್ರ ಸುತ್ತಮುತ್ತ ಒಂದಷ್ಟು ಕೆಲಸ ಆಗ್ಬೇಕಲ್ವಾ, ಒಂದಷ್ಟು ಜನರಿಂದ. ಸೊ ಅದಕ್ಕೆ ಸರಿಯಾಗಿ ನಮಗೆ ಹ್ಯೂಮನ್ ರಿಸೋರ್ಸಸ್ ಕೆಪಾಸಿಟಿ ಬೇಕಾಗುತ್ತೆ. ಇನಿಷಿಯಲಿ ಇದ್ದಾಗ ನಾವು ಲೈಕ್ 30% ಓವರ್ ಅಂಡ್ ಅಬೌವ್ ವಾಟ್ ವಾಸ್ ರಿಕ್ವೈರ್ಡ್. ಇವತ್ತು ದೇರ್ ಇಸ್ ಸಮ್ ಡೆಫಿಸಿಟ್, 10 to 12, 15% ಡೆಫಿಸಿಟ್ ಇದೆ ಅಂತ ಇಟ್ಕೊಳ್ಳೋಣ. ಸೊ ಅದಕ್ಕೆ ಏನಾಗತ್ತೆ, ನಮ್ಗೆ 1 ಅಥವಾ 2 ದಿನ ಟೈಮ್ ಲ್ಯಾಗ್ ಆಗುತ್ತೆ. ಸೊ ಅದಕ್ಕೆ ನಾವ್ ಏನ್ ಅಡ್ವೈಸ್ ಮಾಡ್ತೀವಿ, ಈ ಯಾರು ಪಾಸಿಟಿವ್ ಬರ್ತಾರೆ ಅವರು, ಈಗ ಅಮಿತಾಬ್ ಬಚ್ಚನ್ ಮೊನ್ನೆ ಅನೌನ್ಸ್ ಮಾಡಿದ್ರು ನೋಡಿ, ನಾನು ಟೆಸ್ಟೆಡ್ ಪಾಸಿಟಿವ್, T3690 ನಂದು ನಂಬರ್, ನನ್ ಜೊತೆ ಯಾರ್ಯಾರು ಕಾಂಟ್ಯಾಕ್ಟ್ ಮಾಡಿದಿರೋ ಅವರೆಲ್ಲ ಹೋಮ್ ಕ್ವಾರಂಟೈನ್ ಆಗಿ
ಗೆಟ್ ಯುವರ್ ಸೆಲ್ಫ್ ಟೆಸ್ಟೆಡ್ ಅಂತ ಏನ್ ಹೇಳಿದ್ರು ಅಮಿತಾಬ್ ಬಚ್ಚನ್, ದಟ್ಸ್ ಎ ವೆರಿ ವೆರಿ ಗುಡ್ ಮೂವ್ ಆನ್ ದ ಪಾರ್ಟ್ ಆಫ್ ಅನ್ ಇಂಡಿವಿಜುವಲ್ ಹೂ ಇಸ್ ಇನ್ಫೆಕ್ಟೆಡ್. ಈಗ ಅದಕ್ಕೆ ನಾವೇನ್ ಮಾಡ್ತೀವಿ, ಹೋಗಿದ ತಕ್ಷಣ ನಿಮ್ ಜೊತೆ ಯಾರ್ಯಾರು ಕಾಂಟ್ಯಾಕ್ಟ್ ಬಂದಿದ್ರೋ ಅವ್ರಿಗೆಲ್ರಿಗೂ ದಯಮಾಡಿ ತಿಳಿಸಿ ಅಂತ ಹೇಳ್ತೀವಿ ನಾವು. ಸೊ ಏನಾಗತ್ತೆ, ಈಗ ಜನ ಸ್ಲೋ ಆಗಿ ಈ ಸ್ಟಿಗ್ಮಾ ಇಂದ ಹೊರಗ್ ಬರ್ತಿದ್ದಾರೆ. ಹೌದು, ಎಲ್ರಿಗೂ ತಿಳಿಸ್ಬೇಕು ಅಂತ. ಈಗ ನಾವೊಂದು 4-5 ಮನೆಯನ್ನ ಮ್ಯಾನೇಜ್ ಮಾಡ್ತಿದೀವಿ ಹೋಮ್ ಐಸೋಲೇಷನ್ ಅಲ್ಲಿ. ಅವ್ರೇನ್ ಮಾಡಿದ್ರು, ಎಲ್ರಿಗೂ ಫೋನ್ ಮಾಡಿ ಹೇಳ್ಬಿಟ್ರು, ನಾನ್ ಕೋವಿಡ್ ಪಾಸಿಟಿವ್, ಯಾವಾಗ ಮೀಟ್ ಮಾಡಿದ್ವಿ ನೋಡಿ ಯೋಚನೆ ಮಾಡ್ಬಿಟ್ಟು ನಿಮ್ಗಿದ್ರೆ ಒಂದು ನಮ್ಮ ಮನೇಲೆ ಕ್ವಾರಂಟೈನ್ ಆಗಿ, ಜೊತೆಗೆ 14410 ತಿಳಿಸಿ ಅವ್ರ ಮುಂದಿನ ಏನು ಅಂತ ಹೇಳ್ತಾರೆ. ಈ ತರ ಹೇಳಿ ಅನೌನ್ಸ್ ಮಾಡಿದ್ರು. ಹಂಗಾದಾಗ ಏನಾಗತ್ತೆ, ಈ ಮನೆಗ್ ಬರೋರು ಕಡಿಮೆ ಆಗ್ತಾರೆ, ಜೊತೆಗೆ ಯಾರ್ಯಾರು ಕಾಂಟ್ಯಾಕ್ಟ್ಸ್ ಅಂತ ಗೊತ್ತಾಗತ್ತೋ ಅವರೆಲ್ಲರೂ ನನ್ಗೂ ಇರ್ಬೋದು ಅಂತ ಅವರೇ ಸ್ವಯಂ ಪ್ರೇರಿತರಾಗಿ ಟೆಸ್ಟಿಂಗ್ ಹೋಗ್ತಾರೆ. ಸೊ ಈ ತರ ದಿ ವೇ ಪೀಪಲ್ ಬಿಹೇವ್ ಈಸ್ ಆಲ್ಸೋ ಚೇಂಜಿಂಗ್, ವಿಚ್ ಈಸ್ ಸಪೋರ್ಟಿವ್ ಟು ಅವರ್ ಕಾಂಟ್ಯಾಕ್ಟ್ ಟ್ರೇಸಿಂಗ್ ಆಲ್ಸೋ. ಸೊ ಈಗ 150-200 ಜನ ಇದಾರೆ ಒಂದು ವಾರ್ಡ್ ಅಲ್ಲಿ ಅಂದ್ರೆ, ನಮ್ದು ಈಗ ಜಯನಗರ ವಾರ್ಡೋ, ಪಟ್ಟಾಭಿರಾಮನಗರ ವಾರ್ಡೋ, ಇನ್ಯಾವ್ದೋ ಅಶೋಕ್ ನಗರ ವಾರ್ಡೋ, ಏನೋ ಒಂದ್ ಕಡೆ ಒಂದ್ 50 ಕೇಸ್ ಬಂತು ಅಂತ ಇಟ್ಕೊಳ್ಳಿ. 50 ಕೇಸ್ಗೆ ನಮ್ಮ ಆವರೇಜ್ ಪ್ರಕಾರ ಅಟ್ಲೀಸ್ಟ್ 6 ಜನ ಕಾಂಟ್ಯಾಕ್ಟ್ ಇದಾರೆ ಅಂದ್ರೆ ಒಂದ್ 300 ಜನರನ್ನ ಕಾಂಟ್ಯಾಕ್ಟ್ ಟ್ರೇಸ್ ಮಾಡ್ಬೇಕು. ಇನ್ ದ ಸೆನ್ಸ್, ಈ 150 ಜನ ಇಬ್ಬರನ್ನಾದ್ರೂ ಕಾಂಟ್ಯಾಕ್ಟ್ ಟ್ರೇಸ್ ಮಾಡಬೇಕು ವಿತ್ ಇನ್ ಎ ಪೀರಿಯಡ್ ಆಫ್ ದಟ್ 1 day. ಸೊ ಇಟ್ ಟೇಕ್ಸ್ ಟೈಮ್. ಅದನ್ನ ಲಿಸ್ಟ್ ಮಾಡ್ಕೊಂಡು ಇದು ಮಾಡೋದು 1 ಅಥವಾ 2 ದಿವಸ ಆಗತ್ತೆ. ನೌ ದಟ್ ವಿತ್ ಇಂಪ್ರೂವ್ಡ್ ನಂಬರ್ ಆಫ್ ಪೀಪಲ್ ದಟ್ ಆಲ್ಸೋ ಶುಡ್ ಕಮ್ ಡೌನ್ ನನ್ನ ಲೆಕ್ಕದಲ್ಲಿ. ಸರ್, ಇದರಲ್ಲಿ ತಂತ್ರಜ್ಞಾನದ ಏನಾದ್ರೂ ರೋಲ್ ಇದೆಯಾ? ದೇಶದಲ್ಲಿ ಈಗ ಆರೋಗ್ಯ ಸೇತು ಅನ್ನೋ ಆಪ್ ಸರ್ಕಾರ ಪ್ರಮೋಟ್ ಮಾಡಿದೆ, ಒಂದಷ್ಟು ಜನ ಡೌನ್ಲೋಡ್ ಮಾಡಿ ಉಪಯೋಗಿಸ್ತಾ ಇದ್ದಾರೆ. ಸದ್ಯಕ್ಕಂತೂ ಆ ಆಪ್ ಅಲ್ಲಿ ಹೋದ್ರೆ 500 ಮೀಟರ್ ರೇಡಿಯಸ್ ಅಲ್ಲಿ ಎಷ್ಟು ಜನ ಕೋವಿಡ್ ಇನ್ಫೆಕ್ಷನ್ ಆಗಿರ್ಬೋದು ಅಂತ ತೋರಿಸ್ಬೋದು. 1 ಕಿಲೋಮೀಟರ್, 20 ಕಿಲೋಮೀಟರ್, ಆ ನಂಬರ್ ಈಗ ಬೆಂಗಳೂರಲ್ಲಿ ನೋಡ್ತಾ ಇದ್ರೆ ಅದು ದಿನ ಬೆಳೀತಾ ಇರುತ್ತೆ. ಸೊ ಆ ಒಂದು ಭಯ, ಅದರಿಂದ ಭಯನೂ ಬರ್ಬೋದು. ಅಂಡ್ ಒಂದು ಮಟ್ಟಿಗೆ ಒಂದು ಸ್ವಲ್ಪ ಭಯಕ್ಕಿಂತ ಸ್ವಲ್ಪ ಕಾಷನ್ ಅನ್ನೋದು ಮುಖ್ಯ. ಬಟ್ ಈ ತರ ಟೆಕ್ನಾಲಜಿ ಇಟ್ಕೊಂಡು ಈ ಕಾಂಟ್ಯಾಕ್ಟ್ ಟ್ರೇಸಿಂಗ್ ಇನ್ನು ಆರಾಮ ಆಗ್ತಾ ಇದೆಯಾ? ಖಂಡಿತ ಸಿಗ್ತಾ ಇದೆ. ಆರೋಗ್ಯ ಸೇತು ಅಲ್ದಿರ ನಮ್ಮ ಆಪ್ತ ಮಿತ್ರ ಆಪ್, ಆಮೇಲೆ ಕ್ವಾರಂಟೈನ್ ವಾಚ್ ಅಂತ ಒಂದು ಆಪ್ ಇದೆ. ಈ ಕಾಂಟ್ಯಾಕ್ಟ್ ಟ್ರೇಸಿಂಗ್ ಹೋಗಿದ ತಕ್ಷಣ ಏನ್ ಮಾಡ್ತಾರೆ, ಫಸ್ಟ್ ನೀವು ಆರೋಗ್ಯ ಸೇತು ಆಪ್ ನ ಡೌನ್ಲೋಡ್ ಮಾಡ್ಬೇಕು ನೀವು ಅಂತ ಹೇಳಿ ಡೌನ್ಲೋಡ್ ಮಾಡಿಸ್ತಾರೆ. ಡೌನ್ಲೋಡ್ ಮಾಡಿಸಿ ಟೆಸ್ಟಿಂಗ್ ಟೈಮ್ ಅಲ್ಲೇನೆ ಡೌನ್ಲೋಡ್ ಮಾಡ್ಕೋಬೇಕು ನಾವೀಗ. ಆಮೇಲೆ ಬ್ಲೂಟೂತ್ ಯಾವಾಗ್ಲೂ ಆನ್ ಇರಬೇಕು. ದಟ್ ಈಸ್ ಒನ್ ವಿಚ್ ಈಸ್ ಯೂಸರ್ ಡಿಪೆಂಡೆಂಟ್. ಅದೊಂದು ಮಾಡ್ಬಿಟ್ರೆ ಆರೋಗ್ಯ ಸೇತು ಆಪ್ ಆಗ್ಲಿ, ಆಪ್ತ ಮಿತ್ರ ಆಗ್ಲಿ, ಅಥವಾ ಕ್ವಾರಂಟೈನ್ ವಾಚ್ ಆಗ್ಲಿ ನಿಜವಾಗ್ಲೂ ಹೆಲ್ಪ್ ಆಗತ್ತೆ. ಅದರ ಮೂಲಕ ಕಾಂಟ್ಯಾಕ್ಟ್ಸು ಸಹ ನಮ್ಗೆ ಗೊತ್ತಾಗಿ ಅದನ್ನು ನಾವು ವಿ ಆರ್ ಏಬಲ್ ಟು ಗೆಟ್ ಕಾಂಟ್ಯಾಕ್ಟ್ಸ್ ಬೆಟರ್. ಆರೋಗ್ಯ ಸೇತು ಆಪ್ ಆಗ್ಲಿ, ಇನ್ಯಾವ್ದಾರ ಆಪ್ ಆಗ್ಲಿ, ಇಟ್ ಹ್ಯಾಸ್ ಡೆಫಿನೆಟ್ಲಿ ಬೀನ್ ಯೂಸ್ಫುಲ್. ಈಗ ಟೆಸ್ಟಿಂಗ್ ಡೇಟಾನ ಆರೋಗ್ಯ ಸೇತುಗೆ ಲಿಂಕ್ ಮಾಡಿದ್ದಾರೆ, ಕ್ವಾರಂಟೈನ್ ವಾಚ್ಗೂ ಲಿಂಕ್ ಮಾಡಿದ್ದಾರೆ. ಆ ತರ ಈ ಟೆಸ್ಟ್ ಅಲ್ಲಿ ರಿಸಲ್ಟ್ ಬರ್ತಿದ್ದಂಗೆ ಈ ಆಪ್ ಗಳಲ್ಲೂ ಅದು ಅಪ್ಡೇಟ್ ಆಗ್ಬಿಟ್ಟು ವಿ ವಿಲ್ ಗೆಟ್ ಟು ನೋ ಹೂ ಇಸ್ ಇನ್ಫೆಕ್ಟೆಡ್, ಹೂ ಇಸ್ ನಾಟ್ ಇನ್ಫೆಕ್ಟೆಡ್. ಈಗ ರೀಸೆಂಟ್ ಆಗಿ ವಿ ಹ್ಯಾವ್ ಸ್ಟಾರ್ಟೆಡ್ ಲುಕಿಂಗ್ ಅಟ್ ಪ್ರೈಮರಿ ಕಾಂಟ್ಯಾಕ್ಟ್ಸ್ ನು ಮ್ಯಾಪ್ ಮಾಡಬೇಕು ಅಂತ. ದಟ್ ಈಸ್ ಅಂಡರ್ ಡೆವಲಪ್ಮೆಂಟ್. ಅದು ಬಂದ್ರೆ ಇನ್ನೂ ಹೆಚ್ಚು ಅನುಕೂಲ ಆಗುತ್ತೆ. ಥ್ಯಾಂಕ್ ಯು. ನಾನ್ ಕೊನೆ 1-2 ಪ್ರಶ್ನೆ ಅಷ್ಟೇ ಇವತ್ತಿನ ಕಾರ್ಯಕ್ರಮಕ್ಕೆ. ಈಗ ತಿರುಗಿ ಲಾಕ್ಡೌನ್ ಬಂದಿದೆಯಲ್ಲ, ತುಂಬಾ ಸತಿ ನಮಗೆ ಬೇರೆಯವ್ರಿಗೆ ಬೇರೆ ಬೇರೆ ಈ ತರ ನಿರ್ಣಯದ ಪ್ರಶ್ನೆ ಇರುತ್ತೆ. ಇವಾಗ ಈಗ ಲಾಕ್ಡೌನ್ ಬರೋಕ್ ಮುಂಚೆನು ಸಂಡೇ ಯಾವಾಗ್ಲೂ ಕರ್ಫ್ಯೂ ಇರ್ತಾ ಇತ್ತು. ಇವಾಗ ನನಗೂ ಏನ್ ಯೋಚನೆ ಅಂದ್ರೆ, ಯಾರು ಈ ಕಾಲದಲ್ಲೂ ಕೆಲ್ಸಕ್ಕೆ ಹೋಗ್ತಾ ಇದಾರೋ, ಏನಾದ್ರೂ ಆಚೆ ಹೋಗಿ ಪರ್ಚೇಸ್ ಮಾಡ್ಬೇಕು, ಬೇರೆ ಏನಾದ್ರು ತಗೋಬೇಕು ಅಂದ್ರೆ ಸ್ಯಾಟರ್ಡೆ ಕ್ರೌಡ್ ಆಗಿ, ಯಾಕಂದ್ರೆ ಎಲ್ಲ ಕೆಲಸ ಸ್ಯಾಟರ್ಡೇನೆ ಮಾಡ್ಬೇಕು ಅಂತ ಅದೊಂದು ಕತ್ತಿತ್ತು. ಇನ್ನೊಂದು ನೈಟ್ ಟೈಮ್ ಕರ್ಫ್ಯೂ ಅನ್ಬಿಟ್ಟು ತುಂಬಾ ಸತಿ ಸಾಯಂಕಾಲ ಪ್ರೀವಿಯಸ್ 1 hour 2 hours ಇನ್ನು ಕ್ರೌಡಿಂಗ್ ಜಾಸ್ತಿ ಆಗೋಗೋದು. ಸೊ ಈ ತರ ಒಂದು ಕರ್ಫ್ಯೂ, ನೈಟ್ ಟೈಮ್ ಕರ್ಫ್ಯೂ ಇಲ್ಲ ಸಂಡೇ ಕರ್ಫ್ಯೂ, ಲಾಕ್ ಡೌನ್, ಅದರದ್ದು ರೀಸನಿಂಗ್ ಏನ್ ಇಟ್ಕೊಂಡು ಅದನ್ನಾಗಿದೆ? ಯಾವ ಉದ್ದೇಶದಿಂದ ಸರ್ಕಾರ ಇದನ್ನ ಮಾಡ್ತಾ ಇದೆ ಅಂತ ಸ್ವಲ್ಪ ಹೇಳ್ತೀರಾ? ಮೇಜರ್ ಇದು ಕಾಂಟ್ಯಾಕ್ಟ್ ಕಡಿಮೆ ಮಾಡ್ತಕ್ಕಂಥದ್ದು, ಅದರಿಂದ ಸೋಂಕು ಹರಡುವ ಸನ್ನಿವೇಶಗಳನ್ನ ಕಡಿಮೆ ಮಾಡ್ತಕ್ಕಂಥ ಅಥವಾ ಪರಿಸ್ಥಿತಿಗಳನ್ನ ಕಡಿಮೆ ಮಾಡ್ತಕ್ಕಂಥದ್ದು ಮೂಲ ಉದ್ದೇಶ.
ಹೆಚ್ಚು ಜನ ಈಗ 12 ಅವರ್ಸ್ ಒಟ್ಟಿಗೆ ಓಡಾಡೋದಕ್ಕಿಂತ 24 ಅವರ್ಸ್ ಒಟ್ಟಿಗೆ ಓಡಾಡಕ್ ಬಿಟ್ರೆ ಟ್ರಾನ್ಸ್ಮಿಷನ್ ಜಾಸ್ತಿ ಆಗತ್ತೆ. ಅದು ಒಂದು. ಲಾಕ್ ಡೌನ್ಗೆ 2 ಉದ್ದೇಶ. ಒಂದು, ಮೇನ್ ಆಗಿ ಈ ಇನ್ಫೆಕ್ಷನ್ ರೇಟ್ ಕಡಿಮೆ ಮಾಡೋದು ಅಥವಾ ಸೋಂಕು ನಂಬರ್ಸ್ ನ ಕಡಿಮೆ ಮಾಡ್ತಕ್ಕಂಥದ್ದು. ಎರಡನೇದು, ಪ್ರಿಪರೇಷನ್ಗೂ ಒಂಚೂರು ಅನುಕೂಲ ಆಗ್ಲಿ ಅನ್ನುವಂತಹ ಒಂದು ಉದ್ದೇಶ. ನಾನಾಗ್ಲೇ ಹೇಳಿದಾಗೆ ಕೋವಿಡ್ ಕೇರ್ ಸೆಂಟರ್ಸ್ ಎಸ್ಟಾಬ್ಲಿಷ್ ಮಾಡಕ್ಕೆ 1 ವಾರ ಅವಕಾಶ ಇದೆ. ಆಂಬ್ಯುಲೆನ್ಸ್ ಗಳು ಹೆಚ್ಚು ಮಾಡ್ಕೊಳಕ್ ಅವಕಾಶ ಇದೆ. ಹೈಫ್ಲೋ ನೇಸಲ್ ಕ್ಯಾನ್ಯುಲಾಸ್ ಯೂಸ್ ಮಾಡಕ್ಕೆ ಅಥವಾ ಅದನ್ನ ರೆಡಿ ಮಾಡ್ಕೊಳ್ಳಿಕ್ಕೆ ಅವಕಾಶ 1 ವಾರ ತಗೊಂಡಿದೀವಿ. ಈ ರೀತಿ ರೀಸನ್ಸು ಇದೆ. ಸೊ ಹಾಗಾಗಿ ಇಲ್ಲಿ ಮೂಲ ನಮ್ಮ ಜನರ ಕೋಆಪರೇಷನ್ ಮುಖ್ಯ ಆಗ್ತದೆ. ಜೊತೆಗೆ ಲಾಕ್ ಡೌನ್ ಒಂದೇ ಆನ್ಸರ್ ಇರೋದು ನಮ್ಗೆ. ಟ್ರೀಟ್ಮೆಂಟು, ಟೆಸ್ಟಿಂಗು, ಟ್ರೇಸಿಂಗ್ ಜೊತೆಗೆ ಲಾಕ್ ಡೌನ್ ಇಸ್ ದಿ ಓನ್ಲಿ ಆನ್ಸರ್ ಟು ರಿಡ್ಯೂಸ್ ಇನ್ಫೆಕ್ಷನ್. ಸೊ ಯಾವ್ದು ವ್ಯಾಕ್ಸಿನ್ ಇಲ್ಲ, ಡ್ರಗ್ ಸ್ಪೆಸಿಫಿಕ್ ಆಗಿಲ್ಲ, ಬಟ್ ಬೇರೆ ಎಲ್ಲ ಕೊಟ್ಕೊಂಡು ವಿ ಆರ್ ಏಬಲ್ ಟು ಗೆಟ್ ಪೀಪಲ್ ಔಟ್ ಆಫ್ ಇಟ್. ಬಟ್ ಲಾಕ್ ಡೌನ್ ಅನ್ನೋದು ಒಂದೇ. ಕಾಂಟ್ಯಾಕ್ಟ್ ಕಡಿಮೆ ಮಾಡಿದ್ರೆ ವೈರಸ್ ಒಂದು ತಹಬಂದಿಗೆ ಇರುತ್ತೆ ಅನ್ನೋದು ಉದ್ದೇಶ. ಹಾಗಾಗಿ ಸ್ವಲ್ಪ ಅಸ್ತವ್ಯಸ್ತ ಆಗತ್ತೆ. ನೀವ್ ಹೇಳ್ದಾಗೆ 1-2 ಅವರ್ ಮುಂಚೆ ತುಂಬಾ ಜನಜಂಗುಳಿ, ಕಾಂಟ್ಯಾಕ್ಟ್ ಇನ್ಕ್ರೀಸ್ ಆಗತ್ತೆ ಅಂತದೆಲ್ಲ. ಬಟ್ ಅದನ್ನು ಯೋಚನೆ ಮಾಡಿದ್ರೆ ಲಾಕ್ ಡೌನ್ ಎಫೆಕ್ಟ್ ಅಥವಾ ಕರ್ಫ್ಯೂ ಎಫೆಕ್ಟ್ ಇಸ್ ಮಚ್ ಮೋರ್ ದ್ಯಾನ್ ದಟ್ 1 or 2 ಅವರ್ಸ್ ಆಫ್ ಕ್ರೌಡಿಂಗ್. ಸೊ ಅದು ನನ್ನ ಅಭಿಪ್ರಾಯ. ಜೊತೆಗೆ ತಜ್ಞರು ಕೂತ್ಕೊಂಡು ಚರ್ಚೆ ಮಾಡಿದಾಗ್ಲೂ ಇದೇ ಅಭಿಪ್ರಾಯ ಬಂದಿದೆ. ಅಂಡ್ ಲಾಕ್ ಡೌನ್ ಇಸ್ ಕಂಪ್ಲೀಟ್ಲಿ ಆನ್ ಸೈಂಟಿಫಿಕ್ ಬೇಸಿಸ್. ಡಾಕ್ಟರ್ ಪ್ರದೀಪ್ ಅವರೇ, ಇಷ್ಟು ಟೈಮ್ ಬಿಡು ಮಾಡ್ಕೊಂಡು ನಮ್ಮ ತಲೆಹರಟೆ ಪಾಡ್ಕಾಸ್ಟ್ ಬಂದಿದ್ದಕ್ಕೆ ತುಂಬಾನೇ ಧನ್ಯವಾದ. ಒಂದು ಕೊನೆ ಏನಾದ್ರೂ ಮಾತು ಹೇಳೋಕ್ ಇಷ್ಟಪಡ್ತೀರಾ? ನಾನು ನಿಮ್ ಕೇಳೋದ್ರಲ್ಲಿ ಕೇಳ್ಕೊಳ್ಳೋದಿಷ್ಟೇ. ಒಂದು, ವಿ ಹ್ಯಾವ್ ಟು ಲರ್ನ್ ಟು ಲಿವ್ ವಿತ್ ದಿಸ್ ವೈರಸ್ ಫಾರ್ ಲಾಂಗ್ ಟೈಮ್. ಹೆಚ್ಚು ದಿವಸಗಳ ಕಾಲ ಈ ವೈರಾಣುವಿನ ಜೊತೆ ಜೀವನ ಮಾಡುವ ಒಂದು ಮನಸ್ಥಿತಿಯನ್ನ ರೂಢಿಸ್ಕೊಳ್ಬೇಕು. ಆಮೇಲೆ ಎರಡನೇದು, ಈ ವೈರಸ್ ನ ತಡೆಗಟ್ಟೋದು ಅಥವಾ ನಿರ್ಬಂಧಿಸೋದು ಸರ್ಕಾರದ ಎಷ್ಟು ಜವಾಬ್ದಾರಿಯೋ ಅದಕ್ಕಿಂತ ಹೆಚ್ಚಿನ ಜವಾಬ್ದಾರಿ ಪ್ರತಿಯೊಬ್ಬರಲ್ಲೂ ಇದೆ. ಸಾಮಾಜಿಕ ಅಂತರ ಅಥವಾ ವೈಯಕ್ತಿಕ ಅಂತರ, ಸೋಷಿಯಲ್ ಡಿಸ್ಟೆನ್ಸಿಂಗ್ ಆರ್ ಫಿಸಿಕಲ್ ಡಿಸ್ಟೆನ್ಸಿಂಗ್ ನ ಕನಿಷ್ಠ 1 ಮೀಟರ್ ಅಂತ ಹೇಳಿದೀವಿ. ಅದನ್ನ ಎಷ್ಟು ಹೆಚ್ಚು ಮೇಂಟೈನ್ ಮಾಡ್ತೀರೋ ಅಷ್ಟು ಒಳ್ಳೇದು. ಮಾಸ್ಕ್ ಸರಿಯಾಗಿ ಧರಿಸಿ. ಆಮೇಲೆ ಕ್ರೌಡು ಕ್ಲಸ್ಟರ್ಸ್ ನ ಆದಷ್ಟು ಅವಾಯ್ಡ್ ಮಾಡಿ. ಅಕಸ್ಮಾತ್ ಬಂತು ಅಂದ್ರೆ ಪ್ಯಾನಿಕ್ ಆಗೋ ಪರಿಸ್ಥಿತಿ ಇಲ್ಲ. 98% ಆಫ್ ಅಸ್ ವಿಲ್ ರಿಕವರ್ ಕಂಪ್ಲೀಟ್ಲಿ. ಇನ್ ಅನದರ್ 2% ಗೆ ನಾವು ಹೋರಾಟ ಮಾಡ್ಬೇಕಾಗತ್ತೆ. ದಟ್ ಈಸ್ ದ ಟ್ರೂತ್. ಬಂದ ತಕ್ಷಣ ಎಲ್ಲಾ ಸತ್ತೋಗ್ತೀವಿ ಅನ್ನೋದಿಲ್ಲ. ದಯಮಾಡಿ ಸ್ಟಿಗ್ಮಾ ಮಾಡಬೇಡಿ, ತಾರತಮ್ಯ ಮಾಡಬೇಡಿ. ಯಾರಿಗೋ ಸೋಂಕುಂಟಾಗಿದ್ರೆ ಅವ್ರನ್ನ ದೂರ ಇಡೋದು, ಅವ್ರನ್ನ ಮಾತಾಡಿಸದೆ ಇರೋದು ಅಥವಾ ಅವ್ರನ್ನ ಒಂದ್ ರೀತಿ ಕೀಳು ರೀತಿಯಲ್ಲಿ ನೋಡ್ತಕ್ಕಂಥದ್ದು, ಇಂಥದ್ದು ಏನೂ ಮಾಡಬೇಡಿ. ಏನು ತೊಂದ್ರೆ ಇಲ್ಲ. ಅವ್ರ ಮನೇಲಿ ಅವ್ರು ಇರೋ ರೀತಿಲಿ ನೋಡ್ಕೊಳ್ಳಿ. ಅವ್ರಿಗೆ ಏನ್ ಬೇಕೋ ಅಕ್ಕಪಕ್ಕದ ಮನೆಯವರಾಗಿ ತಗೊಂಡೋಗಿ ಕೊಡಿ. ಕೊಡೋದು ಅಂದ್ರೆ ಮನೆಯೊಳಗೆ ಹೋಗ್ಬೇಡಿ. ಆಚೆನೆ ಒಂದ್ ಜಾಗದಲ್ಲಿ ಇಟ್ರೆ ಅವ್ರು ತಗೋತಾರೆ, ಅವರು ಅರ್ಥ ಮಾಡ್ಕೋತಾರೆ. ಈ ರೀತಿ ಮಾಡಿ. ಜೊತೆಗೆ ನಮ್ಮ ಕೋವಿಡ್ ವಾರಿಯರ್ಸ್ ಏನಿದ್ದಾರೆ ಅವ್ರನ್ನ ಎನ್ಕರೇಜ್ ಮಾಡಿ. ಅವ್ರು ಮಾಡ್ತಿರೋ ಕೆಲ್ಸ ಅಂತಿಂತ ಕೆಲ್ಸ ಅಲ್ಲ. ಸೊ ಅವ್ರನ್ನ ಎನ್ಕರೇಜ್ ಮಾಡಿ, ಅವ್ರನ್ನ ಸಪೋರ್ಟ್ ಮಾಡಿ. ಒಂದ್ ಕಾಫಿ ಟೀ ಕೊಡ್ತಿರೋ, ಮಜ್ಜಿಗೆ ಕೊಡ್ತಿರೋ, ಅಥವಾ ಅವ್ರನ್ನ ಹಾಗೇನೆ ದೂರ ನಿಂತ್ಕೊಂಡು ಮಾತಾಡಿಸಿ ಆರಾಮಾಗಿರಿ, ನಿಮ್ಗೆ ಏನಾದ್ರು ಸಪೋರ್ಟ್ ಬೇಕಂದ್ರೆ ನಮ್ಮನ್ನ ನೋಡಿ ನಾವಿದೀವಿ ಅಂತ ಹೇಳಿ ಅವ್ರಿಗೆ ಆಶ್ವಾಸನೆ ಕೊಡಿ. ಅಕ್ಕಪಕ್ಕದ ಮನೇಲಿ ಯಾರಿಗಾರು ಸೋಂಕುಂಟಾಗಿದ್ರೆ ಅವ್ರ ಮನೆಯೊಳಗೆ ಇರೋದನ್ನ ನಿಮ್ಮ ಜವಾಬ್ದಾರಿ ಅಂತ ತಗೊಂಡ್ ನೋಡಿ. ಹಾಗಂತ ಪೊಲೀಸ್ ಕೆಲಸ ಮಾಡಬೇಡಿ. ಅವ್ರನ್ನ ಒಳಗಡೆ ಇರಕ್ಕೆ ಏನೇನ್ ಅನುಕೂಲ ಬೇಕೋ ಅದನ್ನೆಲ್ಲ ಮಾತಾಡಿ. ನಿಮ್ಮನೆ ಕಿಟಕಿಯಿಂದ ಅವ್ರ ಮನೆ ಕಿಟಕಿ ನಿಂತ್ಕೊಂಡು ಮಾತಾಡಿ. ಸೊ ಇದೆಲ್ಲ ನಮ್ಗೆ ಬಾಲಿಶ ಅನ್ಸ್ಬೋದು, ಬಟ್ ಈ ಕಾಲಕ್ಕೆ ಅದು ಹೊಸ ಸಹಜತೆಯಾಗಿ ಕಾಣುತ್ತೆ. ನಾನು ಹೇಳೋದಿಷ್ಟೇ, ದಯಮಾಡಿ ಯಾರನ್ನು ಕೀಳರಿಮೆಯಿಂದ ನೋಡ್ಬೇಡಿ, ತುಚ್ಛ ರೀತಿಯಲ್ಲಿ ನೋಡ್ಬೇಡಿ. ಸೋಂಕುಂಟಾದರೆ ಅಕಸ್ಮಾತ್ ನಿಮ್ಗೆ ಟೇಕ್ ಇಟ್ ಆಸ್ ಎ ಪಾಸಿಟಿವ್ ಥಿಂಗ್. ಇನ್ನು 10 ದಿನಕ್ಕೆ ನೀವು ಕ್ಯೂರ್ ಆಗ್ತೀರಿ. ಹೆಚ್ಚು ಅಂದ್ರೆ ಕ್ಯೂರ್ ಆದ್ಮೇಲೆ ನನ್ಗೆ ಇವತ್ತಿನವರೆಗೂ ಪುರಾವೆ ಇಲ್ಲ, ಮತ್ತೆ ಬರುತ್ತೆ ಅನ್ನೋದು. ಆದ್ರೂ ನೀವು ಸೋಷಿಯಲ್ ಡಿಸ್ಟೆನ್ಸಿಂಗ್ ಎಲ್ಲ ಮೇಂಟೈನ್ ಮಾಡ್ಬೇಕು. ಅದನ್ನ ಮೇಂಟೈನ್ ಮಾಡ್ಕೊಂಡು ಟೇಕ್ ಇಟ್ ಪಾಸಿಟಿವ್ಲಿ. ವಿ ವಿಲ್ ಬಿ ಔಟ್ ಆಫ್ ದಿಸ್ ಸೂನ್.
ಬೈ ಸೆಪ್ಟೆಂಬರ್, ಅಕ್ಟೋಬರ್, ಮ್ಯಾಕ್ಸಿಮಮ್ ನವೆಂಬರ್ಗೆ ಪೀಕ್ ಆಗಿ ಫ್ಲಾಟನ್ ಆಗೋ ಎಲ್ಲ ಸಾಧ್ಯತೆಗಳು ಇದೆ. ನಮ್ಮ ಅಂಕಿ ಅಂಶಗಳು ಹಾಗೆ ನೋಡ್ತಾ ಇದೆ. ಸೊ ಫ್ಲಾಟನ್ ಆಯ್ತು ಅಂದ್ರೆ ಡಿಸೆಂಬರ್ ಮುಗ್ದೋಗುತ್ತೆ ಅಂತಲ್ಲ, ಜನವರಿ ಫೆಬ್ರವರಿ ಹಂಗೆ ಮೋಸ್ಟ್ಲಿ ನಮ್ಮ ಈ ಎಪಿಡೆಮಿಕ್ ಕರ್ವ್ ಅಥವಾ ಪೀಕು ಕೆಳಗಿಳಿಯೋಕೆ ಪ್ರಾರಂಭ ಮಾಡಬಹುದು. ಮಕ್ಕಳ ಎಜುಕೇಶನ್ ಬಗ್ಗೆ ಆತಂಕ ಬೀಳ್ಬೇಡಿ. ಅಫ್ಕೋರ್ಸ್ ಜೀವನ ಹೆಂಗ್ ಮಾಡೋದು ಅನ್ನೋ ಆತಂಕ ಇರುತ್ತೆ. ಅಂತ ಪಕ್ಷದಲ್ಲಿ ನಾವು ಸೈಕೋಸೋಷಿಯಲ್ ಸಪೋರ್ಟ್ ಕೊಡ್ಲಿಕ್ಕೆ ತಯಾರಿದೀವಿ. ಪ್ರತಿ ಜಿಲ್ಲೆಯಲ್ಲೂ ಒಂದು ಯುವ ಸ್ಪಂದನ ಕೇಂದ್ರ ಅಂತಿದೆ, ಅಲ್ಲಿಗೆ ಕರೆ ಮಾಡಬಹುದು. ಅದು ನಮ್ಮ ನಿಮ್ಯಾನ್ಸ್ ವೆಬ್ಸೈಟ್ ಅಲ್ಲಿ ಸಿಗುತ್ತೆ. ನಿಮ್ಯಾನ್ಸ್ ವೆಬ್ಸೈಟ್ ಅಲ್ಲಿ ಸೈಕೋಸೋಷಿಯಲ್ ಸಪೋರ್ಟಿಗೆ ಒಂದು ನಂಬರ್ ಕೂಡ ಇದೆ. ಆ ನಂಬರ್ ಕರೆ ಮಾಡಿ ನಿಮ್ಮ ಆತಂಕವನ್ನು ತೊಡ್ಕೊಂಡ್ರೆ ಅದನ್ನ ಹೇಗೆ ನಿಭಾಯಿಸೋದು, ನಿವಾರಿಸೋದು ಅನ್ನೋದು ಸಹ ಹೇಳ್ಕೊಡ್ತಾರೆ. ದಯಮಾಡಿ ಅದನ್ನ ಉಪಯೋಗಿಸ್ಕೊಳ್ಳಿ. ವಿ ಆರ್ ಆಲ್ವೇಸ್ ದೇರ್. ತಲೆಹರಟೆಯಲ್ಲಿ ನಿಜ ಮೂಲತಃ ತಲೆಹರಟೆ ಮಾಡ್ಬೇಕು ಅನ್ನೋದಿದೆ, ಆದ್ರೂ ಈ ಕೆಲವು ಸೀರಿಯಸ್ ವಿಷಯವನ್ನ ಈ ರೀತಿ ಚರ್ಚೆಯಲ್ಲಿ ಮಾಡ್ಬೇಕು ಅನ್ನೋ ಉದ್ದೇಶದಿಂದ ಸ್ವಲ್ಪ ಇವತ್ತಿನ ಮಾತುಕತೆ ಸೀರಿಯಸ್ ಇರ್ಬೋದು. ದಯಮಾಡಿ ಆ ಸೀರಿಯಸ್ನೆಸ್ ನ ಕಾರ್ಯರೂಪಕ್ಕೆ ತನ್ನಿ ಅಂತ ನನ್ನ ಮಾತುಗಳನ್ನ ಇಷ್ಟೊತ್ತು ಕೇಳಿದ್ದಕ್ಕೆ ನಿಮ್ಗೆಲ್ರಿಗೂ ಧನ್ಯವಾದಗಳು ಹೇಳ್ತೀನಿ. ವೈಯಕ್ತಿಕವಾಗಿ ಹಾಗೂ ನಮ್ಮ ಸೆಂಟರ್ ಫಾರ್ ಪಬ್ಲಿಕ್ ಹೆಲ್ತ್ ಎಪಿಡಿಮಿಯಾಲಜಿ ಡಿಪಾರ್ಟ್ಮೆಂಟ್ ನಿಮ್ಯಾನ್ಸ್ ಪರವಾಗಿಯೂ ಸಹ ನಾನು ನಿಮ್ಗೆ ವೈಯಕ್ತಿಕವಾಗಿ ಹಾಗೂ ನಮ್ಮ ಸಂಸ್ಥೆ ಪರವಾಗಿ ಧನ್ಯವಾದಗಳನ್ನು ಕೇಳ್ಕೊತೀನಿ. ಪ್ರದೀಪ್ ಅವರೇ, ತುಂಬಾನೇ ಧನ್ಯವಾದ. ನಮ್ಮ ಪಾಡ್ಕಾಸ್ಟಿನ ಹೆಸರು ತಲೆ ಹರಟೆ ಅಂತ ಇರಬಹುದು, ಆದ್ರೆ ನಮ್ಮ ಹರಟೆಯಲ್ಲೂ ಸ್ವಲ್ಪ ತಲೆ ಉಪಯೋಗಿಸಿ ಮಾತಾಡ್ಬೇಕು ಅನ್ನೋದು ಒಂದು ಉದ್ದೇಶ ನಮ್ ತಲೆ ಹರಟೆದು. ಸೊ ಹಂಗೆ ಮಾತಾಡಿದೀವಿ ಇವತ್ತು. ತುಂಬಾನೇ ಧನ್ಯವಾದ. ಇವತ್ತಿನ ಎಪಿಸೋಡ್ ಇಷ್ಟ ಆಯ್ತಾ? ಹೊಸ ಎಪಿಸೋಡ್ ಕೇಳೋದಿಕ್ಕೆ IVM ಪಾಡ್ಕಾಸ್ಟ್ ಆಪ್ ಅಥವಾ ಇನ್ಯಾವುದಾದ್ರೂ ಪಾಡ್ಕಾಸ್ಟ್ ಆಪ್ ಡೌನ್ಲೋಡ್ ಮಾಡಿ ತಲೆ ಹರಟೆ ಕನ್ನಡ ಪಾಡ್ಕಾಸ್ಟ್ಗೆ ಸಬ್ಸ್ಕ್ರೈಬ್ ಮಾಡಿ. ನಾವು ಫೇಸ್ಬುಕ್, ಟ್ವಿಟರ್, ಇನ್ಸ್ಟಾಗ್ರಾಮ್ ಎಲ್ಲಾ ಕಡೆ ಇದ್ದೀವಿ. ಫಾಲೋ ಮಾಡಿ @ಹರಟೆ ಪಾಡ್, HARATEPOD. ಇನ್ನೂ ಏನಾದ್ರೂ ಹಂಚ್ಕೋಬೇಕಾಗಿದ್ರೆ ಇಮೇಲ್ ಕಳಿಸಿ haratepod@gmail.com. ನಮ್ಮ ಈ ಕನ್ನಡದ ಹೊಸ ಪಾಡ್ಕಾಸ್ಟ್ ಬಗ್ಗೆ ಎಲ್ಲರಿಗೂ ತಿಳಿಸಿ. ಅಣ್ಣ ತಮ್ಮ, ಅಕ್ಕ ತಂಗಿ, ಅಂಕಲ್ ಆಂಟಿ, ಮನೆಯಲ್ಲಿರೋ ಟಾಮಿ, ಊರಲ್ಲಿರೋ ಫ್ರೆಂಡ್ಸು ಎಲ್ಲರಿಗೂ ಹೇಳಿ. ಮುಂದಿನ ವಾರ ಮತ್ತೆ ಭೇಟಿಯಾಗೋಣ. ಧನ್ಯವಾದ. How many times have you motivated yourself to improve your sleep or lose weight or be more productive? How many times have you failed? Hi, my name is Ashton Doctor. Tune into my show, The Habit Coach Podcast, where we focus on creating small, tiny habits to improve your life instead of those big, impossible tasks. So make listening to me a habit every Monday, Wednesday and Friday on the IVM Podcast app or ivmpodcast.com or on your favorite podcasting app. Namaskar, dear Bandhu. My name is Ashish Vidyarthi. These are truly challenging times, and in these times, we need hope. Do take time to listen to my podcast, Begin the Journey. Available on IVM Podcasts, website, app, or wherever you listen to podcasts. Remember, there is hope because there's one life and we are alive.